ಬಯಲು ಹುಲ್ಲೆ ಮಲಗಿರಲು ತೋಡವು ಭಕ್ಷಿಸಲು ಕಾಯುತ್ತಿದೆ. ವಾಂತು ಬಯಲು ಹುಲ್ಲೆ ಮಲಗಿರಲು ತೋಡವು ಭಕ್ಷಿಸಲು ಕಾಯುತ್ತಿದೆ. ತೋಡಲಾರ್ಭಟ ಹುಲ್ಲೆಯ ಸಂಕಟ ಕಾನನದಾಚೆಗೂ ಓಡುತ್ತಿವೆ. ತೋಳಲಾರ್ಭಟ ಹುಲ್ಲೆಯ ಸಂಕಟ ಕಾನನದಾಚೆಗೂ ಓಡುತ್ತಿವೆ. ವಾಂತು ಬಯಲು ಹುಲ್ಲೆ ಮಲಗಿರಲು ತೋಡವು ಭಕ್ಷಿಸಲು ಕಾಯುತ್ತಿದೆ. ವಾಂತು ಬಯಲು ಹುಲ್ಲೆ ಮಲಗಿರಲು ತೋಡವು ಭಕ್ಷಿಸಲು ಕಾಯುತ್ತಿದೆ. ಲೋ ನೋಡೋ ಏನ್ ಮಾಡಿದ್ಯಾ? ಬೆರಳು ಚೀಪೋ ಸಣ್ಣ ಮಕ್ಳು ಹಿಡಿತಾವ್ ಕಣೋ ಕ್ಯಾಚ್ನ. ನನ್ನ ನೋಡಿದ್ರೆ ಬೆರಳು ಚಿಪ್ಪ ಮಗು ತರ ಕಾಣ್ತೀನಾ? ಲಾಲಿಪಾಪು ಚೀಪಕ್ಕೂ ಲಾಯಕ್ಕಿಲ್ಲ ನೀನು. ಹೇಳ್ಬಿಟ್ಟು ಎಸಿದಲ್ಲ. ಏಯ್ ಒಂದ್ ಬಾಲ್ ಕ್ಯಾಚ್ ಹಿಡಿಯಕ್ ಬರಲ್ಲ, ಏನಕ್ಕೋ ಬರ್ತೀಯ ಗ್ರೌಂಡ್ಗೆ? ಹೋಗೋ ಮೆಟ್ರೋ ಟ್ರೈನ್ ತಲೆ ಕೊಡು. ತಲೆಯಲ್ಲಿ ಕೂದಲೂ ಇಲ್ಲ, ಒಳಗಡೆ ಬುದ್ಧಿನೂ ಇಲ್ಲ. ಏಯ್ ನನ್ ಲ್ಯಾಪ್ಟಾಪ್ ಎಲ್ಲ ಲ್ಯಾಪ್ಟಾಪ್ ಏನದು? ವೈರಸ್ ಕಣೋ, ವೈರಸ್. ಕಜ್ಜಿ ಕಾಲ್ರ ಕೊರೋನಾ ವೈರಸ್ ಎಲ್ಲ ತುಂಬಿ ತುಳುಕ್ತಿದೆ. ಅದ್ ಏನ್ ಕರ್ಮಲ್ಲ ನೋಡ್ತಿದ್ಯಾ ನೀನು? ಚಿಕ್ಕ ಮಕ್ಳು ನೋಡಿದ್ರೆ ಕಣ್ಣು ಹೋಗ್ಬಿಡುತ್ತೆ. ಅದನ್ನ ಪೆನಾಯಿಲ್ ಹಾಕೊಂಡು ತೊಳಿಬೇಕು. ಅದೆಲ್ಲ ನನ್ ಗೊತ್ತಿಲ್ಲ. ಲ್ಯಾಪ್ಟಾಪ್ ರೆಡಿ ಇದೆಯೋ ಇಲ್ವೋ? ರೆಡಿ, ಆದ್ರೆ ನಾಳೆ ತಗೋ. ಅಯ್ಯಯ್ಯೋ ಅಯ್ಯಯ್ಯೋ ಲೋ 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 ಯಾರೋ ನನ್ ಕಾರ್ ಗ್ಲಾಸ್ ಹೊಡೆದಿದ್ದು. ನಾಳೆ ಒಂದ್ ಮದುವೆ ಆರ್ಡರ್ ಒಪ್ಕೊಂಡಿದೀನಿ. ಏನೋ ಮಾಡುದು ಇವಾಗ? ಏಯ್ ನನ್ನೇನ ಕೇಳ್ತ್ಯಾ? ಲೋ ನೀನ ಮಾಡಿದ್ದು? ನನ್ನೇನ್ ಕೇಳ್ತೀಯ? ಬಾಲುನ ಕೇಳುವ. ನೀನ್ ಬಾಲ್ ಹೊಡೆದಾಕ್ತೀನಿ ಇವಾಗ. ಕಾರ್ ಓನರ್ ಆಗಿರೋ ನನಗೆ ಬೈಕಲ್ ಬರಕ್ ಹೇಳಿದ್ದು ಇದಕ್ಕೇನಾ? ಬಿಡ್ರ ಹೋಗ್ಲಿ ಬಿಡೋ. ಅವ್ನು ಆಲ್ರೆಡಿ ಕ್ಯಾಚ್ ಹಿಡಿದಿಲ್ಲ ಅಂತ ಫೀಲಿಂಗ್ ಅಲ್ಲಿ ಇದ್ದಾನೆ. ಹೆಂಗೋ ಅವ್ನ್ ಕಾರ್ ಗ್ಯಾರೇಜ್ ಇದೆಯಲ್ಲ, ಅಲ್ಲಿ ತಗೊಂಡೋಗ್ಬಿಟ್ಟು ರೆಡಿ ಮಾಡ್ಸು. ದುಡ್ಡು ಇವನ್ ಕೊಡ್ತಾನೆ. ಹೌದು, ಏನ್ ಒಬ್ನೇ ಬಂದಿದ್ಯಾ? ಅವರೆಲ್ಲ ಇಲ್ಲಿ ಯಾರು ಬಂದಿಲ್ಲ. ಏಯ್ ನಮ್ ರಾಘು ಇದ್ದಾನಲ್ಲ, ಫೋನ್ ಮಾಡ್ಲಾ? ಯಾರು? ಆ ನಿನ್ ಫ್ರೆಂಡು, ಅದೇ ಆ ಚಾನಲ್ ಅಲ್ಲಿ ಕೆಲಸ ಮಾಡ್ತಾನಲ್ಲ ಅವನ? ಹೌದು ಕಣೋ, ಅವನೇ. ಹಾ ಸರಿ ಸರಿ, ಬರಕೇಳು ಬರಕೇಳು. ಹಾ ಫೋನ್ ಮಾಡ್ತೀನಿ. ಹಲೋ ಬ್ರೋ. ಹಾಯ್ ಬ್ರೋ, ಹೇಗಿದ್ಯಾ? ತುಂಬಾ ಕಷ್ಟದ ಪ್ರಶ್ನೆ ಕೇಳ್ತಾ ಇದೀಯಾ ಬ್ರೋ. ವೆರಿ ಟಫ್ ಕ್ವಶನ್. ಹಾ ಕಾಲ್ ಮಾಡಿದ ಮ್ಯಾಟ್ರ್ ಹೇಳು. ವೆದರ್ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಕಬಡ್ಡಿ ಆಡೋದು, ಕ್ರಿಕೆಟ್ ಆಡೋಣ ಅಂತ ಬಂದ್ವಿ. ಗ್ರೌಂಡ್ ಬರ್ತೀರಾ? ಯಾವುದು ಗ್ರೌಂಡ್? ಚಿನ್ನಸ್ವಾಮಿನ ಕಂಠೀರವನ? ದೊಡ್ಡ ವಿರಾಟ್ ಕೊಹ್ಲಿ ನಿನ್ ಮನೆ ಹತ್ರ ಇದೆಯಲ್ಲ, ಕೆಂಪ ಮುದಿ ಕೆರೆ ಗ್ರೌಂಡ್, ಅಲ್ಲೇ ಇದೀವಿ, ಬನ್ನಿ. ಓ ಹಾಗಾದ್ರೆ ಬಿಡು, ಖಂಡಿತ ಬರ್ತೀನಿ. ಡೋಂಟ್ ವರಿ. ಬ್ರೋ ಬರುವಾಗ ನಿಮ್ ಫ್ರೆಂಡು ಸಂಜಯ್ ಇದಾರಲ್ಲ, ಕರ್ಕೊಂಡ್ ಬಂದ್ಬಿಡಿ. ಖಂಡಿತ ಕರ್ಕೊಂಡ್ ಬರ್ತೀನಿ ಮಗ. ಗಾಯ್ಸ್, ನಮ್ ಜೊತೆ ಮಾತಾಡೋದಕ್ಕೆ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ನಿರಂಜನ್ ಸರ್. ನಮಸ್ತೆ ಸರ್. ನಾನ್ ನಿಮ್ಗೊಂದ್ ಜೋಕ್ ಕೇಳ್ಬೇಕು ಅನ್ಕೊಂಡಿದೀನಿ ಸರ್. ಹೇಳಿ ನಿರಂಜನ್. ಆಡ್ಬೇಕು ಒಂದ್ಸರಿ ಆಡ್ ಕೂಡ ಆಡ್ಬೋದು, ಹೇಳಿ. ಇಲ್ಲ ಸರ್, ನಾನ್ ಜೋಕೆ ಹೇಳ್ತೀನಿ ಸರ್. ಹೇಳಿ ನಿರಂಜನ್. ಸರ್, ಒಂದ್ ದಿನ ಇಲಿ ಮರಿ ಅಚಾನಕ್ ಆಗಿ ಬೆಕ್ಕಿನ ಕೈ ಸಿಕ್ಕಾಕೊಂಡ್ಬಿಡುತ್ತೆ ಸರ್. ಓಕೆ. ಆಗ ಆ ಇಲಿ ಮರಿ ಬೆಕ್ಕಿಗೆ ಹೇಳುತ್ತೆ, ಬೆಕ್ಕಣ ನಮ್ಮ ಅಪ್ಪ ಅಮ್ಮನಿಗೆ ನಾನು ಒಬ್ನೇ ಮಗ, ಅವರಿಗೆ ವಯಸ್ಸಾದ್ಮೇಲೆ ನಾನೇ ಹುಷಾರಾಗಿ ನೋಡ್ಕೋಬೇಕು, ದಯವಿಟ್ಟು ನನ್ನನ್ನು ಬಿಟ್ಬಿಡೋಣ, ತಿನ್ಬೇಡ ಅಂತ. ಅದಕ್ಕೆ ಆ ಬೆಕ್ಕು ಏನ್ ಹೇಳುತ್ತೆ ಹೇಳಿ? ಬೆಕ್ಕು ಇಲಿ ಮರಿಗೆ ಏನ್ ಹೇಳುತ್ತೆ? ಅದೇ ಸರ್. ನನಗೆ ಗೊತ್ತಾಗ್ತಿಲ್ಲ ನಿರಂಜನ್ ಅವರೇ, ನೀವೇ ಹೇಳಿ. ಸರ್, ಅಟ್ಲೀಸ್ಟ್ ಒಂದ್ ಗೆಸ್ ಮಾಡಿ ಸರ್. ಇಲ್ಲ ನಿರಂಜನ್, ನಿಮ್ ಅದ್ಭುತವಾದ ಧ್ವನಿಯಿಂದಾನೇ ಕೇಳ್ಬೇಕು ಅಂತ ಆಸೆ ಆಗ್ತಾ ಇದೆ, ನೀವೇ ಹೇಳಿ. ಇಲ್ಲ ಸರ್, ನೀವು ಗೆಸ್ ಮಾಡ್ಲೇಬೇಕು, ಹೇಳಿ. ಇಲ್ಲ ನಿರಂಜನ್,
ನೀವೇ ಹೇಳಿ ಪ್ಲೀಸ್. ಹೇಳ್ಬಿಡ್ಲಾ? ಹಾ ಹೇಳಿ. ಆ ಬೆಕ್ಕು ಆ ಬೆಕ್ಕು ಮಿಯಾವ್ ಮಿಯಾವ್ ಅಂತು. ಮಯ್ಯನ್, ಎಲ್ಲಿಂದ ಕಾಲ್ ಮಾಡ್ತಿದ್ಯೋ? ಸಂತೆಮರಳಿಯಿಂದ ಸರ್. ಏಯ್, ಸಂತೆ ಮರಳಿ ದೊಡ್ಡ ಸೈಂಟಿಸ್ಟ್ ಏನೋ ನೀನು? ಮನುಷ್ಯನೇನ ನೀನು? ಗೂಬೆ ನನ್ನ ಮಗ ನೀನು. ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಓಹೋ, ಮರ್ಯಾದೆ ಕೊಡೋದಕ್ಕೆ ಇವನೇನ್ ದೊಡ್ಡಿದು? ಮಗನೇ ಬೆಳಗ್ಗೆ ಕಾಲ್ ಮಾಡಿ ಕಡ್ಡಿ ಅಲ್ಲಾಡಿಸ್ತಿದ್ಯಾ ಇಲ್ಲಿ. ಫೋನ್ ಕಟ್ ಮಾಡೋ. ಯಾಕೋ ಟೆನ್ಷನ್ ತಗೊಳ್ತಾ ಇದೀಯಾ? ಕೂಲಾಗಿರು. ಯಾವೋ ಇವೋ ಬೆಳಗಿಂದ 24ನೇ ಜೋಕು. ಸರ್ಕಸ್ ಕಂಪ್ನಿ ಜೋಕರ್ ತರ ಆಗೋಯ್ತು ನನ್ನ ಲೈಫು. ಏನೋ ಮಿಯೋ 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 ಅಂತ. ಮಿಯೋ. ಆರಾಮಾಗಿರು, ಟೆನ್ಷನ್ ತಗೋಬೇಡ. ಇದೇ ನಂಬರ್ 1 ಚಾನಲ್. ನಡಿ ಗ್ರೌಂಡಿಗೆ ಹೋಗಿ ಕ್ರಿಕೆಟ್ ಆಡೋಣ. ನಾನ್ ಬರಲ್ಲ. ಫಸ್ಟ್ ಬ್ಯಾಟಿಂಗ್ ನಿಂದು ಅಂತ ಹೇಳಿರ್ತಾರೆ, ಆಮೇಲೆ ಬ್ಯಾಟಿಂಗ್ ಆದ್ಮೇಲೆ ಹೋಗೋಣ ಬಾ ಅಂತ್ಯ ಹೋಗಲೇ. ಇಲ್ಲ ಕಣೋ, ಈ ಸತಿ ಫಸ್ಟ್ ಬ್ಯಾಟಿಂಗ್ ನಿಂದೆ. ಗುಂಡುನು ಫೋನ್ ಮಾಡಿದ್ದ. ಹೌದಾ? ಬಾ ಹೋಗೋಣ. ಸರಿ. ಬಾಸ್ ನಿಮ್ಮಿಬ್ರಿಗೋಸ್ಕರ ಕೊಬ್ಬರಿ ಮಿಠಾಯಿ ಇಟ್ಕೊಂಡು ಕ್ಯಾಬಿನಲ್ಲಿ ಕಾಯ್ತಿದ್ದಾರೆ, ಬನ್ನಿ. ಇದು ಬ್ರೇಕಿಂಗ್ ನ್ಯೂಸ್. ಬಾ. TRP ಲಿಸ್ಟ್ನಲ್ಲಿ ನಮ್ಮ ಚಾನಲ್ ರೇಟಿಂಗ್ ಎಷ್ಟಿದೆ ಅಂತ ನೋಡಿ. ಸರ್, ಇದ್ರಲ್ಲಿ ನಮ್ಮ ಚಾನಲ್ ಹೆಸರೇ ಇಲ್ಲ. ಪೇಜ್ ತಿರುಗಿಸ್ ನೋಡಿ ರಘು. ಹಾಂ ಸರ್. ಓ, ಕೆಳಗಡೆದು 3. ಅಂದ್ರೆ ಕೆಳಗಡೆಯಿಂದ 3rd ಪ್ಲೇಸ್ ಅಲ್ಲಿ ಇದೆ ಅಂದೆ. ವೈ ದ ನೇಷನ್ ವಾಂಟ್ಸ್ ಟು ನೋ ವೈ. ಐ ವಾಂಟ್ ಟು ನೋ ವೈ. ಏನಿದೆಲ್ಲ? ಏನಾದ್ರೂ ಒಂದು ಐಡಿಯಾ ಕೊಡ್ರಪ್ಪ. ಸರ್, ಬೇಸಿಕ್ಲಿ ಪ್ರಾಬ್ಲಮ್ ಇಸ್ ಕಂಟೆಂಟ್ ಸರ್. ಇಟ್ಸ್ ರಿಯಲಿ ವೆರಿ ಬೋರಿಂಗ್ ಸರ್. ಆಗ್ಲೇ ಯಾರೋ ಕಾಲ್ ಮಾಡಿ ಮಿಯೋ ಮಿಯೋ ಅಂತ ಸಿಲ್ಲಿ ಜೋಕ್ ಹೇಳ್ತಾನೆ ಸರ್. ಸರ್, ಐ ಹ್ಯಾವ್ ಎ ವೆರಿ ಬ್ರಿಲಿಯಂಟ್ ಐಡಿಯಾ ಸರ್. ನೀವು ಐಡಿಯಾ ಮಾತ್ರ ಕೊಡಿ ಸರ್. ಬ್ರಿಲಿಯಂಟೋ ಇಲ್ವೋ ಅಂತ ನಾನು ಡಿಸೈಡ್ ಮಾಡ್ತೀನಿ. ಸರಿ ಸರ್, ಈಗ ನಿಮ್ಗೊಂದು ಸಿಚುವೇಶನ್ ಕೊಡ್ತೀನಿ ಸರ್. ಒಂದ್ ಪಬ್ಲಿಕ್ ಬಸ್ ಅಲ್ಲಿ ಜನರಲ್ ಸೀಟ್ ಖಾಲಿ ಇದೆ. ಒಂದ್ ಲೇಡೀಸ್, ಒಂದ್ ಜೆಂಟ್ಸ್ ಇಬ್ರು ಬರ್ತಾರೆ. ನೀವ್ ಯಾರಿಗೆ ಸೀಟ್ ಬಿಟ್ಕೊಡ್ತೀರಾ? ಆ ಲೇಡೀಸ್ಗೆ. ಆ ಲೇಡಿಗೆ 20 ವರ್ಷ, ಜೆಂಟ್ಸ್ಗೆ 60 ವರ್ಷ. ಈಗ ಯಾರಿಗೆ ಸೀಟ್ ಕೊಡ್ತೀರಾ? 60 ವರ್ಷದ ಮುದ್ಕನ್ಗೆ ಅಲ್ವಾ? ಸರ್, 20 ವರ್ಷದ ಲೇಡಿ 8 ಮಂತ್ಸ್ ಪ್ರೆಗ್ನೆಂಟ್. ಈಗ ಯಾರಿಗೆ ಸೀಟ್ ಕೊಡ್ತೀರಾ? 8 ಮಂತ್ಸ್ ಪ್ರೆಗ್ನೆಂಟ್ ಲೇಡೀಸ್ಗೆ. ಸರ್, 60 ವರ್ಷದ ವ್ಯಕ್ತಿಗೆ 2 ಕಾಲು ಇಲ್ಲ. ಈಗ ಯಾರಿಗೆ ಸೀಟ್ ಕೊಡ್ತೀರಾ? 2 ಕಾಲಿರೋನ್ಗೆ ಕೊಡ್ಬೇಕಲ್ಲ. ಸರ್, ಬೇಸಿಕ್ಲಿ ಪ್ರಾಬ್ಲಮ್ ಇದು ಸರ್. ಡೀಟೇಲ್ಸ್ ತಿಳ್ಕೊಳ್ದೆ ದಿಢೀರ್ ಅಂತ ಡಿಸಿಷನ್ ತಗೊಂಡು ಎಲ್ಲರನ್ನು ಜಡ್ಜ್ ಮಾಡ್ಬಿಡ್ತೀವಿ. ಇದನ್ನೆಲ್ಲ ಇಟ್ಕೊಂಡು ಒಂದು ಪ್ರೋಗ್ರಾಮ್ ಮಾಡೋಣ ಸರ್. ಇದನ್ನ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಸರ್, ನಾನ್ ಹೇಳ್ತಿದ್ದೀನಿ, ನಮ್ ಚಾನಲ್ TRP ಟಾಪ್ ಹೋಗೋದ್ರಲ್ಲಿ ಡೌಟ್. ಮರ್ಯಾದನೆ ಇಲ್ವಲ್ಲೋ? ಸರ್ ಹೇಳಿ ಸರ್. ನಾಳೆ ಬೆಳಗ್ಗೆ ಫ್ಲೈಟಲ್ಲಿ ಬಂದ್ಬಿಡ್ತೀನಿ ಸರ್ ಮುಂಬೈಗೆ. ಓಕೆ ಸರ್, ನೆಕ್ಸ್ಟ್ ಫ್ಲೈಟಲ್ಲೇ ಬಂದ್ಬಿಡ್ತೀನಿ ಸರ್. ಬರ್ತಾ ಆ ಪ್ರೆಸೆಂಟೇಷನ್ ತಗೊಂಬರ್ತೀನಿ ಸರ್. ಸರಿ ಸರ್. ಇವ್ರೇ ಬನ್ನಿ ಸರ್. ಬರ್ಲೇಬೇಕಾ ಸರ್? ನನ್ನ ಸ್ಟ್ರೆಸ್ ಎಲ್ಲ ಶೇರ್ ಮಾಡೋದಕ್ಕೆ ಯಾರಾದ್ರೂ ಇರ್ಬೇಕಲ್ರಿ. ಸರ್, ಹಾಗಲ್ಲ ಸರ್, ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ಸರ್. ನನ್ಗೆ ಯಾರ ಮನೇಲಿ ಪ್ರಾಬ್ಲಮ್ ಇರೋದಿಲ್ರಿ, ಎಲ್ಲಾರ ಮನೇಲಿ ಪ್ರಾಬ್ಲಮ್ ಇದ್ದಿದ್ದೆ. ಬನ್ನಿ ಬನ್ನಿ ಸರ್, ನಾನು ನಿಮ್ಮ ಜೊತೆಲಿ ಬರ್ಬೋದಾ? ಸಂಜಯ್ ಬನ್ನಿ. ಅಲ್ಲೋದ್ರೆ ಏನೇನಾಗುತ್ತೋ. ಸಂಜಯ್ ಬರ್ಲಿಲ್ವಾ ಬ್ರೋ? ನಾಚಿಕೆ ಮಾನ ಮರ್ಯಾದೆ 3 ಬಿಟ್ಟು ಆಫೀಸಲ್ಲಿ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾನೆ. ಫಸ್ಟ್ ಬ್ಯಾಟಿಂಗ್ ನಂದಿ ಅಲ್ವಾ? ಬ್ಯಾಟ್ ಕೊಡು. ಅವ್ರದೇ ಫಸ್ಟ್ ಬ್ಯಾಟಿಂಗ್ ಹೇಳಿ. ಕೊಡಿ. ನೆನಪಿದ್ಯಾ? ಖಂಡಿತವಾಗ್ಲು. ಬನ್ನಿ, ತುಂಬಾ ಜೋಕ್ ಮಾಡ್ತೀರಪ್ಪ ನೀವು. ಓಕೆ, ಬೌಲಿಂಗ್. ಸಿಕ್ತೇನ್ರೋ ಬೇಗ. ಯಾರು ಮಾತಾಡ್ಬಿಡಿ. ಮಾತಾಡ್ಬೇಡಿ. ಹಲೋ, ಎಲ್ಲಿದ್ಯಾ? ಆಫೀಸಲ್ಲಿ ಇದ್ದೀನಿ. ನನ್ನ ಕೊಲೀಗ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ. ಪಿಕ್ ಮಾಡಕ್ ಬರ್ತೀನಿ ಅಂದೆ. ಆಫ್ ಕೋರ್ಸ್, ನಾನು ಅದೇ ಅನ್ಕೊಂಡಿದ್ದೆ. ಎಲ್ರು ನೋಡ್ತಾ ನಿಂತ್ಕೊಂಡ್ಬಿಟ್ರಲ್ಲ, ಅಲ್ಲೊಂದು ಕೋತಿ ಕುಣಿತಾ ಇದೆಯಾ? ಹೋಗ್ರಿ ಕೆಲಸ ನೋಡಿ. ಲಾಸ್ಟ್ ಮಂತ್ ಫೈಲ್ ಇದೆಯಲ್ಲ, ಅದನ್ನ ತಗೊಂಬನ್ರಿ. ಈ ಮಂತ್ ಎಂಡ್ ಲಾಸ್ಟ್ ವೀಕ್ ಅಲ್ಲಿ ನಮ್ಮ ಚಾನಲ್ TRP ಮೇಲೆ ಕೆತ್ತಲೇಬೇಕು. ಜಾಕ್ಲಿನ್, ನಾನು ಸ್ವಲ್ಪ ಏನು ತುಂಬಾನೇ ಬಿಸಿ ಇದ್ದೀನಿ. 1 ಅವರ್ ಬಿಟ್ಟು ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಅಮ್ಮ, ಬಂದ್ರೆ ಕೂತ್ಕೊಳ್ಳೋಣ. ಯಾಕ್ರೋ ಕ್ರಿಕೆಟ್ ಆಡಕ್ ಬಂದು ಹಿಂಗ್ ಕೂತ್ಕೊಂಡ್ಬಿಟ್ರಿ? ಬನ್ನಿ ರಾಘು ಸರ್. ಬಾಗುರು ಕೂತ್ಕೋ, ಬಾಲ್ ಬರಕ್ ಇನ್ನು 1 ಅವರ್ ಆಗುತ್ತೆ. ಹಂಗಂತ್ಯ? ಹೌದು, ಫೋನಲ್ಲಿ ಹೆಂಡತಿಗೆ ನಿಜ ಹೇಳಲ್ವಾ? ಇಲ್ಲ. ಯಾಕೆ? ಹೇಳಿದ್ರೆ ಅವಳು ಅರ್ಥ ಮಾಡ್ಕೊಳಲ್ಲ, ಅದಕ್ಕೆ. ನಾನಿಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದೀನಿ, ನೀನಲ್ಲಿ ಜಾಲಿಯಾಗಿ ಕ್ರಿಕೆಟ್ ಆಡ್ತೀಯ ಅಂತ ಬೇಜಾರು ಮಾಡ್ಕೋತಾಳೆ. ಅವಳು ಸ್ವಲ್ಪ ಸೆನ್ಸಿಟಿವ್. ತಗ್ಲಾಕೋತೀರಾ, ಖಂಡಿತ ತಗ್ಲಾಕೋತೀರಾ. ತಗಲಾಕೋತಾರೆ. ನಿನ್ನಂಗೆ ಮನೇಲಿ ಮಾಡಬಾರ್ದು ಕೆಲಸ ಮಾಡಿದ್ರೆ ಖಂಡಿತ ತಗಲಾಕೊಳ್ತಾರೆ. ಏನಾಯ್ತು? ಅದು ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ನಾನ್ ನಿನ್ ಬೆಸ್ಟ್ ಫ್ರೆಂಡೇ. ನಾನು ಹೇಳಲ್ಲ, ನೀನೇ ಹೇಳ್ಬಿಡು.
ಹೇಳ್ರಿ ಹೇಳ್ತೀನಿ ಅದು ನಿಮ್ಗಳಿಗೆ ಮಾತ್ರ ಹೇಳ್ತೀನಿ, ಯಾರಿಗೂ ಹೇಳ್ಬೇಡಿ ಪ್ಲೀಸ್. ಓಕೆ, ಕಂಟಿನ್ಯೂ. ಅದೊಂದು ದಿನ ಸುಂದರವಾದ ಸಂಜೆ, ಮನೇಲಿ ಯಾರೂ ಇರಲಿಲ್ಲ. ವಾತಾವರಣ ಸೂಪರ್ ಆಗಿತ್ತು, ಒಳ್ಳೆ ಮೂಡು ಅಂತ. ಹಲೋ 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 ಯಾಕೆ ಇಷ್ಟ ಆಗ್ತಾ ಇದ್ದೀರಾ? ಲೈಟಾಗಿ ತಗೊಳ್ಳಿ. ನೀವು ವಿಡಿಯೋ ನೋಡಿ ತಗಲಾಕೊಂಡಿದ್ದೀರಾ. ನನ್ನ ಫ್ರೆಂಡ್ ಒಬ್ಬ ವಿಡಿಯೋ ಮಾಡಿ ತಗಲಾಕೊಂಡಿದ್ದಾನೆ, ಅದು ಗೊತ್ತಾ? ಏನಯ್ಯೋ? ಹೇಳಿ ಬ್ರೋ, ಹೇಳಿ ಅದು ನಾನು ಹೇಳ್ತೀನಿ. ಮದುವೆಗೆ 2 ದಿನ ಮುಂಚೆ ಇದೇ ತರ ಶೇಮ್ ಪಪ್ಪಿ ಶೇಮ್ ಜಪಾನ್ ಜಿಂಗ್ ಅನ್ನೋ ವಿಡಿಯೋ ರಿಲೀಸ್ ಆಗಿತ್ತು. ಅಯ್ಯೋ, ಆ ಸ್ಟೋರಿನ ಹೇಳ್ಬೇಡಿ ಬ್ರದರ್. ಆ ಸ್ಟೋರಿ ನಿನ್ಗೆ ಮೊದಲೇ ಗೊತ್ತಿತ್ತಾ? ನನ್ಗೆ ಹೇಳಲೇ ಇಲ್ಲ. ಹೇಳಿಲ್ವಾ? ಸರಿ ಈಗ ಹೇಳು. ಹಲೋ, ನಾವಿಲ್ಲಿ ಕ್ರಿಕೆಟ್ ಆಡಕ್ಕೆ ಬಂದಿದ್ವಿ, ನಡೀರಿ ಹೋಗೋಣ. ಬ್ರದರ್, 1 ನಿಮಿಷ. ಕ್ರಿಕೆಟ್ ಆಡಕ್ಕೆ ನಾವು ತಾನೇ ಕರೆದಿದ್ದು. ನೀವು ಹೇಳಿದ್ರು ಅಂತ ನನ್ನ ಕತೆ ಕೇಳ್ಬಿಟ್ಟು ಈ ನನ್ನ ಮಗ ಎಲ್ರು ಮಜಾ ತಗೊಂಡ್ರೆ ಕ್ರಿಕೆಟ್ ಆಮೇಲೆ ಆಡ್ಬೋದು. ನಿಮ್ ಕತೆ ಹೇಳಿ. ಹೇಳಿ ಬ್ರೋ. ನಾನೇ ಹೇಳ್ತೀನಿ. ಹೇಳಿ. ಸಂಜಯ್ದೊಂದು ವಿಡಿಯೋ ಸಿಟಿ ಎಲ್ಲ ಸುತ್ತಾಕೊಂಡು ಸಂಜಯ್ ಹತ್ರನೇ ವಾಪಸ್ ಬಂದಿತ್ತು. ಹೋದ್ವಾರ ಕ್ರಿಕೆಟ್ ಆಡಕ್ ಬಂದಿದ್ನಲ್ಲ ಆ ಸಂಜಯ್ ಗುರು. ಆ ಸ್ಟೋರಿ ಬೋರ್ಡಿಗೆ ಹೆಂಗ್ ಗೊತ್ತು? ನೀನ್ ಹೇಳ್ಬೇಡ, ನಾನೇ ಹೇಳ್ತೀನಿ. ಓಕೆ. ಯಾಕೆ? ಫ್ಲೋಲ್ ಏನೋ ಸಂಜಯ್ ಅಂತ ಹೇಳ್ಬಿಟ್ಟೆ. ಸಂಜಯ್ ಯಾರು ಅಂತ ನಿಮ್ಗೆಲ್ಲ ಗೊತ್ತು. ಅವನಿಗೇನಾದ್ರೂ ವಿಷಯ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾನೆ. ಅದೆಲ್ಲ ಯಾಕೆ ಅಂತ ಓಕೆ ಹೇಳ್ತೀನಿ. ನೀವು ಯಾರಿಗೂ ಹೇಳ್ಬೇಡಿ ಪ್ಲೀಸ್, ಪ್ರಾಮಿಸ್ ಮಾಡಿ. ಎಲ್ಲರ ಜೀವನದಲ್ಲೂ ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ. ನಾನು ಈ ಕಥೆನ ಒಂದು ಲವ್ ಸ್ಟೋರಿಯಿಂದನೇ ಶುರು ಮಾಡ್ತೇನೆ. ಇತ್ತೀಚೆಗೆ ನನ್ನ ಫ್ರೆಂಡ್ಗೆ ತಲೆನೋವು, ಸ್ಟ್ರೆಸ್ಸು ಜಾಸ್ತಿ ಆಗಿದೆ. ಅಡುಗೆ ಮನೆಯಲ್ಲಿ ಸ್ನಾನ ಮಾಡ್ತಾನೆ, ಬಾತ್ರೂಮಲ್ಲಿ ಊಟ ಮಾಡ್ತಾನೆ. ರಾತ್ರಿ ಮಲ್ಕೊಂಡಾಗ ನನ್ನ ಎದೆ ಮೇಲೆ ಒಂಟ್ಕಲ್ಲಿ ನಿಂತು ಬಿಡ್ತಾನೆ. ನಿಮ್ಮ ಸ್ಟೆಥೋಸ್ಕೋಪನ್ನು ಅವ್ನ ಎದೆ ಮೇಲೆ ಚೆಕ್ ಮಾಡಿ ಮೇಡಮ್ ಪ್ಲೀಸ್. ಇಲ್ಲೇ ಸ್ವಲ್ಪ ಕಳ್ದೋದೆ, ಪಳಪಳ ಕಣ್ಣನ್ನ ಕಂಡು ಕಳ್ದೋದೆ, ಮಿನುಗುವ ಕೆನ್ನೆನ ಕಂಡು ಕಳ್ದೋದೆ, ಸೆಳೆಯುವ ಸ್ಮೈಲ್ ಅನ್ನ ಕಂಡು ಕಳ್ದೋದೆ, ಚಲಿಸುವ ಬೆಣ್ಣೆನ ಕಂಡು. ಡಾಕ್ಟ್ರೆ, ನಿನ್ನೆ ರಾತ್ರಿ ಒಂದ್ ಕನ್ಸು ಬಿದ್ದಿತ್ತು. ಅದ್ರಲ್ಲೇನ್ ಪ್ರಾಬ್ಲಮ್? ಅದು ತುಂಬಾ ದಿವಸಗಳಿಂದ ಬೀಳ್ತಾರೋ ಒಂದು ಬ್ಯೂಟಿಫುಲ್ ಕನ್ಸು. ಅದು ನನ್ಸಾಗುತ್ತೋ ಇಲ್ವೋ ಅಂತ ಪ್ರಾಬ್ಲಮ್ ಆಗಿದೆ. ಅದರಲ್ಲಿ ನೀವು, ನಾನು, ಒಂದ್ ಪುಟ್ಟು ಪಾಪು, ಎಲ್ರೂ ಚಳಿಗಾಲದಲ್ಲಿ ಒಂದ್ ರೂಫ್ ಟಾಪ್ ಹೌಸ್ ಅಲ್ಲಿ ಬಿಸಿ ಬಿಸಿ ಮ್ಯಾಗಿ ತಿಂತಾ ಇದ್ರೆ. ಚೀಚಿ, ನಾನ್ ಮ್ಯಾಗಿ ತಿನ್ನಲ್ಲ. ಮ್ಯಾಗಿ ತಿನ್ನಲ್ವಾ? ಡಾಕ್ಟ್ರೆ, ಬಿಸಿ ಬಿಸಿ ಮ್ಯಾಗಿಗೆ ಟೊಮೆಟೊ, ಈರುಳ್ಳಿ, ಒಂದೇ ಒಂದ್ ಮೊಟ್ಟೆ ಹೊಡೆದು ಹಾಕೊಂಡ್ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನಾನ್ ಮಾಡ್ಕೊಡ್ತೀನಿ, ನೀವು ತಿನ್ನಿ. ಲೈ, ನಾಳೆಯಿಂದ ನಾನು ಬರಲ್ಲ ಕಣ. ಬಂದಿಲ್ಲಿ ಕೂತು ಟೈಮ್ ವೇಸ್ಟ್ ಮಾಡ್ತೀಯಾ? ತಗೊಂಡ್ಬಂದು ಇಷ್ಟು ಮಾಡಲ್ವಾ? ಯಾರೋ ಇದು ಬಳಕುವ ಬಳ್ಳಿ ಹಿಂಗ ಬಳಕ್ತಾ ಇದೆ. ನಮ್ಮೋರೆ ನೀನು ಬರ್ತೀಯಲ್ಲ ಗೊತ್ತಿಲ್ಲ, ನಾಳೆಯಿಂದ ನಾನು ಫಿಕ್ಸ್. ನಾನಿಂತ ಸಿಲ್ಲಿ ಜೋಕ್ಸ್ಗೆಲ್ಲ ನಗದೇ ಇಲ್ಲ. ಅದೇನೋ ಗೊತ್ತಿಲ್ಲ, ನೀವ್ ಹೇಳ್ತಿದ್ರೆ ನಗು ಬರ್ತಿದೆ. ಸಿಲಿ ಜೋಕ್. ಥ್ಯಾಂಕ್ ಯು ಡಾಕ್ಟರ್. ಐ ಜಸ್ಟ್ ವಾಂಟ್ ಬಿ ಶೋರ್, ನೀವು ಸ್ಮೋಕ್ ಮಾಡಲ್ಲ ತಾನೆ? ನೋ. ಈ ಡ್ರಿಂಕಿಂಗ್? ನೋ ವೇ, ಚಾನ್ಸೇ ಇಲ್ಲ. ಈ ಗಾಂಜಾ ನೋ. ಈ ಹುಡುಗಿರ್ ಸವಾಸ ಎಲ್ಲ ನೋ. ನೀವ್ ಹೇಳ್ತಿರೋದು ಯಾವುದು ಸುಳ್ಳಲ್ಲ ತಾನೆ? ಸುಳ್ಳು? ಹಾ, ಸುಳ್ಳಲ್ಲ. ನೀವು ಕೋಟಿ ಕೊಡ್ತೀರಾ ಅಂದ್ರೆ ನನ್ನ ನಾಲ್ಗೆ ಸುಳ್ಳು ಬರಲ್ಲ. ಓಕೆ. ಟ್ರೂ
ಟ್ರೂತ್ ಆರ್ ಡೇರ್? ಡೇರ್. ಮೆನ್ ಆಲ್ವೇಸ್ ಗೋ ಫಾರ್ ಡೇರ್, ವಿಮೆನ್ ಗೋ ಫಾರ್ ಟ್ರೂತ್. ಫೋನ್ ಕೇಳು. ನಾವೆಲ್ಲ ಗೊತ್ತಲ್ಲ ಡೇರೆ. ಫೋನ್ ಕೊಡು. ನೀನ್ ಡೇರ್ ಡೆವಿಲ್ ಕಣ, ಕೊಡ. ಚಿಲ್ ಮಚ್ಚ ಚಿಲ್. ಡೇರ್. ನಿನ್ ಫೋನ್ ಕೊಡು. ಡಾವ್ ಗೊತ್ತಲ್ಲ, ಸತ್ಯರಾಮಚಂದ್ರ ಕಟ್ಟ ಕಡಿಯ ತುಂಡು ತಗೊಳ್ಳಿ. ಡಾಕ್ಟರ್, ಹಾರ್ಟು ಅಲ್ಲ ಈ ಕಡೆ ಹಾರ್ಟ್ ಯಾಕೋ ಯದ್ವಾ ಹೊಡ್ಕೋತಿದೆ ಡಾಕ್ಟರ್. ಅದು ಲವ್ ಮಾಡಿದ ಹುಡುಗಿಗೆ ಸುಳ್ಳು ಹೇಳಿ ಬೇಜಾರು ಮಾಡಿ ಮನ್ಸು ನೋಯಿಸಿ ಕಣ್ಣೀರು ಹಾಕ್ಸಿದ್ದಕ್ಕೆ ತುಂಬಾ ಬೇಜಾರಾಗ್ತಿದೆ ಡಾಕ್ಟರ್. ಇನ್ನೂ ಏನಾದ್ರೂ ಮುಚ್ಚಿರ್ತಾ ಇದ್ಯಾ? ಬೇರೆ ಏನಾದ್ರೂ ಇದ್ರೆ ಹೇಳ್ಬಿಡು. ಇಲ್ಲ 2 ನಿಮಿಷ ಟೈಮ್ ತಗೋ, ಆದ್ರೆ ನಿಜ ಹೇಳು. ಚಚಾ ಏನಿಲ್ಲ ಡಾಕ್ಟ್ರೆ. ಮೈ ಲೈಫ್ ಈಸ್ ಅನ್ ಓಪನ್ ಬುಕ್. ಇಫ್ ಯು ವಾಂಟ್ ಯು ಕ್ಯಾನ್ ರೀಡ್ ಮಿ ರೈಟ್ ನೌ. ಇಟ್ಸ್ ಓಕೆ. ವಿ ರಿಯಲಿ ಲವ್ ಈಚ್ ಅದರ್ ಅಂಕಲ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಬೇಸಿಕ್ಲಿ ಐ ಆಮ್ ಫ್ರಮ್ ಅ ಗುಡ್ ಫ್ಯಾಮಿಲಿ. ಪ್ಲೀಸ್ ಡ್ಯಾಡಿ. ವಿಲೆ ಗೊತ್ತಾಗುತ್ತಲ್ಲ ಆದ್ರೆ. ಹಾಯ್, ನಮ್ಮ ಮಾವನ್ ಮಗ. ಕೂಲ್ ಡ್ರಿಂಕ್ಸ್ ಕುಡಿತೀಯಾ? 2 ಮಿನಿಟ್ಸ್ ಬಂದೆ. ಹಾಯ್, ಐ ಆಮ್ ಸಂಜಯ್. ರಜೆ, ನಿನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನೀನು ದೊಡ್ಡ ಅಂಬಕ್ ಅಂತ. ಏಯ್, ಯು ಆರ್ ಅ ಲಯ. ದೊಡ್ಡ ಅಂಬಕ್. ನೀವು ತೋರಿಸಿದ ಹುಡುಗಿನೇ ಮದುವೆ ಆಗ್ಬೇಕು ಅನ್ನೋದಾದ್ರೆ ಡಿವೋರ್ಸ್ ಕೂಡ ನೀವೇ ಕೊಡಿಸ್ಬೇಕಪ್ಪ. ಡಿವೋರ್ಸ್ ಕೂಡ. ಏನಾದರೂ ಮಾಡ್ಕೊಂಡು ಹಾಳಾಗೋಗು. ಸರ್, ಈ ಫೋಟೋ ಮಾಡೆಲ್ಸ್ ನೋಡಿ ಸರ್ ಹೇಗಿದೆ. ಇದು ಇಟ್ಸ್ ನೈಸ್, ಬಟ್ ಲೆಗ್ ಲಿಫ್ಟಿಂಗ್ ಎಲ್ಲ ನಾನು ಮಾಡಲ್ಲ. ಹೌದಾ ಸರ್? ನೋ. ಇದು ನೋಡಿ ಸರ್, ಸಖತ್ತಾಗಿದೆ. ಕಿಸ್ಸಿಂಗ್ ಪೋಸ್. ಚೆ ಪಬ್ಲಿಕ್ ಅಲ್ಲಿ ತುಂಬಾ ಆಕ್ವರ್ಡ್ ಆಗಿರುತ್ತೆ. ಐ ಆಮ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ. ನಮ್ಮ ಅಮ್ಮಂಗೆ ಗೊತ್ತಾರೆ, ಬೈತಾರೆ, ಬೇಡ. ಇದು ನೋಡಿ ಸರ್, ಸಖತ್ತಾಗಿದೆ, ಖಡಕ್ ಆಗಿದೆ. ಚೆನ್ನಾಗಿದೆ, ಬಟ್ ನಂಗೆ ಬಾಡಿ ಇಲ್ಲ. ಈಗ ಜಿಮ್ಗೆ ಸೇರಿದ್ದೀನಿ. ಇನ್ನೊಂದು 6 months ಆದ್ಮೇಲೆ ಮಾಡೋಣ. ಸರ್, ಇದು ಪ್ರೀ ವೆಡ್ಡಿಂಗ್ ಸರ್. ಪೋಸ್ಟ್ ವೆಡ್ಡಿಂಗ್ ಅಲ್ಲಿ ಮಾಡೋಣ ಬಿಡಿ. ಅರ್ಥ ಆಯ್ತು ಸರ್. ನಿನ್ನ ಕಂಡ ಮೇಲೆ ಬೇರೆ ಯಾರು ಕಾಣಲ್ಲ ಚಂದ. ಮ್ಯಾಗ್ನೆಟ್ ಹಂಗ ನಿನ್ನ ಕಣ್ ಸೆಳೆತ. 1000 ಫ್ರೆಂಡ್ಸು ಅವ್ರೆ, ಯಾರ ಫೋನು ಎತ್ತಲ್ಲ. ನಾನು ಚೇಂಜ್ ಆಗೋದೆ ಯಾಕೋ ನೋಡುತ್ತಾ. ಊಟ ತಿಂಡಿ ನಿದ್ದೇನೆ ಬ್ಯಾಡ ಟೈಮಿಗೆ. ನಿನ್ನ ಕೆಳಗೆ ವಹಿಸ್ಕೊಳ್ಳೋ ಆಸೆ ಯಾಕೋ ಏನೋ ನನ್ನ ಬಾಡಿಗೆ. ಹಂಗೋ ಹಿಂಗೋ ಹಾಯಾಗಿ ಇದ್ದೆ ನನ್ನ ಪಾಡಿಗೆ. ಲವ್ ಸ್ಟೇಟಸ್ ಹಾಕಂಗೆ ಮಾಡ್ದೆ, ಕಂಡು ಬಿದ್ದೆ ಬಾವಿಗೆ. ಕಳ್ದೋದೆ ಪಳ ಕಣ್ಣನ್ನ ಕಂಡು ಕಳ್ದೋದೆ. ಹಾಗೆ ಇಲ್ಲ ಹಿಂಗೆ ಹಿಂದೆಂದೂ. ಮಧ್ಯರಾತ್ರಿ ಎದ್ದು ನೋಡುತ್ತೀನಿ ಮಿರರು ನಾನು. ಮಮ್ಮಿಗೀಗ ಡೌಟು ಬಂದಂಗಿದೆ. ಫಾರ್ಮ್ ಫಿಲ್ ಮಾಡಿ ಕಾದಿರುವೆ ಸೈನಿಗೆ ನಾನು. ಬೇಗ ಸೀಲು ಹಾಕಿ ನನ್ನೆದೆಗೆ. ಯಾವ ಸಾಂಗ್ಗೆ ಹಾಕಿದ್ರು ನಾನು ನಿಂದೆ ವಾಯ್ಸ್ ಇದೆ. ಸದ್ಯದಲ್ಲೇ ನಿಮ್ಮನೆಗೆ ಬಂದು ಕೇಸರಿ ಬಾತು ತಿನ್ನೋ ಚಾನ್ಸ್ ಇದೆ. GPS ಹಾಕೊಂಡು ಇಲ್ವೇ ಹೊಂಟ್ರು ಸುಮ್ಮನೆ. ಕರ್ಕೊಂಡ್ ಬಂದು ನಿಲ್ಸೋದು ಈಗ ನಿಮ್ಮ ಮನೆಗೆಟು ಮುಂದೆನೆ. ಕಳ್ದೋದೆ
ಫಳ ಫಳ ಕಣ್ಣನ್ನ ಕಂಡು ಕಳ್ದೋದೆ ಥರ ಥರ ಸನ್ನೆನ ಕಂಡು ಕಳ್ದೋದೆ ಚಲಿಸುವ ಬೆಣ್ಣೆನ ಕಂಡು ಕಳ್ದೋದೆ ಹಾಗೆ ಇಲ್ಲ ಹಿಂಗೆ ಹಿಂದೆಂದು ಏನೊಂದು ಸಿಗರೇಟ್ ಕೊಟ್ಟಿಯ ಐ ಬಾಸ್ ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅನ್ಸುತ್ತೆ ಬಾಸ್. ನನ್ನ ನಾನು LTV ವಿಜಯ್. ಏನ ಆ ಥರ ಒಂದು ಚಾನಲ್ ಬೇರೆ ಇದೆಯಾ? ನೀನ್ FTV ನೋಡಿದ್ಯಾ? ಹಾ. ಮತ್ತೆ ಅಂಥದ್ದು ನೋಡ್ತಿ ಇಂಥದ್ದು ನೋಡಲ್ವಾ? ಇಲ್ಲ ಬಾಸ್, ನಾನು ಟಿವಿ ಎಲ್ಲ ನೋಡಲ್ಲ, ಬಟ್ ಬೇರೆಲ್ಲೋ ನೋಡಿದ್ದೀನಿ ಅನ್ಸುತ್ತೆ. ಹಾಯ್, ಹಾಯ್, ನೀವ್ಯಾರು? ಜಾನ್ಸನ್, ಸ್ಟೆಫಿ ಲವರ್. ನೀವು ಸ್ಟೆಫಿ ಲವರ್? ಆಹಾ. ನೀವು ಮದುವೆ ಆಗ್ತಾ ಇದ್ದೀರಾ? ನಾನು ಯಾರು ಫೋಟೋ ತೆಗಿಬೇಕು? ನಾನಿನ್ನು ಟ್ರೈ ಮಾಡ್ತಾ ಇದ್ದೀನಿ. ಒನ್ ಸೈಡ್ ಲವರ್ ಬ್ರೋ. ಏಯ್ ಮಗ ಕೂಲ್. ಹಲೋ ಬಾಸ್, ಏನಪ್ಪ ನಿಂದು? ನಾನು ಕೊನೆ ಕ್ಷಣದವರೆಗೂ ಟ್ರೈ ಮಾಡ್ತಾನೆ ಇರ್ತೀನಿ. ಸ್ಟೆಫಿನ ಮದುವೆ ಆಗಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಏನ ಟ್ರೈ ಮಾಡೋದ್ ನೀನು? ವಾರಿಯರ್ ಡೂಡ್. ಯಾಕೆ ಮದುವೆ ಆದ್ಮೇಲೆ ಪ್ರಾಬ್ಲಮ್ ಬರಲ್ವಾ? ಅಲ್ಲ, ಕಾಫಿಲ್ ಸಕ್ಕರೆ ಇಲ್ಲ, ಉಪ್ಪಿಟ್ಟಲ್ಲಿ ಉಪ್ಪಿಲ್ಲ, ಪಿಕಪ್ ಮಾಡಿಲ್ಲ, ಡ್ರಾಪ್ ಮಾಡಿಲ್ಲ, ಅವಳ ಕಮೆಂಟ್ ಮಾಡಿದ್ರು ಇವನ ಕಮೆಂಟ್ ಮಾಡಿಲ್ಲ ಅಂತ ಏನೋ ಒಂದು ಪ್ರಾಬ್ಲಮ್ ಬರ್ಬೋದು. ಆ ಪ್ರಾಬ್ಲಮ್ ಡೈವರ್ಸ್ ಆಗ್ಬೋದು. ಅಲ್ಲಿ ನನಗೊಂದು ಚಾನ್ಸ್ ಸಿಗ್ಬೋದು. ನಾನು ಬರ್ತೀನಿ ಬಾಸ್. ಬಸ್ ಫೋಟೋ ಚೆನ್ನಾಗಿರ್ಲಿ. ಓಕೆ ಬಾಸ್. ಇವಂದಲ್ಲ, ಸ್ಟೆಫ್ ಇದೆ. ಬೈ ದ ವೇ, ಇನ್ನೊಂದು ವಿಷಯ, ಪ್ರೀ ವೆಡ್ಡಿಂಗ್ ಯಾರು ಮುಂಚೆ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಕೊನೆಗೆ ವೆಡ್ಡಿಂಗ್ ಯಾರು ಮಾಡ್ಕೋತಾರೆ ಅನ್ನೋದೇ ಮುಖ್ಯ. ಆಯ್ತು ಹೋಗಪ್ಪ ಸಾಕು. ಏನೋ ಇವನು ಆಡ್ತಾನೆ ಮಂಗ್ ನನ್ನ ಮಗನ್ ತಗೊಂಬಂದು. ಇದು ನೀನೇ ಅಲ್ವಾ? ನಾನಲ್ಲ ನೋಡಕ್ ಡಿಟ್ಟು ನಿನ್ನಂಗಿದನಲ್ಲೋ. ನಾನ್ ಚಾನ್ಸ್ ಎಲ್ಲ ಕಣೋದು. ನಾನಲ್ಲ ಲೇ, ನೀನ್ ಯಾಕೆ ಅಷ್ಟು ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ನಾನಲ್ಲ ಕಣ, ನಿಜವಾಗ್ಲು ನಂಬ್ರೋ. ಮತ್ ಇನ್ನೇನ್ ಪಿನ್ ಬದಾರ? ಮಾಡ್ಲಾ ನಿಮ್ಮ ಅಪ್ಪನ ಫೋನು? ಮಾಡ್ಲಾ ನಿಮ್ಮ ಅಪ್ಪನ ಫೋನು? ನಾನಲ್ಲ ಕಣೋದು. ನಾನು ಫಸ್ಟ್ ಟೈಮ್ ನೋಡಿದಾಗ ಹಂಗೆ ಅನ್ಕೊಂಡೆ, ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರಲ್ಲ, ಆ ತರ ಇರ್ಬೋದು ಕಣೋ. ನಾನಲ್ಲ ಕಣೋ. ಮದ್ವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿಲ್ಲ, ವಿಡಿಯೋಗ್ರಫಿ ಆರ್ಡರ್ ಕೂಡ ಕೊಟ್ಟಿಲ್ಲ, ಅದ್ರ ಮಧ್ಯೆ ವಿಡಿಯೋಗ್ರೆ ಯಾರು ಕೊಟ್ಟಿದ್ದೆ ಆರ್ಡ್ರು? ನನ್ ಬಿಟ್ಟು ಬೇರೆ ಯಾರು ಕೊಟ್ಟಿದ್ದೆ ಆರ್ಡ್ರು? ಮಚ್ಚ, ಇದು ಬೇರೆ ಹುಡುಗಿ. ಅಯ್ಯೋ ದೇವ್ರೆ, ಮದ್ವೆ ಮುಂಚೆನೆ ಹನಿಮೂನು, ಅದು ಬೇರೆ ಹುಡುಗಿ ಜೊತೆ. ಮದ್ವೆ ಆದ್ಮೇಲೆ ಇನ್ನೊಂದ್ಸತಿ ಹನಿಮೂನು ವೈಫ್ ಜೊತೆ. ಡಬಲ್ ಬ್ಯಾರಲ್ ಗನ್ ಕಣೋ ನೀನು. ಮುಚ್ಚರಲ್ಲ ಪ್ಲೀಸ್. ಗನ್ ತುಂಬಾ ಸ್ಟ್ರಾಂಗ್ ಅಲ್ವಾ? ಫೈರೇ ಆಗಿಲ್ಲ. ಇದೇನೋ ಡೌನ್ಲೋಡ್ ಆಗ್ತಿಲ್ಲ ನೋಡ. ಒಂದ್ ನಿಮಿಷ ಇರೋ. ಹಲೋ, ಏನಾಯ್ತು ನಿಂಗೆ? ಎಲ್ಲೋಗಿದ್ಯಾ? ಫ್ರೆಂಡ್ಗೆ ಆಕ್ಸಿಡೆಂಟ್. ಸ್ಟೆಫಿ ಏನು? ಏನ್ ಆಕ್ಸಿಡೆಂಟ್? ಹೆಡ್ ಇಂಜುರಿ. ಹೆಂಗಾಯ್ತು? ಅದು ಬೈಪಾಸ್ ಸರ್ಜರಿ ಅಂತ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೀವಿ. ಏನ್ ಹೇಳ್ತಾ ಇದೀಯ ನೀನು? ಹೆಡ್ ಇಂಜುರಿ ಆದ್ರೆ ಯಾರಾದ್ರೂ ಬೈಪಾಸ್ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾರಾ? ಅದು ಅವನಿಗೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಲ್ಲಿ ಹೋಲ್ ಇತ್ತಲ್ಲ, ಅದಕ್ಕೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದಾಗ ಹೆಡ್ ಇಂಜುರಿ ಆಗೋಯ್ತು. ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ. ಓ ಕಮ್ ಆನ್, ಐ ಆಮ್ ಅ ಡಾಕ್ಟರ್ ಮೈ ಸೆಲ್ಫ್. ಏನಾದ್ರೂ ಮುಚ್ಚಿಡ್ತಾ ಇದೆಯಾ ನನ್ನ ಹತ್ರ? ಏನಾದ್ರೂ ಇದ್ರೆ ಇವಾಗ್ಲೇ ಎಂಜಾಯ್ ಹೇಳ್ಬಿಡು, ಬೇಕಾದ್ರೆ 2 ಮಿನಿಟ್ಸ್ ತಗೋ. ಗಾಡ್ ಪ್ರಾಮಿಸ್ ಏನಿಲ್ಲ. ಸ್ಮೋಕ್ ಮಾಡಿದ್ಯಾ ನೀನು? ಸ್ಟೆಫಿ, ಸ್ಮೋಕಿಂಗ್ ಕಿಲ್ಸ್, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಅಷ್ಟು ದೊಡ್ಡದಾಗಿ ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಹೇಳ್ತಾರೆ. ಅದು ಅಲ್ಲದೆ ನೀನ್ ಡಾಕ್ಟರ್, ನೀನ್ ಪ್ರಾಮಿಸ್ ಬೇರೆ ಮಾಡಿದೀನಿ ನಾನು. ಸ್ಟೆಫಿ, ಇನ್ನೊಂದ್ಸತಿ ಟ್ರೈ ಮಾಡಲೇ. ನೋಡ, ಡೌನ್ಲೋಡ್ ಆಗ್ತಿಲ್ಲ ಕಣ, ಆಪ್ಷನ್ ಇಲ್ಲ. ಟ್ರೈ ಮಾಡಲೇ. ಇವನೊಬ್ಬ Always a video dude. ಧೂಮ್ರಪಾನ ನಿನ್ನ ಮದುವೆಗೆ ಹಾನಿಕಾರಕ. ಏಯ್ ಮೆಂಟ್ಲು ನನ್ ಮಗನೇ, ಯಾಕೋ ನನ್ನ ಲೈಫಲ್ಲಿ ಆಟ ಆಡ್ತಿದ್ಯಾ? ಕೊನೆ ಕ್ಷಣದವರೆಗೂ ಈ ಮದುವೆ ನಿಲ್ಸಕ್ ಹೋರಾಟ ಮಾಡ್ತಾನೆ ಇರ್ತೀನಿ. ಐ ಆಮ್ ಅ ವಾರಿಯರ್ ಡೂಡ್. ಈ ನನ್ನ ಮಗ ಇಲ್ಲಿಂದ ಗಂಟು ಬಿದ್ದ ಪ್ರಾಣ ತಿಂತವನೆ. ಯಾರು ಇವನು ಮೆಂಟ್ಲು ನನ್ ಮಗ? ಏಯ್, ಆ ಹುಡ್ಗಿ ನೋಡ್ರೆ ಅಷ್ಟೊಂದು ಟ್ರೈ ಮಾಡ್ತಿದ್ದಾಳೆ, ನೀ ನೋಡ್ರೆ ಎಮ್ಮೆ ಕೋಣಂತರ ಮಲ್ಕೊಂಡಿದ್ಯಾ. ಎತ್ತು ನನ್ ಮಗನೇ. ನಾನಲ್ಲ ಕಣೋದು. ಸರಿ ಹೇಳ್ಬೇಕು ನಿಮ್ಗೆ. ಮೊದ್ಲ ವಿಡಿಯೋ ಡಿಲೀಟ್ ಮಾಡು. ಮೊಬೈಲ್ ಕೊಡ ನಿಂದು. ಮೊಬೈಲ್ ಕೊಡ ಇಲ್ಲಿ. ಮೊದ್ಲು ವಿಡಿಯೋ ಡಿಲೀಟ್ ಮಾಡಿ ನೀನು. ಡೌನ್ಲೋಡ್ ಆಗ್ತಿಲ್ವಾ? ಅದ್ ನಾನಲ್ಲ ಕಣೋ. ಎಷ್ಟ್ ಹೇಳಿದ್ರು ನಂಬ್ತಾನೆ ಇಲ್ಲ ನೀವು. ಇಷ್ಟಾಯ್ತು. ಅದು ಅವನೇನಾ?
ಅವನೇ ದೇವ್ರನಿಗೂ ಅವನೇ. ಹೌದಾ ಅವ್ನಾ? ಬ್ರದರ್, ನಂದೊಂದು ರಿಕ್ವೆಸ್ಟ್, ಆ ವಿಡಿಯೋನ ನಾನು ನೋಡ್ಬೋದಾ? ನಾ ಕತೆ ಹೇಳ್ತಿರೋದು ತಪ್ಪು, ಇನ್ನು ವಿಡಿಯೋ ತೋರಿಸಿದ್ರೆ ಇನ್ನೂ ದೊಡ್ಡ ತಪ್ಪಾಗತ್ತೆ. ನೋ 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 ನೋ. ಆಮೇಲೆ ಮುಂದೇನಾಯ್ತು? ಬಕ್ವಾಸ್ ವಿಡಿಯೋ ವೇಸ್ಟೆಡ್ 10 minutes ಆಫ್ ಮೈ ಲೈಫ್. ಲೈಕ್ ಹಿಯರ್ ಇಫ್ ಯು ಥಿಂಕ್ ಯು ವಿಲ್ ಡೈ ಎ ವರ್ಜಿನ್. ಬೆಸ್ಟ್ ವಿಶಸ್ ಫ್ರಮ್ ಕಾಶಿನಾಥ್ ಸರ್ ಅಂಡ್ ಶಕಿಲಾ ಫ್ಯಾನ್ಸ್. ಹೋಗಪ್ಪ. ಸಂಜಯ್, ಏನಾಯ್ತು ಹೇಳೋ? ಓಕೆ ಕಣೋ, ಡೋಂಟ್ ಜಡ್ಜ್ ಮೀ ಆಯ್ತಾ? ಐ ವೋಂಟ್ ಜಡ್ಜ್ ಯು. ನಾನು ತುಂಬಾ ಒಳ್ಳೆನ್ ಕಣೋ. ಐ ನೋ. ಬೇಸಿಕ್ಲಿ ಐ ಆಮ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ ಕಣೋ. ಅದು ಐ ನೋ. ಯಾ, ನಾನು ತುಂಬಾ ಅಂದ್ರೆ ತುಂಬಾ. ಐ ನೋ ನಾನ್ಸೆನ್ಸ್. ಆ ವಿಡಿಯೋದಲ್ಲಿರೋದು ನಾನೇ ಕಣೋ. ಐ ನ್ಯೂ ಮ್ಯಾನ್. ನೋ, ಏನೋ ಮಾಡಿದ್ಯಾ? ಸಂಜಯ್ ನೋಡು, ಲೈ ಇಲ್ಲಿ ನೋಡು, ಇಲ್ಲಿ ನೋಡು. No. ಲೈ ಕಣ್ಣಲ್ಲಿ ಕರೆಕ್ಟ್ ನೋಡು. ಮೆತ್ತಗೆ ಮಾತಾಡು ಪ್ಲೀಸ್. ಏನೋ ಮೆತ್ತಿಗೆ ಮಾತಾಡೋದು? ಉಚ್ಚ ಹೊಯ್ಬೇಕಾದ್ರೂ ಪಕ್ಕದಲ್ಲಿ ನಿಂತ್ಕೊಂಡು ಉಚ್ಚ ಹೊಯ್ತಾ ಇದ್ವಿ. ನಾನು ಮೆತ್ತಗೆ ಒಬ್ಬನೇ ಮಾತಾಡು. ಬಿಟ್ಟು ನನ್ ಬೇರೆ ಮಾತ್ ಕೇಳು. ಕಡೆ ಹೋಗಿ ಏನ್ ಮಾಡ್ಕೊಂಡ್ ಬಂದಿದ್ದೆ? ಬಾಯ್ ಬಿಡು. ಹೇಳು ಹೇಳು ಹೇಳು. ಜಸ್ಟ್ ಆಕ್ಸಿಡೆಂಟ್ ಕಣೋ. ಏನು ಆಕ್ಸಿಡೆಂಟು? ಮಕ್ಕಳು ಮಾಡೋದು ಆಕ್ಸಿಡೆಂಟ್ ಏನೋ? ಗಾಡಿ ನೀನೇ ಹೋಗಿ ಹೊಡೆದ್ಯಾ ಅಥವಾ ಗಾಡಿನೇ ಬಂದು ನಿನಗೆ ಹೊಡಿತಾ? ಹಿಂದ್ಗಡೆಯಿಂದ ಹೊಡೆದ್ಯಾ ಮುಂದ್ಗಡೆಯಿಂದ ಹೊಡೆದ್ಯಾ? ಹೇಳು ಮಗ. ಯಾರಿಗೂ ಹೇಳ್ಬೇಡ. ಕೇಳಿಸ್ತಾ ಇಲ್ಲ. ಹೇಳ್ತೀನಿ ಮಗ, ಆದ್ರೆ ಓಕೆ ಹೇಳ್ತೀನಿ. Okay. ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಹೇಳಲ್ಲ, ಹೇಳು. ಅದು 2 ವರ್ಷದಿಂದ ಆಕ್ಟಿಂಗ್ಗೆ ಅಂತ ಹೋದಾಗ ರಾಜಾ, ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಆಕ್ಟ್ ಮಾಡಿದ್ಯಾ? ಇಲ್ಲ ಸರ್. ಓ ನೈಸ್, ವೆರಿ ನೈಸ್. ಬೈಲಿ ಫ್ರೆಶ್ ಫೇಸ್, ಫ್ರೆಶ್ ಪೀಸ್. ಪೀಸಾ? ಫ್ರೆಶ್ ಫೇಸ್. ಅವತ್ತು ಒಂದಿನ ಟಿವಿ ಚಾನಲ್ ಚೇಂಜ್ ಮಾಡ್ತಾ ಇದ್ದೆ. ಯಾವುದೋ ಒಂದು ಚಾನಲ್ ಅಲ್ಲಿ ನಿನ್ ಮುಖ ನೋಡ್ದೆ. ಅವತ್ತೇ ಫಿಕ್ಸ್ ಆದೆ, ಈ ಕ್ಯಾರೆಕ್ಟರ್ಗೋಸ್ಕರನೇ ನೀನ್ ಹುಟ್ಟಿರೋದು ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇರ್ಲಿ. ಒಂದು ಥ್ಯಾಂಕ್ಸ್ ಹೇಳಕ್ ಬರಲ್ಲ, ಇವರೆಲ್ಲ ಒಂದು ಆರ್ಟಿಸ್ಟು. ಇವನ್ ಕೈಲಿ ಸಿಕ್ಕಾಕೊಂಡಲ್ಲ, ಮುಗೀತು ನಿನ್ ಕತೆ. ನೀನು ವರ್ಲ್ಡ್ ಸಿನಿಮಾಸ್ ಎಲ್ಲ ತುಂಬಾ ನೋಡ್ಬೇಕು ಸರ್. ಕರೆಕ್ಟ್. ಒಂದು ಒಳ್ಳೆ ಸಿನಿಮಾ ಅಂದ್ರೆ ಅದು ಸಿನಿಮಾನೇ ಅನ್ಸ್ಬಾರ್ದು. ಕರೆಕ್ಟ್. ಆಮೇಲೆ ಈ ಆಕ್ಟಿಂಗ್ ಇದೆಯಲ್ಲ, ಆಕ್ಟಿಂಗ್ ನಾಭಿಯಿಂದ ಬರ್ಬೇಕು. ಮೆಥಡ್ ಆಕ್ಟಿಂಗ್ ಎಲ್ಲ ಕಲ್ತಿದ್ದೀನಿ ಸರ್. ಮೆಥಡ್ sir. ಎಸ್. ಈ ಸಿನಿಮಾ ರಿಲೀಸ್ ಆದ್ರೆ ನೀನು ಬೇರೆ 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 ಲೆವೆಲ್ಗೆ ಹೋಗ್ತೀಯಾ. ಬೇರೆ ಲೆವೆಲ್ಗೆ ಹೋಗ್ತೀಯಾ. ಸಾರಿ ಬೇಬಿ, ಇದೇ ಹನಿಮೂನ್ ಸರ್ಪ್ರೈಸ್ ನಿನ್ಗೆ. ಓಕೆ. Are you comfortable? Yeah. Comfortable. Baby. Yes, baby. It's finally honeymoon. Yes, it's honeymoon. Okay. ಏನ್ ಫೀಲ್ ಆಗ್ತದೆ? ಅದು ತುಂಬಾ ಅಶ್ವಾಗ್ತಿದೆ. ಓಕೆ, ಸ್ಟಾರ್ಟ್ ಮಾಡೋಣವಾ? ಶೋರ್. ಬಿರಿಯಾನಿ ಆರ್ಡರ್ ಮಾಡ್ಲಾ? ಬಿರಿಯಾನಿನಾ? ತುಂಬಾ ದೂರದಿಂದ ಬಂದ್ವಲ್ಲ, ಅಶ್ವಾಗ್ತಿದೆ. ಸ್ವಲ್ಪ ತಿನ್ನೋಣ. ಸ್ವಲ್ಪ. ಓಕೆ, ಆಯ್ತು, ತಿನ್ನೋಣ. ಓಕೆ. ಹೇ, ಎದ್ದೇಳು ಬೇಬಿ, ಎದ್ದೇಳು. ಹೇಳು. ಏಯ್ ಸ್ಟುಪಿಡ್, ಎದ್ದೇಳು.
ಹೇಳೋ ತಿನ್ಬಿಟ್ಟು ಮಲ್ಕೊಂಡಿದ್ದಾನೆ. ಹನಿಮೂನಿಗೆ ಬಂದು ಗೊರ್ಕೆ ಹೊಡಿತದ್ಯಾ ಮಗನೇ, ನಾನೆನ್ನ ಬಿಡಲಾರೆ. ಆ ಹುಡುಗಿ ಅಷ್ಟೊಂದು ಎಫರ್ಟ್ ಹಾಕಿ ಇಂಟ್ರೆಸ್ಟಿಂಗ್ ಆಗಿದ್ರೆ ನೀನೇನು ಎಮ್ಮೆ ತರ ಮಲಗಿದ್ಯಾ? ನಾನಾಗಿದ್ರೆ ಲೋ ನಂಬೋ ನನ್ನ ಆಕ್ಟಿಂಗ್ ಕಣೋ, ಆಕ್ಟಿಂಗ್ ಅದು. ನಾನು ಇದುವರೆಗೂ ಏನು ಮಾಡೇ ಇಲ್ಲ ಕಣೋ. ಹೆಂಗೋ ನಂಬೋದು? ಕುಚ್ಚುಕು ಗೆಳೆಯ ನಾನು, ನನ್ನ ಹತ್ರನೇ ವಿಷಯ ಮುಚ್ಚಿಟ್ಟಿದ್ಯಾ? ಒಂದೇ ಒಂದಿನ ಕಣೋ ಶೂಟ್ ಮಾಡಿದ್ದು, ಆಮೇಲೆ ಏನೋ ಪ್ರಾಬ್ಲಮ್ ಆಯ್ತು ಅಂತ ಫಿಲಮ್ ನಿಂತೋಯ್ತು. ಪ್ಲೀಸ್ ನನ್ನ ನಂಬಲೋ, ಪ್ಲೀಸೋ. ಅಪ್ಪಾಜಿ ನಾನೇನೋ ನಂಬ್ತೀನಿ, ಸ್ಟೆಫಿ ನಂಬೇಕಲ್ವಾ? ನೀನ್ ಹುಡುಗಿನೋ ಹುಡುಗ ತಾನೆ, ಲೈಟ್ ಆಗಿ ತಗೋ. ಲವ್ ನಿನಗೂ ಹೀಗೆ ಹಾಕಿದ್ರೆ ಆಗ್ಲೂ ಹಿಂಗೆ ಹೇಳ್ತಿದ್ದ? ನನಗ ಇಲ್ಲ ಕಣ, ನೋ ಚಾನ್ಸ್. ನನಗೀಗ ಸಾಧ್ಯನೇ ಇಲ್ಲ. ಏನೋ ಹಿಂಗ್ ಮಾತಾಡ್ತೀಯಾ? ಹೋಗ್ಲಿ, ಆ ಪ್ರೊಡ್ಯೂಸರ್ ನಂಬರ್ ಇದೆಯಾ? ಇಲ್ಲ. ಡೈರೆಕ್ಟರ್ದು? ಇಲ್ಲ. ಅಟ್ಲೀಸ್ಟ್ ಆ ಹುಡುಗಿದಾದ್ರು? ಹುಡುಗಿದ್ ನಾನೇ ಯಾಕೆ ಇಟ್ಕೊಳ್ಳಿ? ಇಲ್ಲ ನನ್ನ ಹತ್ರ. ಏನೋ ನೀನು ಏನ್ ಕೇಳಿದ್ರು ಇಲ್ಲ ಇಲ್ಲ ಅಂತೀಯ? ಅವಳು ಮೊಬೈಲ್ ಹೊಡೆದಾಕಿರೋ ವಿಚಾರ ನಿನಗೆ ಗೊತ್ತು ತಾನೆ? ಹಳೆ ಕಾಂಟ್ಯಾಕ್ಟ್ಸ್ ಯಾವ್ದು ಇಲ್ಲ ಕಣೋ ನನ್ನ ಹತ್ರ. ಆ ವಿಡಿಯೋ ಜೊತೆ ಬೇರೆ ಇನ್ನೊಂದು ವಿಡಿಯೋ ಇದ್ದಿದ್ರೆ ಸಿನಿಮಾ ಮೇಕಿಂಗ್ ವಿಡಿಯೋ ಅಂತ ನಂಬಿಸ್ಬೋದಾಗಿತ್ತು. ಏನು ಅಳ್ತಾ ಇದೆಯಾ? ಡಸ್ಟ್ ಕಣೋ, ಡಸ್ಟ್. ಈಗೇನೋ ಮಾಡೋದು? shame.com ಏನೋ ಇದು ಹೊಸದಾಗಿದೆ ವೆಬ್ಸೈಟು. ಅಪ್ಲೋಡ್ ಆ್ಯಂಡ್ ಮೇಕ್ ಮನಿ ಬಟ್ ಡೌನ್ಲೋಡ್ ಆಪ್ಷನ್ಸ್ ಇಲ್ಲ ಕಣೋ. ಇಲ್ಲಿ ನೋಡು, 20 hours ago ಅಪ್ಲೋಡೆಡ್ ಬೈ ಕುಂಫು ಪಾಂಡಾ at 007. ಯಾವನು ಅವನು ಕುಂಫು ಪಾಂಡಾ .07? ಅವನ ಅಯ್ಯನ್, ಅವನ್ಗೆ ಯಾಕೋ ನನ್ನ ವಿಡಿಯೋ? ಈಗೇನೋ ಮಾಡೋದು? ಈಗೇನು ಮಾಡ್ತೀಯ? ಆಲ್ರೆಡಿ ಅವಳೆ ಮಾಡಿದಾಳಲ್ಲ, ನೀನೇ ಹೇಳು. ಮಗ, ನಿನ್ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್, ನನ್ನ ಪ್ರಾಬ್ಲಮ್ ನಿನ್ ಪ್ರಾಬ್ಲಮ್ ಕಣೋ. ವಿ ಆರ್ ಬ್ರದರ್ಸ್ ಫ್ರಮ್ ಅನದರ್ ಮದರ್, ಮದರ್ಸ್ ಫ್ರಮ್ ಬ್ರದರ್. ವಿ ಆರ್ ಬ್ರದರ್ಸ್ ಫ್ರಮ್ ಅನದರ್ ಮದರ್ ಕಣೋ. ಅರ್ಥ ಆಯ್ತು ಕಣೋ, ಯಾಕೋ ಕನ್ಫ್ಯೂಸ್ ಆಗ್ತೀಯಾ? ಒಂದು ಐಡಿಯಾ. ಇದು ಮಾರ್ಫ್ ಮಾಡಿರೋ ಗ್ರಾಫಿಕ್ಸ್ ವಿಡಿಯೋ ಅಂತ ಹೇಳಿದ್ರೆ? ಆಹಾ ಡೆಂಗರಬಿಲ್ಲಿ. ರಿಯಲ್ ವಿಡಿಯೋ ಯಾವತ್ತು, ಮಾರ್ಫಿಂಗ್ ವಿಡಿಯೋ ಯಾವುದು ಅಂತ ಜನಕ್ಕೆ ಅಷ್ಟು ಗೊತ್ತಾಗಲ್ವೇನಾ? ಮಾರ್ಫಿಂಗ್ ವಿಡಿಯೋ ಮಾಡಕ್ಕೆ ನೀನ್ ದೊಡ್ಡ ಪುಡಂಗ ಅಥವಾ ದೊಡ್ಡ ಸ್ಟಾರ್ ಅಥವಾ ಜಾನಿ ಸಿಮ್ಸ? ಆ ತಾತ ಯಾಕೋ ನಗ್ತಿದ್ದಾರೆ? ಅವ್ನು ನಗ್ನಗ್ತಾನ ಮೇಲೆ ಹೋಗ್ತಾನೆ ಬಿಡು. 2338 ವ್ಯೂಸ್ ಇದೆ ನೋಡು. ಮೊದಲು ನೀನು ಕುಟ್ಟೋದು ನಿಲ್ಸು. ನೀನು ಕುಟ್ಟಿ 1 ಕೋಟಿ ಆಗ್ತಿದೆ. ಅವ್ರು ಮತ್ತೆ ನಗ್ತಿದಾರೋ? ಇರೋ ನೋಡ್ತೀನಿ, ಈ ವಯಸ್ಸಲ್ಲಿ ಏನು ನೋಡ್ತಾವನು ಈ ನನ್ನ ಮಗ. ನಂದೇನೋ? ಮಗ ನಂದೇನೋ? ಯಾವುದೋ ಕಾಮಿಡಿ ವಿಡಿಯೋ ನೋಡ್ತಿದ್ದಾನೆ, ನಿನ್ನ ವಿಡಿಯೋ ಅಲ್ಲ ಮಗ. ಒಂದು ಕೆಲಸ ಮಾಡು, ಸೀದಾ ಸ್ಟೆಫಿ ಹತ್ರ ಹೋಗಿ ಸೈಲೆಂಟ್ ಆಗಿ ಕೂತ್ಕೊಂಡು ಸಿಂಪಲ್ ಆಗಿ ಸೀನ್ ಟು ಸೀನ್ ಸಿನಿಮಾ ಕಥೆ ಹೇಳ್ಬಿಡು. ಸ್ಟೆಫಿಗೆ ಹೇಳಿದ್ರೆ ನನ್ನ ಬಟ್ಟೆಗೆ ಹೋಗ್ದಂಗೆ ಹೋಗಿ ಒಣಗಾಕ್ಬಿಡ್ತಾಳೆ ಅಷ್ಟೇ. ಪ್ರಪೋಸ್ ಮಾಡಿದಾಗ ಏನಾದ್ರು ಮುಚ್ಚಿಡ್ತಿದ್ದೆ, 2 ನಿಮಿಷ ಟೈಮ್ ತಗೋ, 2 ನಿಮಿಷ ಟೈಮ್ ತಗೊಂಡು ನಿಧಾನವಾಗಿ ಯೋಚನೆ ಮಾಡಿ ಹೇಳು ಅಂತ ಹೇಳಿದ್ಲು. ಅಬ್ಬಾ, ಈ ಹೊಟ್ಟೆ ಒಳಗೆ ಆಟೋ ಮಾಮು ಟೈಮ್ ಬಂದ್ಬಿಟ್ಟಾಗ ಟಿಕ್ 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 ಅಂತಿರುತ್ತಲ್ಲ, ಹಾಗೆ ಟಪ್ ಅಂತ ಏನಿಲ್ಲ ಸ್ಟೆಫಿ ಅಂತ ಹೇಳ್ಬಿಟ್ಟೆ. ಈಗ ಹೋಗಿ ವಿಡಿಯೋ ತೋರಿಸಿ ನಾನು ಫಿಲಮಲ್ಲಿ ಮಾಡಿದ್ದೀನಿ, ಆಕ್ಟ್ ಮಾಡಿದ್ದೀನಿ, ಅದರಲ್ಲೂ ನಿದ್ದೆ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಮೆಟ್ಟಲ್ಲಿ ಬೀಸಿ ಮೂತಿ ಮೇಲೆ ಉಗ್ದು ಮಧ್ಯ ರೋಡಲ್ಲಿ ನಿಲ್ಸಿ ಮರ್ಡರ್ ಮಾಡ್ಬಿಡ್ತಾಳೆ ಅಷ್ಟೇ. ಹೇಳು ಅಂತ ಹೇಳ್ತಿರುವಾಗ್ಲೇನೆ ಸಾಯೋ ಹಂಗ್ ಹೊಡಿತಾಳೆ. ಶಿ ಇಸ್ ಸೋ ಸೆನ್ಸಿಟಿವ್ ಯಾ. ಅಬ್ಬಾ, ಒಳಗೆ ತುಂಬಾ ಭಯ ಆಗ್ತಿದೆ. ಮದ್ವೆ ಆದ್ಮೇಲೆ ಹೆಂಗೋ? ಮೊದಲು ಮದ್ವೆ ಆಗ್ಲಿ ತಡಿಯೋ, ಮೊದಲನೇ ದೊಡ್ಡ ಕತೆ ಆಗೋಂಗಿದೆ. ನಡಿ ಹೋಗೋಣ.
ಏನ್ ಮಾಡೋಣವೋ? ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ. ವಿ ನೀಡ್ ಎ ಹ್ಯಾಕರ್. ಹ್ಯಾಕರಾ? ಹಾ, ಲೆಟ್ಸ್ ಕಾಲ್ ಪಾಪ. ಪಾಪ ಇಸ್ ನಾಟ್ ಪಿಕಿಂಗ್ ಕಣೋ. ಐ ನೋ ಹಿ ಇಸ್ ನಾಟ್ ಪಿಕಿಂಗ್. ಅವ್ನ ಮನೆ ಏನಾದ್ರು ಗೊತ್ತಾ ನಿನಗೆ? ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಲ್ಲ. ನಿನಗೆ ಗೊತ್ತಾ? ಇಲ್ಲ. ಮತ್ತೆ ಐ ಆಲ್ಸೋ ಡೋಂಟ್ ನೋ ಯಾರ್. ಸ್ಟೆಫಿ ಫೋನ್ ಕಟ್ ಮಾಡ್ತಿದ್ದಾಳೆ. ಸ್ಟೆಫಿ ಫೋನ್ ಕಟ್ ಮಾಡ್ತಿದ್ದಾಳೆ. ಡೇಂಜರ್ ಕಣೋ, ಡೇಂಜರ್. ಆ ಡೈರೆಕ್ಟರ್ ಕತೆ ಅಂಡ್ ಶೂಟಿಂಗ್ ವಿಡಿಯೋ ಇದೆಲ್ಲ ನಿಜಾನಾ ಅಥವಾ ಹುಡುಗಿನ ಗಿಲಿ ಮಾಡಿ ಹನಿಮೂನ್ ಮುಗಿಸಿ ಆ ಕತೆನ ಮುಚ್ಚಿಡಕ್ಕೆ ಇನ್ನೊಂದು ಕತೆ ಕಟ್ತಾ ಇದ್ದೆ? ಏನೋ ಮಾತಾಡ್ತಿದ್ಯಾ ನೀನು? ಮತ್ತೆ ಎತ್ತೋ ಅಮ್ಮ. ಲೇ, ಎಲ್ಲಿದ್ಯಾ? ಅಮ್ಮ, ನಾನು ಇಲ್ಲೇ ಹೊರಗಿದ್ದೀನಮ್ಮ. ಈಗ್ಲೇ ಬಾ ಮನೆಗೆ. ಸ್ಟೆಫಿ ಅವ್ರ ಮನೆಯವರೆಲ್ಲ ಬಂದಿದ್ದಾರೆ. ಯಾಕಮ್ಮ? ಏನೋಪ್ಪ, ನನ್ಗೇನ್ ಗೊತ್ತು, ನೀನೇ ಬಂದು ಕೇಳ್ಬೇಕು. ಸರಿ, ಬೇಗ ಬಾ. ಸ್ಟೆಫಿ ಅವ್ರ ಮನೆಯವರೆಲ್ಲ ಮನೆಗ್ ಬಂದಿದಾರಂತೆ ಕಣೋ. ವಿಡಿಯೋ ಬಗ್ಗೆ ಏನಾದ್ರೂ ಗೊತ್ತಾಗಿದೆ ಅಂತ್ಯಾ? ಹೋಗ್ಲಿ ಬಿಡು, ಅದೊಂದು ಫೋನ್ ವಿಡಿಯೋ, ಜಸ್ಟ್ ಪಾರ್ನ್ ವಿಡಿಯೋ ಅಲ್ಲ ತಾನೆ? ಫೋನ್ ವಿಡಿಯೋನೇ, ಪಾರ್ನ್ ವಿಡಿಯೋ ಲೆವೆಲ್ಗಿದೆ. ವಿಷಯ ಗೊತ್ತಾಗಿದೆ ಅಂತ್ಯಾ? ಸಂಜಯ್, ತಪ್ಪು. ಡ್ಯಾಡಿ, ಸರಿ ಬಿಡಮ್ಮ. ರಿಸೆಪ್ಷನ್ ಅಲ್ಲಿ ನಾನ್ ವೆಜ್ ಅಂತ ಹೇಳಿ ಈಗ ಮಟನ್ ಬಿರಿಯಾನಿ, ಚಿಕನ್ 65 ಅಂದ್ರೆ ಹೇಗೆ? ಏನ್ರಿ? ಇವನ್ ನನ್ ಬಾಮೈದ. ಆಕ್ಚುಲಿ ಇವನ್ ಮಗನಿಗೆ ನನ್ ಮಗಳನ್ನ. ಡ್ಯಾಡಿ ಪ್ಲೀಸ್. ಅಟ್ಲೀಸ್ಟ್ ಮಟನ್ ಬಿರಿಯಾನಿ, ಚಿಕನ್ 65 ಅಂದ್ರೆ ಹೇಗೆ? ಅಯ್ಯೋ, ಓ ರೀ, ನಮ್ಮ ಮನೇಲಿ ಬರೀ ವೆಜ್ ಅಷ್ಟೇ ರೀ. ಇವನು ನನ್ ಬಾಮೈದ. ನಾವು ವೆಜಿಟೇರಿಯನ್. ನಮ್ಮ ಮದ್ವೆನಲ್ಲಿ ನಾನ್ ವೆಜ್ ಎಲ್ಲ ಇರಲ್ಲ. ವೆಜ್ ಸಪ್ರೇಟ್ ಆಗಿ, ನಾನ್ ವೆಜ್ ಸಪ್ರೇಟ್ ಆಗಿ ಇಟ್ಕೊಳ್ಳೋಣ. ಓಕೆ ಅಕ್ಕ? ಆಗ ನೀನ್ ಯಾವ ಕಡೆ ತಿಂತೀಯಾ? ಲೇ, ಸ್ಕೂಲ್ ಡೇಸ್ ಇಂದ ಅವನ ಹಾಳಾಗಕ್ ನೀನೇ ಕಣೋ ಕಾರಣ. ನೀನ್ ಫೇಲ್ ಆದೆ, ಇವನು ಫೇಲ್ ಆದ. ನೀನ್ ಲವ್ ಮಾಡ್ದೆ, ಈ ನನ್ನ ಮಗನೂ ಲವ್ ಮಾಡ್ದ. ಆಹಾ, ಕುಚಿಕ್ಕು ನನ್ನ ಮಕ್ಕಳು ಇಬ್ರು ಕ್ರಿಶ್ಚಿಯನ್ ಹುಡುಗಿನೇ ಲವ್ ಮಾಡವ್ರಿ. ಸರಿ, ಹಾಗಾದ್ರೆ 2 ಫ್ಯಾಮಿಲಿ ಇಲ್ಲೇ ಇದ್ದೀರಾ, ಇಲ್ಲೇ ಕೇಳ್ಬಿಡ್ತೀನಿ. ನಾಳೆ ನಿನ್ಗೇನಾದ್ರೂ ಮಗು ಹುಟ್ಟಿದ್ರೆ ನಮ್ ಫ್ಯಾಮಿಲಿ ಹೆಸರು ಇಡ್ತೀಯಾ ಇಲ್ಲ ಅವ್ರ ಫ್ಯಾಮಿಲಿ ಹೆಸರು ಇಡ್ತೀಯಾ? ತಿರುಮಲೇಶ, ಟಾಮ್ ಕ್ರೂಸಾ? ಅಂಕಲ್, ನಾಳೆನ ಪುಸ್ತಕ ಅಂತ ಮಗು ಹೆಂಗ್ ಹುಟ್ಟುಬಿಡುತ್ತೆ? ಹಲೋ, ನಾಳೆ ಅಂದ್ರೆ ನಾಳೆನೇ ಅಲ್ಲ, ಫ್ಯೂಚರ್ ಅಲ್ಲಿ. ಓಹ್, ಫ್ಯೂಚರ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ ಮೀ. ಸ್ಟೆಫಿ, ಅವ್ರಿಗೆ ಏನ್ ಮಾತಾಡ್ತಿದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನ ಹತ್ರ ಏನಾದ್ರೂ ಮುಚ್ಚಿರ್ತಿದ್ಯಾ? ಚಚ್ಚ, ಅವತ್ತು ಸ್ಟ್ರೆಸ್ಸಲ್ಲಿ ಒಂದೇ ಒಂದು ಸಿಗರೇಟ್ ಸೇದ್ದೆ ಅಷ್ಟೇ. ಏನಾದ್ರೂ ಮುಚ್ಚಿರ್ತಿದ್ಯಾ ನನ್ನ ಹತ್ರ? ಇಲ್ಲ. ರೀಸೆಂಟಾಗಿ ಕುಡಿದ್ಯಾ? ಸ್ಟೆಫಿ, ಲಿಕ್ಕರ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಅಷ್ಟು ದೊಡ್ಡದಾಗಿ ಬೋರ್ಡ್ ಮೇಲೆ ಬರ್ದಿದ್ದಾರೆ. ಅದು ಅಲ್ಲದೆ ನೀನ್ ಡಾಕ್ಟರ್ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಮತ್ತೆ ಅವನೇನಾ? I'm a warrior, bro. ಸಿಲಿಗಲ್, ನಾನ್ ಅನ್ಕೊಂಡ್ಯಾ? ನಾನಲ್ಲ, ಅದು ನಾನಲ್ಲ. ಸುಳ್ಳು ಸುಳ್ಳು ಸುಳ್ಳು, ಬಾಯ್ ಬಿಟ್ರೆ ಬರೀ ಸುಳ್ಳು. ಸಾರಿ ಸ್ಟೆಫಿ, ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದು ಸ್ಟ್ರೆಸ್ ಅಲ್ಲಿ ಸ್ವಲ್ಪ ಕುಡ್ದ್ಬಿಟ್ಟು ಯಾವತ್ತೂ ಕುಡಿಯಲ್ಲ. ಪ್ರಾಮಿಸ್. ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ದೆ. ಆಮೇಲೆ ಯಾವಾಗ್ಲೂ ಒಂದೊಂದ್ಸರಿ ಮಾತ್ರ ಅಂತ ಹೇಳ್ದೆ. ನಿನ್ನ ಲವ್ ಮಾಡಕ್ ಶುರು ಮಾಡ್ಮೇಲಂತೂ ಟಚ್ ಕೂಡ ಮಾಡಲ್ಲ ಅಂತ ಹೇಳ್ದೆ. ಇನ್ನೂ ಏನೇನ್ ಮುಚ್ಚಿರ್ತಾ ಇದ್ಯಾ? ಗಾಂಜಾ ಹೊಡಿತ್ಯಾ? ಹುಡುಗಿ ಸವಾಸ? ಗಾಂಜಾ ಸ್ಟೆಫಿ. ಓ, ಹಂಗಾರೆ ಹುಡುಗಿರಿದ್ದಾರೆ. ಸ್ಟೆಫಿ ಪ್ಲೀಸ್. ಏನೋ ಮುಚ್ಚಿರ್ತಾ ಇದ್ಯಾ ನೀನ್ ನನ್ನಿಂದ. ಐ ಆಮ್ ನಾಟ್ ಏಬಲ್ ಟು ಟ್ರಸ್ಟ್ ಯು, ದಟ್ಸ್ ಕಿಲ್ಲಿಂಗ್ ಮೀ. ಗಾಡ್ ಪ್ರಾಮಿಸ್. ಟೈಮ್ ತಗೋ, ಆದ್ರೆ ನಿಜ ಏನಿದೆ ಇವಾಗ್ಲೇ ಹೇಳ್ಬಿಡು. ಗಾಡ್ ಪ್ರಾಮಿಸ್ ಏನಿಲ್ಲ. ಸ್ಟೆಫಿ, 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 ಸ್ಟೆಫಿ ನನ್ನ ಮಾತು. ಸ್ಟೆಫಿ ನನ್ನ ಮಾತು. ಸಂಜಯ್, ಒಂದ್ ನಿಮಿಷ. ಅಂಕಲ್, ಒಳಗಡೆ ಸ್ಟೆಫಿ ಏನು ಮಾತಾಡಬೇಡ ಅಂದಿದ್ದಕ್ಕೆ ನಾನು ಮಾತಾಡಲಿಲ್ಲ. ನನ್ನ ಪ್ರಾಬ್ಲಮ್ ನೀನು ಸಿಗರೇಟ್ ಸೇತೀಯೋ ಕುಡಿತೀಯೋ ಅನ್ನೋದಲ್ಲ. ಸ್ಟೆಫಿ ಹತ್ರ ಸುಳ್ಳು ಹೇಳ್ಕೊಡುದು. ಇವಾಗಲೇ ಇಷ್ಟು ಸುಳ್ಳು ಹೇಳ್ತೀಯ ಅಂದರೆ ನಾಳೆ ನಿಜ ಹೇಳಿದ್ರು ನಂಬೋದು ಯಾರು? ಟೇಕ್ ಕೇರ್. ಐ ವಿಲ್ ಟೇಕ್ ಕೇರ್ ಅಂಕಲ್. ಐ ವಿಲ್ ಆಲ್ಸೋ ಟೇಕ್ ಕೇರ್. ಅಂಕಲ್,
ಯುವರ್ ಬಿರಿಯಾನಿ ಚಿಕನ್ 65 ಐ ವಿಲ್ ಟೇಕ್ ಕೇರ್. ನಡಿಯಮ್ಮ. ಯಾಕೋ ಕಣ್ಣೀರ? ಏನಿಲ್ಲ, ಟೆಸ್ಟ್ ಕಣೋ, ಟೆಸ್ಟ್. ಹೇಗಾದ್ರೂ ಮಾಡಿ ಪಾಪ ಮನೆಯಲ್ಲಿದೆ ಅಂತ ಹುಡುಕ್ಬೇಕು. ಅವ್ನು ಹುಡುಕಿದ್ರೆ ನನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನೋಡ್ಕಂದ, ಈ ಜಗತ್ತಲ್ಲಿ ಯಾವುದೇ ಸಮಸ್ಯೆಗೂ ಪರಿಹಾರ ಅಂತ ಇಲ್ಲ. ಯೋಚನೆ ಮಾಡಿ ನೋಡಿದಾಗ ಗುರುಗಳನ್ನ ನಾಯಿ ತರ ನೋಡ್ತಾರೆ. ಹಲೋ, ಐ ಆಮ್ ಅ ವಾರಿಯರ್ ಬ್ರೋ. ಇಟ್ಸ್ ವಾರ್ ಬ್ರೋ, ವಾರ್. ಎಲ್ಲಿದ್ಯೋ ನೀನು? ತಾಕತ್ತಿದ್ರೆ ನಾ ಕಳಿಸಿರೋ ಲೊಕೇಶನ್ ಬರೋ. ಈ ನನ್ನ ಮಗನಿಗಿದೆ ಕಣೋ ಇವತ್ತು. ತುಳಿದು ಸಾಯಿಸ್ಬೇಕು ಇವನ್ನ. ನೀನ್ ಯಾಕೋ ಡ್ರಿಫ್ಟ್ ಹೊಡಿತಾ ಇದ್ಯಾ? ಇದೇ ಲೊಕೇಶನ್ ಕಣೋ ಅವ್ನು ಕಳ್ಸಿದ್ದು. ಇಲ್ಲಿ ಯಾರಾದ್ರೂ ಮನುಷ್ಯರು ಬದುಕ್ತಾರೇನೋ? ಇದೇ ಲೊಕೇಶನ್ ಕಣೋ, ಸುಮ್ನೆ ನಡಿಯೋ. ಪ್ರಜೆ, ಇಷ್ಟು ದಿವಸ ನನ್ನ ಕಾಮಿಡಿಯನ್ ಆಗಿ ಮಾತ್ರ ನೋಡಿದ್ಯಾ, ಫುಲ್ ಟೈಮ್ ವಿಲ್ಲನ್ ಆಗಿ ನೋಡಿಲ್ವಲ್ಲ. ಈ ಮದುವೆಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಯಾರು ಗೊತ್ತಾ? ಅದು ನೀನೇ. ಅಯ್ಯ ನಿನ್ನಲೇ. ಹೇಯ್, ಕಂಫರ್ಟಬಲ್ ಆಗಿದೆ ತಾನೆ? ಏಯ್, ಹೊತ್ಕೊಳಕ್ ಬೆಡ್ಶೀಟ್ ರಕ್ ತಂದು ಕೊಟ್ಬಿಡು, ಮಲ್ಕೊಂಡ್ಬಿಡ್ತಾನೆ. ಪ್ಲೀಸ್ ಕಣೋ, ಸುಮ್ಮನೆ ಇರೋ. ಒಂದು 2 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ಲೀಸ್. ಏಯ್, ಯಾರೋ ಅವನು? ಏನ್ ಮಾಡ್ತಿದ್ರು ಇಲ್ಲಿ? ಜಾನ್ಸನ್ ಕಟ್ ಹಾಕಿದ್ವಿ ಕಣ. ಜಾನ್ಸನ್ ಅಂದ್ರೆ ಯಾರೋ? ಸ್ಟೆಫಿ ಲವರ್. ಇವನ ಸ್ಟೆಫಿ ಲವರ್. ಮತ್ತೆ ಇವನು? ಇವಂದು 2 ವೇ, ಅವಂದು 1 ವೇ. ಸಂಜಯ್ ಲಫಿಗೆ ಅವನೇ ವಿಲನ್. ಆತರ ಏನಿಲ್ಲ ಕಣೋ. ಏನ್ ಮಾತಾಡ್ತಾ ಇದ್ರು? ಕನ್ನಡ ಲೋ, ಸರಿಯಾಗಿ ಹೇಳ್ರಲ್ಲ. ಇವನ್ ಹತ್ರ ಒಂದು ವಿಡಿಯೋ ಇದೆಯಲ್ಲ, ಅದು ಅವನ ಕೈ ಸಿಕ್ಕರೆ ಇವನ್ ಮದುವೆ ಆಗಲ್ಲ ಅಷ್ಟೇ. ಹಂಗಂದ್ರೆ ಆ ವಿಡಿಯೋಲಿ ಇರೋದು ಇವನೇನಾ? ನಾನಲ್ಲ, ಅದು ಬೇರೆ ಯಾರೋ. ಹಂಗಂದ್ರೆ ಕರೆಕ್ಟ್ ಆಗಿ ಹೇಳ್ರಲ್ಲ. ಪ್ಲೀಸ್, ಅವ್ನ ಆಚೆ ಬಂದ್ರೆ ವಿಷಯ ಗೊತ್ತಾರೆ, ನನ್ ಮದ್ವೆ ನಿಂತೋಗುತ್ತೆ. ಸ್ಟೆಫಿ ಗೊತ್ತಾರೆ, ನನ್ ತಿಥಿ ಅಷ್ಟೇ. ಲೇ, ಅವ್ನ ಆಲ್ರೆಡಿ ಹಾಫ್ ಮರ್ಡರ್ ಆಗೋನ್ ಕಣೋ, ಮತ್ತೆ ಯಾಕೆ ಸಾಯಿಸ್ತೀಯಾ? ಪ್ಲೀಸ್ ಕೋಪರೇಟ್ ಮಾಡಲೇ. ಸರಿ ಬಿಡ್ರಪ್ಪ. ಆಮೇಲೆ ಇನ್ನೊಂದು ವಿಷಯ, ಇವ್ನ್ ಮದ್ವೆ ಆಡ್ರು, ಪ್ರೆಗ್ನೆನ್ಸಿ ಆಡ್ರು, ಮಗು ನಾಮಕಣದು ಎಲ್ಲ ನನ್ಗೆ ಕೊಡ್ಬೇಕಪ್ಪ. ಇವನ್ ಹೆಂಗೋ ಪ್ರೆಗ್ನೆಂಟ್ ಆಗ್ತಾನೆ? ಲೋ, ಅವ್ನ್ ವೈಫ್ ಕಣೋ. ಆಮೇಲೆ ಇನ್ನೊಂದು ವಿಚಾರ, ಈ ತಿಂಗಳು ರೆಂಟ್ ಮಾತ್ರ ಶೇರ್ ಬೇಕಪ್ಪ. ಆಯ್ತು ಬಿಡ. ಪಾಕೆಟ್ ಅಲ್ಲಿ ಇದೆ ನೋಡು. ಏಯ್, 2 ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋ, ಬಿಟ್ಬಿಡ್ತೀವಿ. ಸುಮ್ನೆ ಇರೋ ಪ್ಲೀಸ್ ಕಣೋ. ಏಯ್, ಬರ. ಅಮ್ಮ, ಆಂಜನೇಯ ಸ್ವಾಮಿ ಕಾಪಾಡಪ್ಪ. ಏಯ್, ಇವ್ನ ಆದಷ್ಟು ಬೇಗ ಇಲ್ಲಿಂದ ತೊಲಗಿಸ್ರಿ. ಆಮೇಲೆ ನನ್ಗೇನಾದ್ರು ತೊಂದ್ರೆ ಆಯ್ತೋ ಸರಿಗಿಲ್ಲ ಹೇಳ್ತಾ ಇದ್ದೀನಿ. ಅವನಿಂದೇನ್ ಪ್ರಾಬ್ಲಮ್ ಆಗಲ್ಲ ಬಿಡ, ಐ ಪ್ರಾಮಿಸ್ ಕಣೋ. ಪಾಪಕ್ ಬೇರೆ ಫೋನ್ ಮಾಡಿದೆ, ಅವ್ನ್ ಫೋನ್ ಎತ್ತುತ್ತಿಲ್ಲ. ಏನ್ ಮಾಡೋದು? ನಡಿ ಹೋಗೋಣ. ಎಲ್ಲಿಗೆ? ಸುಡುಗಾಡಿಗೆ. ಇನ್ನೆಲ್ಲಿ? ಸ್ಟೇಷನ್ಗೆ ಹೋಗ ನಡಿ. ಎಲ್ಲಿಂದ ತಗಲಾಕೊಂಡೆ ನಂಗೆ ನೀನು? ಪೊಲೀಸರು ಸೈಬರ್ ಕ್ರೈಮ್ ರಕ್ಷಣೆಗೆ ಹೊಸ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಜೆಂಡು ಬಾಂಬ್ ಟೂತ್ಪೇಸ್ಟ್ ಸಹಯೋಗದ ಈ ಕಾರ್ಯಕ್ರಮದಲ್ಲಿ ಪೊಲೀಸರು ಸೈಬರ್ ಕ್ರೈಮ್ ಕುರಿತು ಜನಜಾಗೃತಿ ಮೂಡಿಸುವುದರ ಕಡೆಗೆ ಹೆಚ್ಚು ಗಮನ ಹರಿಸಲಿದ್ದಾರೆ. ನಡಿಯೋ, ಕಂಪ್ಲೇಂಟ್ ಕೊಡೋಣ. ಮಗ, ಅದು ಪರ್ಸನಲ್ ವಿಡಿಯೋ ಅಂತ ಹೇಳೋಣವಾ ಅಥವಾ ಸಿನಿಮಾ ಕ್ಲಿಪ್ ಲೀಕ್ ಆಗಿದೆ ಅಂತ ಹೇಳೋಣವಾ? ಅದು ಫ್ಯೂಚರಲ್ಲಿ ಸೆಲೆಬ್ರಿಟಿ ಆದರೆ ಈ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಬ್ಲೂಟಿಕ್ ಬರುತ್ತಲ್ಲ, ಟ್ಯಾಗ್ ಮಾಡಿ ಎಲ್ಲ ವಿಡಿಯೋ ಲಿಂಕ್ ಮಾಡಿ ಸುಮ್ಮನೆ ರುಬ್ತಾರೆ ಕಣೋ. ಭಗವಂತ, ಮುಂದಿನ ಜನ್ಮ ಅಂತಿದ್ರೆ ಈ ನನ್ನ ಮಗನ ಮಾತ್ರ ಫ್ರೆಂಡ್ ಆಗಿ ಹುಟ್ಟಿಸ್ಬಿಡಪ್ಪ. ಈ ಜನ್ಮದಲ್ಲಿ ಚುಚ್ಚಿ ಸಾಯಿಸ್ತವನೆ. ನಡಿಯ.
ಮಗ ನನ್ನ ಮಾತು ಕೇಳು ಮಗ ಪ್ಲೀಸ್ ಓ ಯಾರ ನೀವು ಸರ್ ಸರ್ ಪ್ರಾಬ್ಲಮ್ ಹಾ ಸರ್ ಅದು ಏನ್ ಪ್ರಾಬ್ಲಮ್? ಅದು ಏನಂತಂದ್ರೆ ಹೇಯ್ ಪಾಪ ಬದುಕೇದಂಗ್ ಕಣ. ಪಾಪ ಬದುಕಿದಾರ ಸರ್. ನಿಮ್ ಪಾಪ ಬದುಕಿದೇನ್ ಸರ್? ಸರ್ ನಿಮ್ ಪಾಪ ಬದುಕ್ಬಿಡ್ತು ಸರ್. ಬೆಳಗ್ಗೆ ಬರ್ತಾರೆ ತಲೆ ತಿನ್ನಕ್ ನನ್ ಮಕ್ಳು. ಅಲ್ಲ ಬಂದ ಸರ್. ಏನ್ರೋ ಚೆನ್ನಾಗಿದ್ದೀರಾ? ಐಮ್ ಗುಡ್ ಕಣೋ. ಹೇಗೋ ಹೇಳ್ತೀಯ ಈ ಸಿಚುವೇಶನ್ ಗುಡ್ ಅಂತ? ಏನೋ ಮದುವೆನಾ? ಹೌದು ಕಣೋ. ಅನ್ಕಂಡೆ ಕಣ. ಫ್ರೆಂಡ್ಸ್ ಇಷ್ಟು ವರ್ಷ ಆದ್ಮೇಲೆ ಕಾಲ್ ಮಾಡಿದ್ರೆ ಇಲ್ಲ ಡೈರೆಕ್ಟ್ ಆಗಿ ಬಂದು ಮೀಟ್ ಆದ್ರೆ ಕನ್ಫರ್ಮ್ ಅದು ಮದ್ವೆನೇ ಅಂತ. 5 ವರ್ಷ ಆಯ್ತಲ್ವೇನ್ರೋ, ಒಂದ್ಸತಿನೂ ಕಾಲ್ ಮಾಡಿ ಬದುಕಿದೀನೋ ಇಲ್ಲೋ ಅಂತ ಯಾರಾದ್ರೂ ಕೇಳಿದ್ರೇನ್ರೋ? ಚಚ್ಚೆ ಹಾಗೆಲ್ಲ ಏನಿಲ್ಲ ಕಣೋ, ನೀನ್ ತಗೋ. ಏನ್ ಹಾಗೆಲ್ಲ ಏನಿಲ್ಲ ಕಣೋ. ನೀನ್ ಯಾಕೋ ಇಷ್ಟೊತ್ತಾದ್ರೂ ಹಂದಿ ತರ ಮಲ್ಕೊಂಡಿದ್ಯಾ? ಎದ್ದಳ. ನಾ ಮಲ್ಕೊಂಡಿಲ್ಲ ಕಣೋ, ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. 1 ಗಂಟೆ ಮಲಗಿದ್ರೆ 63 ಕ್ಯಾಲರಿ ಬರ್ನ್ ಆಗುತ್ತೆ ಗೊತ್ತಾ? ಗೂಗಲ್ ಮಾಡು ಬ್ರೋ. ಮಾಡ್ತೀನಿ ಬ್ರೋ ಮಾಡ್ತೀನಿ. ಪಾಪ ಒಂದೇ ಒಂದು ಪ್ರಾಬ್ಲಮ್ ಕಣೋ. ಏನೋ ಪ್ರಾಬ್ಲಮ್ಮು? ಈಗ ನಾನು ಹೇಳೋ ವಿಷಯ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಲೇ ನೀ ಇನ್ನೂ ಏನು ಹೇಳೇ ಇಲ್ವಲ್ಲೋ? ಏನ್ ಹೇಳಲ್ಲ ಅಂತ ಪ್ರಾಮಿಸ್ ಮಾಡ್ಲಿ? ಆಕ್ಚುಲಿ ಬೇಸಿಕ್ಲಿ ನಾನು ತುಂಬಾ ಒಳ್ಳೆಯವನ್ ಕಣೋ. ಏಯ್ ನಿನ್ ವಿಡಿಯೋ ನೋಡೋ ಪ್ಲೀಸ್ ಕಣೋ. ಫ್ರೆಂಡ್ಶಿಪ್ ಹಾಳಾಗ್ಬಿಡುತ್ತೆ. ನನ್ನ ಮಾತು ಕೇಳು ಬೇಡ. ಯಾವ ಫ್ರೆಂಡು ಇಲ್ಲ ಶಿಪ್ಪು ಇಲ್ಲ, ಮುಚ್ಕೊಂಡಿರೋ. ಏಯ್ ನೀನ್ ನೋಡ ಕಣೋ. ನೋಡೋ. ಏನೋ ಪ್ರಾಬ್ಲಮ್ ಇದೆ ಇದ್ರಲ್ಲಿ. ಹುಡುಗಿ ನೀನ್ ಪರಿಚಯದವಳ? ವೆಬ್ಸೈಟ್ ಹ್ಯಾಕ್ ಮಾಡಿ ವಿಡಿಯೋ ತೆಗಿಬೇಕಷ್ಟೇ ತಾನೇ? ಲೇ ಅದ್ರಲ್ಲಿರೋ ಹುಡುಗ ನಿಂಗೆ ಯಾರು ಅಂತ ಗೊತ್ತಿಲ್ವಾ? ಅಯ್ಯೋ ನಾನು ಇಂಥ ವಿಡಿಯೋದಲ್ಲಿ ಹುಡುಗನ್ ನೋಡಲ್ಲ ಕಣೋ. ಒಂದ್ಸತಿ ಸರಿಯಾಗಿ ನೋಡು ಕಣ. ಇದ್ ನೀನೇ ಅಲ್ವೇನು? ನಾನು ಏನೋ ಇದೆಲ್ಲ ಹೆಂಗೋ ಯಾವಾಗ್ಲೂ ಇದನ್ನೆಲ್ಲ ಮಾಡ್ದೆ? ಪ್ರಾಬ್ಲಮ್ ಇಲ್ಲ ಬಿಡೋ, ಹುಡುಗನ ವಿಡಿಯೋ ತಾನೆ, ಏನ್ ಆಗಲ್ಲ ಕಣೋ. ಆಗಲ್ಲ. ಏನೋ ಹಂಗ್ ಮಾತಾಡ್ತೀಯ? ಜೆಂಡರ್ ಈಕ್ವಾಲಿಟಿ ಅಂದ್ರೆ ಹೀಗೂ ಇರಬಾರ್ದು ಹೀಗೆ ತಕಡಿ ತರ ಸಮವಾಗಿರ್ಬೇಕು. ಹುಡುಗಿನ ಸಪರೇಟ್ ಮಾಡಿ ನೋಡ್ಬಾರ್ದು ಕಣೋ. ಪ್ಲೀಸ್ ಡಿಲೀಟ್ ಮಾಡಕ್ಕಾಗುತ್ತಾ ನೋಡೋ ಪ್ಲೀಸ್. ಮಾಡಕ್ಕಾಗ್ದಿರೋದು ಏನು ಇಲ್ಲ ಬ್ರೋ, ಎವ್ರಿಥಿಂಗ್ ಇಸ್ ಪಾಸಿಬಲ್. ನೀ ಟೆನ್ಷನ್ ಮಾಡ್ಕೋಬೇಡ. ಹಲೋ ಸ್ವಿಗ್ಗಿ. ಲೇ ನೀ ಇದನ್ನ ಅಲ್ಲೇ ಬಿದ್ಕೊಂಡು ತಿನ್ಬೋದಾಗಿತ್ತಲ್ಲ. ಒಂದೇ ಕಣೋ. ಅಲ್ಲಿ ನೋಡು 23 ಲಿಂಕ್ ಇದೆ. ಕಾಪಿ ಕಣ. ಸೋರ್ಸ್ ತೆಗೆದ್ರೆ ಸಾಕು ಎಲ್ಲ ಹೋಗ್ಬಿಡುತ್ತೆ. ಹೋಗೋದೇನೋ ಇದೆ, ಎಲ್ಲ ಹೋಗ್ಬಿಟ್ಟಿದೆ. ಈ ವಿಷಯ ಸ್ಟೆಫಿಗೆ ಏನಾದ್ರೂ ಗೊತ್ತಾದ್ರೆ ನಾನು ಔಟು. ಬೇರೆಯವ್ರಿಗೆ ಗೊತ್ತಾದ್ರೆ ನನ್ನ ಮದ್ವೆನೇ ನಿಂತೋಗುತ್ತೋ. ಇಮ್ಯಾಜಿನ್ ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರೆ ನನ್ನ ವಂಶನೇ ನಾಶ ಆಗೋಗುತ್ತೋ. ಲೇ ಮುಂದೆ ನಿನಗೆ ಗಂಡು ಮಗುನೇ ಹುಟ್ಟುತ್ತೆ ಅಂತ ಹೆಂಗ್ ಕನ್ಫರ್ಮ್ ಆಗಿ ಹೇಳ್ತೀಯ? ಸ್ಟ್ರೆಸ್ ಬಾಲ್ ಕಣ, ಅಮ್ಕೋದು ಈ ತರ ಕಿತ್ತಿನ್ನೋದಲ್ಲ. ಸಾರಿ. ಇವನೇನು ಹ್ಯಾಕ್ ಮಾಡಿದ್ರೆ ಆಟ ಆಡ್ಕೊಂಡ್ ಕೂತವನೆ. ಲೈ ಹ್ಯಾಕ್ ಮಾಡೋದಂದ್ರೆ ಏನು? ಅವ್ನ್ ಮ್ಯಾಟರ್ ಮಾಡಿದಷ್ಟು ಈಸಿ ಅಂತ ಅನ್ಕೊಂಡ್ಯಾ? ಅಷ್ಟಿದ್ರೆ ಬಾರೋ ನೀ ಹ್ಯಾಕ್ ಮಾಡು. ಬಾ ಮಾಡು. ಶಿಟ್ ಸಾಯಿಸ್ತಾ ಇದೆ ಅನ್ಕಣೋ ಈ ಬ್ಲ್ಯಾಕ್ ಕ್ಯಾಟು. ಯಾರೋ ಬ್ಲ್ಯಾಕ್ ಕ್ಯಾಟು? ಬ್ಲ್ಯಾಕ್ ಕ್ಯಾಟ್ ಅನ್ನೋನು ಒಬ್ಬ ಡೇಂಜರಸ್ ಹ್ಯಾಕರ್ ಕಣೋ. ಅವನಿಗೂ ನನ್ಗೂ ಯಾವತ್ತೂ ಜಗಳ ಇದ್ದಿದ್ದೆ. ಅವ್ನು ನನ್ನ ಹ್ಯಾಕ್ ಮಾಡಕ್ ಟ್ರೈ ಮಾಡ್ತಾನೆ, ನಾನು ಅವ್ನ ಹ್ಯಾಕ್ ಮಾಡ್ತೀನಿ ಕಣ. ಇಟ್ಸ್ ಅ ಹ್ಯಾಕಿಂಗ್ ವಾರ್ ಬ್ರೋ. ನನ್ನ ಮಗನಿಗೆ ಇದೆ ಇವತ್ತು. ಏನೋ ಮಾಡೋದು ಮಾಡ್ತಾ ಇದ್ದೀನಿ ಇರೋ. ಬೇಡ್ವೇನೋ? ಇದಿನ್ನೂ ಎಷ್ಟೊತ್ತಾಗುತ್ತೋ? 1 to 2 hours ಆಗುತ್ತೋ. 1 to 2 hours. ಏಯ್ ಅಷ್ಟರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮನೆ ಹತ್ರ ಹೋಗ್ಬೇಡ ಬಾರೋ. ನೀನ್ ಹೋಗಿರೋ ನಾನು ಆಚೆ ಬರಲ್ಲ, ಟ್ಯಾನ್ ಆಗ್ತೀನಿ. ನನ್ಗೆ ಉರಿತಿದೆ ಇಲ್ಲಿ. ಎಷ್ಟು ದೂರ ಆಗುತ್ತಪ್ಪ? 1 hour ಆಗುತ್ತೆ. ನಡಿ ಹೋಗೋಣ. ಸರಿ ನೀವು ಹೋಗಿರೋ, ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ. ಯಾರು ನೀವು? ಏನ್ ಬೇಕಾಗಿತ್ತು ಮೇಡಮ್? ದಟ್ಸ್ ಮೈ ಅಕ್ಕ ಕಣೋ. ಅಕ್ಕ ರಘು ಅಕ್ಕ.
ಅಕ್ಕ ಸಂಜು ಸಂಜು ಅಕ್ಕ ಅಕ್ಕ ಇದು ಲಾಸ್ಟ್ ಸಿಗರೇಟ್ ಅಕ್ಕ ಇದು ಅಕ್ಕ ನಾಳೆ ಒಂದು ಮದುವೆ. ಓ ನೈಸ್, ಕಂಗ್ರಾಟ್ಸ್. ಥ್ಯಾಂಕ್ ಯು. ನಾಳೆ ಮದ್ವೆ ಇಟ್ಕೊಂಡು ಇಲ್ಲೇನ್ ಮಾಡ್ತಾ ಇದ್ದೀರಾ? ಇನ್ವಿಟೇಷನ್ ಕೊಡೋಣ ಅಂತ. ಓ ನೈಸ್. ತಪ್ಪದೆ ಬರ್ಬೇಕು. ನಡೆದರೆ ಹಾ ಶ್ಯೂರ್, ತಪ್ಪದೆ ಬರ್ತೀನಿ. ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಐ ಟೀಚ್ ಮ್ಯಾಥ್ಸ್ ಇನ್ ಪ್ರಿನ್ಸ್ ಹೈಸ್ಕೂಲ್. ಸೋ ನೈಸ್. ಏ ಕೀ ಎಲ್ಲುಂಟ? ಅಕ್ಕ ನನಗೆ ಕಾರ್ ಬೇಕಿತ್ತು ಇವತ್ತು. ನಾ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಏನಾಗಿದೆ ನಿಮ್ಗೆ? ನೀವ್ ಸ್ವಲ್ಪ ಅಧಿಕ ಪ್ರಸಂಗಿ ಅನ್ಕೊಳ್ತೀನಿ. ನೀವು ಸ್ವಲ್ಪ ಸ್ಟ್ರಿಕ್ಟ್ ಟೀಚರ್ ಟೈಪ್ ಅನ್ಕೋತೀನಿ. ಏನಾಗಿದೆ ಅಂತ ಕೇಳಕ್ ಬಂದೆ ಅಷ್ಟೇ. ನನಗಲ್ಲ, ನನ್ನ ಸ್ಟೂಡೆಂಟ್ಗೆ ಹಾಸ್ಪಿಟಲೈಸ್ ಆಗಿದ್ದಾರೆ. ಓ, ನೀವು ಸ್ಟೂಡೆಂಟ್ನ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಳ್ಳೋಷ್ಟು ಒಳ್ಳೆ ಟೀಚರಾ? ಅಯ್ಯಪ್ಪ, ನಮಗೂ ಇದ್ರು ಹೊಡೆದು ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ರು. ಕೀ ಎಲ್ಲುಂಟು? ನನ್ನ ಅಂಡ ಕೆಳಗಡೆ ಏನೋ ಇರೋ ಆಗಿದೆ. ಪ್ಲೀಸ್ ಸ್ವಲ್ಪ ಬಿಸಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ. ಹಲೋ, ಹಾಂ ಯಾ, ನನ್ನ ಕಾರ್ ಬ್ರೇಕ್ ಡೌನ್ ಆಗಿದೆ. ನಾನು ಬೇರೆ ಕಾರಲ್ಲಿ ಬರ್ತಾ ಇದ್ದೀನಿ. ಓಕೆ ಓಕೆ, ನನಗೆ ಗೊತ್ತು. ಐ ಆಮ್ ಆನ್ ದ ವೇ. ಹೌದು, ನಾಳೆ ಮದುವೆ ಇಟ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ರು? ಅದು ಫ್ರೆಂಡ್ಗೆ ಇನ್ವಿಟೇಷನ್ ಕೊಡೋದಕ್ಕೆ. ಅಬ್ಬಾ, ತಾಳಿ ಕಟ್ಟೋ ಕೊನೆ ನಿಮಿಷದವರೆಗೂ ಇನ್ವಿಟೇಷನ್ ಕೊಡ್ತಾನೆ ಇರ್ತೀರೇನು? ಅದು ಒಬ್ಬ ಫ್ರೆಂಡ್ ಇದ್ದಾನೆ, ಅಸಿಸ್ಟೆಂಟ್ ಡೈರೆಕ್ಟ್ರು. ಅವನು ತುಂಬ ಅಂದರೆ ತುಂಬ ಕ್ಲೋಸು. ಅವನು ಕೊಡೋದು ಮರೆತುಬಿಟ್ಟಿದ್ವಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಮೇಡಮ್, ನಮ್ಮ ಸಂಜು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾನೆ, ಗೊತ್ತಾ ನಿಮಗೆ? ಹೌದಾ? ಸಿನಿಮಾ ಹೆಸರೇನು? ಅದು ಎದ್ದೇಳು ತಮ್ಮ ಎದ್ದೇಳು ಅಲ್ವೇನ್ರ? ಎಸ್ ಎಸ್ ಎಸ್, ವೆರಿ ರೊಮ್ಯಾಂಟಿಕ್. ಕಂಗ್ರಾಟ್ಸ್. ರಿಲೀಸ್ ಡೇಟ್ ಯಾವಾಗ? ಸ್ವಲ್ಪ ರಿಲೀಸ್ ಆಗ್ತಾ ಇದೆ. ಹಾ, ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ. ನಾನು CPS ಫೌಂಡೇಶನ್ ಇಂದ ಮಾತಾಡ್ತಿದ್ದೀನಿ. ಒಂದ್ ಸರ್ಜರಿಗೆ 10 ಲಕ್ಷ ರೂಪಾಯಿ ಬೇಕಾಗಿದೆ ಸರ್. ನೀವೇನಾದ್ರೂ ಡೊನೇಟ್ ಮಾಡ್ತೀರಾ? ಡೊನೇಷನ್ ಇಲ್ಲ ಗಣೇಶನ ಲೀಡ್ರಿ ಫೋನು. ಇದಾಗೋಯ್ತು ಇವ್ರದೆಲ್ಲ. ಅಲ್ಲ, ದಿನಕ್ಕೆ 24 ಗಂಟೆ ಫೋನ್ ಮಾಡ್ಕೊಂಡು ಡೊನೇಟ್ ಮಾಡ್ತೀರಾ ಜೀವ ತಿಂತಾ ಇರ್ತಾರೆ. ಇದ್ರೆ ಕೊಡ್ಬೋದಲ್ಲ? ನಾನು ಕೊಡಲ್ಲ. ಯಾಕೆ? ಲೆಟ್ ಮಿ ಎಕ್ಸ್ಪ್ಲೇನ್. ಯಾವುದೋ ಸರ್ಜರಿಗೆ 10 ಲಕ್ಷ ರೂಪಾಯಿ ಬೇಕಂತೆ, ಕೊಟ್ರೆ ಸರ್ಜರಿ ಆಗುತ್ತಂತೆ, ಇಲ್ಲ ಅಂದ್ರೆ ಇಲ್ಲ. ಈಗ ನಾನೆಷ್ಟು ಕೊಡಬಹುದು? ಒಂದು 4-5 ಸಾವಿರ ರೂಪಾಯಿ ಕೊಡಬಹುದು. ಎಲ್ಲರ ಹತ್ರ ಅದೇ ತರ ಕಲೆಕ್ಟ್ ಮಾಡ್ಕೊಂಡು ಪೇಷಂಟ್ಗೆ ತಲುಪೋಷ್ಟೊತ್ತಿಗೆ ಆ ಪೇಷಂಟ್ ನಿಗದ್ಕೊಂಡ್ಬಿಟ್ಟಿರುತ್ತೆ. ಆಗ ಕೊಟ್ಟವನು ಕೊಡಂಗಿ, ಇಸ್ಕೊಂಡವನು ಕಮ್ಮಂಗಿ. ಡೋನರ್ಗೂ ಇಲ್ಲ, ಪೇಷಂಟ್ಗೂ ಇಲ್ಲ, ಅಷ್ಟೇ. ಐ ಕಾಂಟ್ ಬಿಲೀವ್ ದಿಸ್. ಡೋಂಟ್ ಜಡ್ಜ್ ಮೀ. ಡೂ ವಾಟ್ ಎವರ್ ನೆಸೆಸರಿ ಆ್ಯಂಡ್ ವಾಟ್ ಈಸ್ ರಿಕ್ವೈರ್ಡ್. ದಟ್ಸ್ ವಾಟ್ ಐ ಫೀಲ್. ಹಲೋ, ಹೇಳೋ ಮಗ. ಒಂದು ಪ್ರಾಬ್ಲಮ್ ಆಗೋಯ್ತು ಕಣೋ. ಏನಾಯ್ತು ಮಗ? ಜಾನ್ಸನ್ಗೆ ನಿನ್ ವಿಡಿಯೋ ವಿಚಾರ ಗೊತ್ತಾಗೋಯ್ತು ಕಣಲ್ಲೋ. ವಿಡಿಯೋ ಬಗ್ಗೆ ಗೊತ್ತಾಗೋಯ್ತಾ? ಏನಾಯ್ತು ಮಗ? ನಾನು ಸ್ನಾನಕ್ಕಂತ ಹೋಗಿದ್ದಲ್ಲ. ಬಿದ್ದಿರ ನನ್ನ ಮಗನೇ. ನೀನ್ ಸ್ನಾನ ಮಾಡು ಅಂತ ಯಾರು ಹೇಳಿದ್ದು? ಕೋಡಂಗಿ ನನ್ನ ಮಗನೇ. ನನ್ನ ಲೈಫ್ ಅಂದ್ರೆ ನಿಮ್ಗೆಲ್ಲ ಆಟ ಆಗೋಯ್ತಲ್ಲ. ನೀನ್ ಸ್ನಾನ ಮಾಡಿದ್ರೇನು ಮಾಡದೇ ಇದ್ರೇನು ಇಡಿಯೋಟಿಕ್ ಫೆಲೋ. ಏನ್ ಫ್ಯಾಷನ್ ಶೋಗೆ ಹೋಗ್ಬೇಕಿತ್ತ ನೀನು? ಮಗ ಸಾರಿ ಮಗ, ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ ಮಗ. ಪ್ಲೀಸ್ ಅವ್ನ ಹುಷಾರಾಗಿ ನೋಡ್ಕೊಳ್ಳೋ. ಒಂದ್ ಕಣ್ಣಿಟ್ಟಿರೋ ಮಾಮಲಿ. ಓಕೆ ಮಗ, ಓಕೆ. ಯಾರೋ? ಜಾನ್ಸನ್ಗೆ ವಿಡಿಯೋ ಬಗ್ಗೆ ಗೊತ್ತಾಗೋಗಿದೆ. ವಿಡಿಯೋ ಬಗ್ಗೆ ಗೊತ್ತಾಯ್ತಾ? ಜಾನ್ಸನ್ಗೆ ವಿಡಿಯೋ ಬಗ್ಗೆ ಗೊತ್ತಾಯ್ತಾ? ಯಾವ ವಿಡಿಯೋ? ಇಟ್ಸ್ ನಥಿಂಗ್. ಅದು ಇವನು ಅವನ ಹುಡುಗಿಗೆ ಅವ್ನು ಕುಡಿಯಲ್ಲ ಅಂತ ಪ್ರಾಮಿಸ್ ಮಾಡಿದ್ದ ಮೇಡಮ್. ಈಗ ಇವನು ಕುಡಿದಿರೋ ವಿಡಿಯೋ ಲೀಕ್ ಆಗ್ಬಿಟ್ಟಿದೆ. ಅದನ್ನ ಯೂಟ್ಯೂಬ್ ಅಲ್ಲಿ ಹೇಗೆ ಡಿಲೀಟ್ ಮಾಡೋದು ಅಂತ ನಿಮ್ ಬ್ರದರ್ ಹತ್ರ ಟಿಪ್ ತಗೋತಾ ಇದೀವಿ ಅಷ್ಟೇ. ಇವನ್ ಎಂತ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಟೆನ್ಷನ್. ಸುಳ್ಳು ಹೇಳೋದು ತಪ್ಪಲ್ವಾ? ಏನೇ ಇದ್ರು ನಿಜ ಹೇಳ್ಬಿಡಿ, ಸುಳ್ಳು ಹೇಳ್ಬೇಡಿ. ನಿಜ ಸುಳ್ಳು ಹೇಳಿದ್ರೆ ತಪ್ಪು, ನಿಜ ಮುಚ್ಚಿಡೋದೇನು ತಪ್ಪೇನಿಲ್ಲ ತಾನೆ? ಎರಡೂ ಒಂದೇ. ಎರಡು ಒಂದೇ ಹೆಂಗಾಗುತ್ತೆ? ಆಬ್ಸಲ್ಯೂಟ್ ಚೀಟಿಂಗ್. ಓಕೆ? ಓಹೋ, ಚೀಟಿಂಗ್ ಅಷ್ಟೇನು ದೊಡ್ಡ ಮ್ಯಾಟರ್ ಅಲ್ಲ ಬಿಡಿ. ಚೀಟಿಂಗ್. ಐ ನೋ ದಟ್ ಫೀಲಿಂಗ್. ಹೌ ಡು ಯು ನೋ? Because I was cheated by my husband. It wasn't feeling right. ಏನೋ ತಪ್ಪಾಗಿದೆ ಅಂತ ಡೌಟ್ ಬಂತು. ಫೋನ್ ಚೆಕ್ ಮಾಡಿ ನೋಡಿದ್ರೆ ಏನೂ ಇರಲಿಲ್ಲ. ಆಮೇಲೆ ಡಿಲೀಟೆಡ್ ಮೆಸೇಜಸ್ನ ರಿಟ್ರೀವ್ ಮಾಡಿಸ್ದೆ.
ನನ್ನ ಅನುಮಾನ ನಿಜ ಆಗಿತ್ತು. ಹಿ ವಾಸ್ ಚೀಟಿಂಗ್ ಆನ್ ಮೀ. ಅಪ್ಪ ಫೋನ್ ಮಾಡ್ತಿದ್ದಾರೆ, ಗಾಡಿ ಸೈಡ್ಗೆ ಹಾಕೋ. ಹಲೋ, ಎಲ್ಲಿದ್ಯೋ? ಆನ್ ದ ವೇ ಡ್ಯಾಡಿ, ಬರ್ತಾ ಇದ್ದೀನಿ. ಎಲ್ಲಿದ್ಯಾ ಹೇಳು. ಅದು ಒನ್ ಅವರ್ ಅಲ್ಲಿ ಬಂದ್ಬಿಡ್ತೀನಿ. ಏಯ್, ನೀನ್ ಎಷ್ಟೊತ್ತು ಬರ್ತೀಯ ಅಂತ ನಾನು ಕೇಳಿಲ್ಲ. ಈಗ ಎಲ್ಲಿದ್ಯಾ ಹೇಳು. ನೀನ್ ಸೂಟ್ನ ಟ್ರಯಲ್ ಕೂಡ ಕೊಟ್ಟಿಲ್ವಲ್ಲ ನೀನು. ಡ್ಯಾಡಿ, ಬ್ಯಾಚುಲರ್ ಪಾರ್ಟಿ. ಬುದ್ಧಿ ಇದೆಯೇನು ನಿನ್ಗೆ? ನಾಳೆ ಮದುವೆ ಇಟ್ಕೊಂಡು ಬ್ಯಾಚುಲರ್ ಪಾರ್ಟಿನ? ಅಯ್ಯೋ ಕೋತ್ ನನ್ ಮಗನೇ, ನೀನ್ ಕುಡಿಯೋದು ಕಲ್ತಿದ್ಯೇನೋ? ಫ್ರೆಂಡ್ಸು ಡ್ಯಾಡಿ, ಫ್ರೆಂಡ್ಸು. ನನ್ ಮಗನೇ ನೋಡೆ, ನಿನ್ ಮಗನ್ ನೋಡೆ. ಲೇ, ನಿನ್ಗೋಸ್ಕರ ಎಷ್ಟೆಲ್ಲ ಕಾಂಪ್ರಮೈಸ್ ಮಾಡಿ ಒಪ್ಕೊಂಡ್ರೆ ಯಾಕೋ ಹೀಗ್ ಮಾಡ್ತಿದ್ಯಾ? ಕೊಡು. ಲವ್, ಅದೆಲ್ಲ ಬಿಡೋ. ಮೊದ್ಲು ನಾನು ಕೇಳಿದ್ದು ಉತ್ತರ ಕೊಡು. ನಾಳೆ ನಿಂಗೆ ಮಗು ಹುಟ್ಟಿದ್ರೆ ತಿರ್ಮಲೇಶ್ ಅಂತ ಇಡ್ತೀಯಾ ಇಲ್ಲ ಟಾಮ್ ಕ್ರೂಸ್ ಅಂತ ಇಡ್ತೀಯಾ? ಎಲ್ಲೋಗ್ ಸಾಯ್ಲಿ. ಅಳ್ಬೇಕನ್ಸಿದ್ರೆ ಹತ್ತು ಬಿಡು. ಗಂಡು ಸತ್ರ ಏನು ಅವಮಾನ ಆಗಲ್ಲ, ಹತ್ತು ಬಿಡು. ಡಸ್ಟ್ ಕಣೋ, ಡಸ್ಟ್. ಏಯ್ ಬನ್ರೋ, ಹಸುವಾಗ್ತಿದೆ ಕಣೋ, ಬನ್ರೋ, ಬಿರಿಯಾನಿ ತಿನ್ನೋಣ. ತಿನ್ನು, ಚೆನ್ನಾಗಿ ತಿನ್ನು. ಎಷ್ಟೇ ದೊಡ್ಡ ಪ್ರಾಬ್ಲಮ್ ಆದರೂ ಬಿರಿಯಾನಿ ತಿಂದರೆ ನಿರಾಳ ಅನಿಸಿ ಟೆನ್ಷನ್ ಕಡಿಮೆ ಆಗುತ್ತೆ. ತಿನ್ನು. ಈ ಥರ ಕೆಲಸಗಳು ಮಾಡಿದ್ರೆ ಟೆನ್ಷನ್ ಅಲ್ಲದೆ ಇನ್ನೇನಾಗುತ್ತೆ? ಚೆ, ನಾನೇನಂತ ಕೆಲಸ ಮಾಡಿದೆ? ಆಫ್ಟರ್ ಆಲ್ ಕೊಡ್ದಿರೋ ವಿಡಿಯೋ ಯಾರು ಮಾಡದೇ ಇರೋ ತಪ್ಪ? ನೀವು ಬರೀ ಕುಡ್ದಿರೋ ವಿಡಿಯೋನ ಮುಚ್ಚಿಟ್ಟಿಲ್ಲ ರೀ, ಹನಿಮೂನ್ ವಿಡಿಯೋ ಮುಚ್ಚಿಟ್ಟಿದ್ದೀರಾ ಅಲ್ವಾ? ಏ, ಯಾರಿಗೂ ಹೇಳ್ಬೇಡ ಅಂತ ಹೇಳಿದೀನಿ ಕಣ್ರೋ. ಸತ್ಯ ಪರಂದಿನಿ ಯಾಂಕ ಸುಳ್ಳು ಪನಂದಿಜ್ಜಾತ ಇಚ್ಚಕ್ಕ ಅಂಚದಾಲ ಇಚ್ಚಿ ಸತ್ಯ ಪರಂದುಲ್ಲಾತ ಅಕ್ಕ ಅವು ಏನೋ ಅವು ಕತ್ತೆ ಪಡುವ. ಲೋ ಟೀಚರ್ ಕಣ್ರೋ, ಹೆಂಗಾದ್ರೂ ಸುತ್ತಿ ಬಳಸಿ ಬಾಯಿ ಬಿಡಿಸ್ಬಿಡ್ತಾಳೆ. ಇಂಥವರೆಲ್ಲ ಹೀಗೆ ಚಾಟ್ ಹಿಸ್ಟ್ರಿ ಡಿಲೀಟ್ ಮಾಡ್ತಾರೆ, ವಾಟ್ಸ್ಆ್ಯಪ್ ಹಿಸ್ಟ್ರಿ ಡಿಲೀಟ್ ಮಾಡ್ತಾರೆ, ಬ್ರೌಸರ್ ಹಿಸ್ಟ್ರಿ ಡಿಲೀಟ್ ಮಾಡ್ತಾರೆ, ಕಾಲ್ ಹಿಸ್ಟ್ರಿನೂ ಡಿಲೀಟ್ ಮಾಡ್ತಾರೆ. ತಗ್ಲು ಹಾಕೊಂಡಾಗ ಮಾತ್ರ ಚೀಟಿಂಗ್ ಅಲ್ಲ ಅಂತಾರೆ. ನೀವು ಮೊಬೈಲ್ ಚೆಕ್ ಮಾಡ್ತಿರಲ್ವಾ, ಅದು ಚೀಟಿಂಗ್ ಅಲ್ವಾ? ಯು ಮೀ ಯಾ ರಾಘವ್. ಇಲ್ಲಿ ನೋಡಿ, ಆ್ಯಕ್ಟಿಂಗ್ ತಾನೆ. ನಿಮ್ಮ ಫಿಯಾನ್ಸಿ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆ ನಿಜ ಹೇಳ್ಬಿಡಿ. ನಿಜ ರೇ, ಆ ವಿಡಿಯೋ ಒರಿಜಿನಲ್ ವಿಡಿಯೋ ತರ ಇದೆ. ಆಕ್ಟಿಂಗ್ ಅಂತ ಹೇಳಿದ್ರೆ ಯಾರು ನಂಬಲ್ಲ. ನಾಳೆ ಮದುವೆ ಇಟ್ಕೊಂಡು ಇವತ್ತು ಹೇಳಿದ್ರೆ ಯಾರಾದ್ರೂ ನಂಬ್ತಾರಾ? ಬಟ್ ನೀವು ಸತ್ಯ ಮುಚ್ಚಿಟ್ರೆ ಯುಲ್ ಓನ್ಲಿ ಬಿ ಕಾಲ್ಡ್ ಅ ಚೀಟರ್. ಹೆಂಗೆ? ಲೆಟ್ ಮಿ ಎಕ್ಸ್ಪ್ಲೇನ್. ಜಸ್ಟ್ ಅನ್ಕೊಳ್ಳಿ, ಇದೆಲ್ಲ ನಿಮಗಲ್ದೆ ನಿಮ್ಮ ಫಿಯಾನ್ಸಿಗಾಗಿದ್ರೆ ಇಂಥದ್ದೇ ಒಂದು ವಿಡಿಯೋ, ಜಸ್ಟ್ ಆಕ್ಟಿಂಗ್, ಶೂಟಿಂಗ್, ರಿಯಲ್ ಅಲ್ಲ. ಆ ಹುಡುಗಿಗೂ ಏನೂ ಗೊತ್ತಿಲ್ಲ, ಆಕ್ಟಿಂಗ್ ಮಾಡಿರ್ತಾಳೆ. ಅಲ್ಲೂ ಆ ಹುಡುಗಿ ಏನೂ ಮಾಡಿಲ್ಲ, ಜಸ್ಟ್ ಆರಾಮಾಗಿ ನಿದ್ದೆ ಹೋಗಿದ್ದಾಳೆ. ಆದ್ರೆ ಈಗ ಆ ಫೋನ್ ವಿಡಿಯೋ ಲೀಕ್ ಆಗಿ ಆ ಹುಡುಗಿ ನಿಮ್ಮ ಹತ್ರ ಬಂದು ವಿಡಿಯೋನ ಪ್ಲೇ ಮಾಡಿ ತೋರಿಸಿ ಇದೆಲ್ಲ ಏನೂ ಗೊತ್ತಿಲ್ಲ, ಜಸ್ಟ್ ಆಕ್ಟಿಂಗ್ ಮಾಡಿದೀನಿ ಅಷ್ಟೇ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಆಗ ನೀವ್ ಒಪ್ಕೊಳ್ತೀರಾ? ಅಲ್ಲ, ಮದ್ವೆಗ್ ಮುಂಚೆ ಆ ಹುಡುಗಿಗೆ ನಿಜ ಹೇಳ್ಬಿಡಿ. ಸತ್ಯ ಮುಚ್ಚಿಟ್ಟು ಮದುವೆ ಆಗೋದು ತಪ್ಪಾಗತ್ತೆ. ನೀವ್ ಹೇಳಿಲ್ಲ ಅಂದ್ರೆ ಮದುವೆಗೆ ಬಂದಾಗ ನಾನು ಹೇಳ್ಬಿಡ್ತೀನಿ. ಸುಳ್ಳು ಹೇಳಿನೋ ಸತ್ಯ ಮುಚ್ಚಿಟ್ಟೋ ಮೋಸ ಮಾಡಿ ಮದುವೆ ಮಾಡ್ಕೋಬಾರ್ದು ರೀ. ಇಟ್ಸ್ ಚೀಟಿಂಗ್. ಏ ಸಂಜು, ಸಾರಿ ಕಣ, ಇನ್ನೊಂದ್ಸತಿ ಯಾರಿಗೂ ಹೇಳಲ್ಲ. ಇನ್ನೊಂದ್ಸರಿ ಮೊದ್ಲ ವಿಡಿಯೋ ಡಿಲೀಟ್ ಮಾಡು, ಇಲ್ಲ ಸಾಯಿಸ್ಬಿಡ್ತೀನಿ ನನ್ನ ಮಗನೇ ನಿನ್ನ. ಮಾಡ್ತೀನಿ. ಇವನ್ ಡಿಲೀಟ್ ಮಾಡಿದ್ರು ಇವ್ರ ಅಕ್ಕ ಮದ್ವೆಗೆ ಬಂದಾಗ ಸತ್ಯ ಹೇಳ್ತೀವಿ ಅಂದಿದ್ದಾರೆ. ಮಚ್ಚ ಒಂದ್ ಕೆಲಸ ಮಾಡೋಣ, ಇವ್ರ ಅಕ್ಕನ ಎತ್ತಕೊಂಡು ಹೋಗೋಣ. ಅದ್ ನನ್ನ ಅಕ್ಕ ಕಣ, ನಾನೇನ್ ತಂಗಿ ಅನ್ನ. ಜಸ್ಟ್ ವಾಂಟ್ ಟು ಡಿಸಪಿಯರ್ ಕಣೋ. ಒಂದಷ್ಟು ದಿವಸ ಲೈಫಿಂದ ಸ್ಕಿಪ್ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅನಿಸ್ತಿದೆ. ಸ್ಕಿಪ್ ವಿಡಿಯೋ ಮೇಲೆ ಇರುತ್ತೆ ನೋಡು, ಸ್ಕಿಪ್ ಬಟನ್, ಸ್ಕಿಪ್. ಮಚ್ಚ, ಲೈಫ್ ಅಂದ್ರೆ ಏನ್ ಗೊತ್ತೇನೋ? ಮುಚ್ಚಲೆ, ಲೈಫ್ ಅಂತ ಲೈಫು. ಲವ್ ಮಾಡಿದವರು ಟ್ರೈನಿಂಗ್ ಕೊಡ್ತಾರೆ, ಬ್ರೇಕಪ್ ಆದವರು ಫಿಲಾಸಫಿ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲ ಸಂಸಾರ ಮಾಡಿ ಕನ್ಸೀವ್ ಆಗ್ತಿರೋ ಕಾಲದಲ್ಲಿ ಇವನ್ ಬಂದ್ಬಿಟ್ಟ ಲೈಫ್ ಬಗ್ಗೆ ಹೇಳಕ್ಕೆ. ಎಲ್ರು ಹೇಳಂಗಾಗೋದ್ರು. ಏನ ಲೈಫ್ ಅಂದ್ರೇನಾ? ನನ್ ಬಾಟ ಮುಸ್ಕೊಂಡ್ ನಡಿ. ಲೋ, ನನ್ ಕೇಳಿದ್ರೆ ನೀನ್ ಸ್ಟೆಫಿಗೆ ಸತ್ಯ ಹೇಳೋದೇ ಬೆಟರ್ ಕಣ. ಲೇ, ಫಿಯರ್ ಕಿಲ್ಸ್ ಕಣ. ನೀನ್ ಭಯಪಟ್ಟು ಸಾಯೋದಕ್ಕಿಂತ ಒಂದ್ಸರಿ ಸತ್ಯ ಹೇಳಿ ಸಾಯೋ. ಏನ್ ಕೆಲಸ ಮಾಡು, ನಿನ್ ಫೋನ್ ತೆಗಿ, ಕಾಲ್ ಮಾಡೋ.
ಮಚ ಇದು ಅನ್ವಾಂಟೆಡ್ ಇನ್ಸ್ಪಿರೇಷನ್. ನೀನೀಗ ಅವ್ರು ಕಾಲ್ ಮಾಡಿ ನಿಜ ಹೇಳಿದ್ರೆ ಎಲ್ಲರೂ ಹೊರಟಾಗ್ತಾರೆ, ಮಾಡಬೇಡ. ಅಲ್ಲ ನೋಡು, ನಾನು ಈ ಭಯದ ಬಗ್ಗೆ ಸುಮಾರು ಆಲೋಚನೆ ಮಾಡಿದ್ದೀನಿ ಕಣ. ಅದೊಂಥರ ಈ ಸಣ್ಣದಾಗಿರೋದನ್ನ ದೊಡ್ಡದಾಗಿ ಕಾಣಿಸೋಂಗೆ ಮಾಡುತ್ತೆ. ತುಂಬ ಭಯ ಹುಟ್ಟಿಸುತ್ತೆ ಕಣ. ನಾ ಹೇಳೋದು ಕೇಳೋ, ಫೋನ್ ಮಾಡಿ ಹೇಳೋ. ನೋಡು, ನೀನೀಗ ಕಾಲ್ ಮಾಡಿ ನಿಜ ಹೇಳಿದ್ರೆ ಯಾರು ನಿನ್ನ ಅಲ್ಲಿ ಕರೆದು ಭಾರತ ರತ್ನ ಕೊಡಲ್ಲ. ಈಗ ನೀನು ಫೋನ್ ಮಾಡಿ ನಿಜ ಹೇಳಿದ್ರು ಕೂಡ ಇಷ್ಟು ದಿನ ಯಾಕೆ ಸತ್ಯ ಮುಚ್ಚಿಟ್ಟಿದೀಯ ಅಂತ ಕಡ್ಡಿ ಕಾರ್ ಹಚ್ಚಿ ಇಡಬಾರ ಜಾಗಕ್ಕೆ ಇಟ್ಟು ಬಿಡ್ತಾರೆ. ಮಾಡಬೇಡ. ನೋಡು, ಇವತ್ತು ನಿನಗೆ ಸುಳ್ಳು ಮಜವಾಗಿರುತ್ತೆ, ನಾಳೆ ಕಷ್ಟ ಆಗುತ್ತೆ. ಈಗಿವತ್ತು ಸತ್ಯ ಮಜವಾಗಿರುತ್ತೆ, ಆದ್ರೆ ನಾಳೆ ಕಷ್ಟ ಆಗುತ್ತೆ. ನಾ ಹೇಳಿದೊಂಚು ಆ ಕಡೆ ಈ ಕಡೆ ಆಗಿರ್ಬೋದು. ನೀ ಸರಿ ಮಾಡ್ಕೊಂಡು ಹೇಳೋ, ನೀ ಫೋನ್ ಮಾಡೋ ಅವಳಿಗೆ. ಐ ನೋ ವಿಮೆನ್ ಫಿಸಿಕಲಿ, ಅಲ್ಲಲ್ಲ ಅದು ವಿಮೆನ್ ಸೈಕಾಲಜಿ ಅಂತ ಹೇಳಕ್ ಬಂದೆ. ನೀ ಮಾಡ್ಬೇಡ ಕಣ. ನೀ ಮಾಡೋ. ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ಮಾಡೋ ನೀನು. ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ಮಾಡ್ಬೇಡ. ಮಾಡೋ ನೀನು. ಮಾಡ್ಬೇಡ. ಮಾಡೋ. ಮಾಡಬೇಡ. ಮಾಡೋ ನೀನು. ಕಾಲ್ ಬರ್ತಿದ್ಯಾ ಸ್ಟೆಫಿ? ಕಾಲ್ ಬರ್ತಾ ಇದೆ, ಸೈಡ್ಗೆ ಹಾಕೋ ಗಾಡಿ. ಏನು ಇದು ಲಾರಿ ತಿರುಗಿಸ್ಬೇಕು. ಎತ್ತೋ, ನಿಜ ಹೇಳೋ. ಎದ್ದು ನಿಜ ನೀನ್ ನಿಜನೇ ಹೇಳ್ಬೇಕು. ನೋ 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 ನೋ. ಎಸ್ ಎಸ್ ಎಸ್. ಪ್ರತಿ ಸತಿ ಭಯಪಟ್ಟು ಸಾಯೋದಕ್ಕಿಂತ ನಿಜ ಹೇಳ್ ಸಾಯೋ. ಯಾರೋ ಇವನು ಹೇಳಿದ ತಿರುಗಿ ಹೇಳ್ತಿದ್ದೆ, ಗೂಗಲ್ ಸರ್ಚ್ ಮಾಡ್ಕೊಂಡ್ ಬಂದು ಹೇಳ್ತಿದ್ದೆ. ಮುಚ್ಕೊಂಡಿರಪ್ಪ, ನಾ ಹೇಳಿದ್ ಕೇಳ್ತೀಯ ಇಲ್ವೋ? ಮಾತಾಡೋ, ನಿಜ ಹೇಳೋ. ನಾನು ಹೇಳ್ತಾ ಇದ್ದೀನಿ, ಮಾತಾಡಬೇಡ. ಲೇ, ನೀ ಮಾತಾಡ್ತೀಯ? ಮಾತಾಡಲ್ಲ. ಲೇ, ಹೇಳ್ತೀಯ? ಹೇಳಲ್ಲ. ಹೇಳ್ತಿರ್ತಾನೆ. ಹೇಳಿದ್ರೆ ತೀರ್ತಾನೆ. ಹಲೋ, ಎಲ್ಲಿದ್ಯಾ? ಸ್ಟೆಫಿ, ಅದು ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಸ್ಟೆಫಿ, ಹಲೋ. ಯಾಕೋ ಹಿಂಗ್ ನಿಂತಿದ್ಯಾ? ನಿನ್ನ ಮುಂದಿನ ಸಾವಿಗೆ ಭಾವಪೂರ್ವಕ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀನಿ. ಏನಾಯ್ತು? ಕಟ್ ಮಾಡ್ಬಿಟ್ಲು ಕಣೋ. ನಿಜ ಹೇಳಕ್ ಹೋಗಿ ಇನ್ನೊಂದು ದೊಡ್ಡ ಸುಳ್ಳು ಹೇಳ್ಬಿಟ್ಟಿದೀನಿ. ಏನೋ ಆ ಹುಡುಗಿ ಹುಚ್ಚುಮಂಡೆ ಮಲ್ಲಕ್ಕ ಏನ್ ಹೇಳಿದ್ರು ನಂಬುತ್ತೆ. ಹೋಗ್ಲಿ ಬಿಡ, 5ನೇ ಕ್ಲಾಸಲ್ಲಿ ಇಂತ ಎಷ್ಟು ಸುಳ್ಳು ಹೇಳಿಲ್ಲ ನಾನು. ಐನೋ. ಸ್ಟೆಫಿ ವಿಡಿಯೋ ಕಾಲ್ ಮಾಡ್ತಿದ್ದಾಳೋ? ಸ್ಟೆಫಿ ವಿಡಿಯೋ ಕಾಲ್ ಮಾಡ್ತಿದ್ದಾಳು. ಸ್ಟೆಫಿ ವಿಡಿಯೋ ಕಾಲ್ ಮಾಡ್ತಿದ್ದಾಳೋ? ಎರಡು ಒಳಗೆ ಬಂದವು. ಸ್ಟೆಫಿ ಕಾಲ್ ಮಾಡ್ತಿದ್ದಾಳೋ? ಯಾಕೆ ಬ್ರೋ ಪದೇ ಪದೇ ಫೋನ್ ಮಾಡಿ ಎಲ್ಲಿದ್ಯಾ ಅಂತ ಕೇಳೋದು? ನಂಬಿಕೆ ಇರಬೇಕು ಮನುಷ್ಯನ ಮೇಲೆ. ನಂಬಿಕೆನೇ ಅಲ್ವಾ ಜೀವನ. ಈಗ ಡೌಟ್ ಪಟ್ಟು ವಿಡಿಯೋ ಕಾಲ್ ಮಾಡಿದ್ರೆ ಒಬ್ಬ ಗಂಡ್ಸು ಏನ್ ಮಾಡ್ತಾನೆ ಹೇಳೋ? ಸಿಕ್ಕಾಕೊಂಡ ಬ್ರೋ. ಏನಪ್ಪ ಸಿಕ್ಕಾಕೊಂಡ ಬ್ರೋ? ಕನ್ಫರ್ಮ್ ಸಿಕ್ಕಾಕೊಂಡಿರ್ತಾನೆ. ಏನೋ ಕಾರಲ್ಲಿ ಏನ್ ಮಾಡ್ತಾ ಇದ್ಯಾ? ಸ್ಟೆಫಿ, ಅದು ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿ ಬ್ಲಡ್ ಲಾಸ್ ಆಗಿದ್ದಿಲ್ಲ, ಅದಕ್ಕೆ ಮೆಡಿಸಿನ್ ತಗೊಂಬರಕ್ ಬಂದಿದ್ದೀನಿ ಸ್ಟೆಫಿ. ಎದಕ್ ರೋಡ್ ನ ಗಾಡಿಯಾಗಿ ತ್ರಾಸ್ ಕೊಡಾಕತ್ತಿ? ಸೈಡಿಗೆ ತೆಗಿ, ಇಲ್ಲಾಂದ್ರೆ ಮುಗುಡೆ ಬೆಳ್ಳ ಕಿವ್ಯಾಗ ತೆಗಿತಿ ನೋಡ. ದೌಡ್ ತೆಗಿಯೋ. Steffi, as a doctor, you know value of life. Okay, I'll call you. Okay, bye. Love you. ಅದು ಅಪ್ಪ, ಒಂದೆರಡು ಐಸ್ ಕ್ರೀಮ್ ತಂದು ಕೊಡ್ತೀನಿ, ತಿಂದು ಕೂಲ್ ಹಾಕ. ಒಂದೆರಡು ಕೋಲ್ಡ್ ಕುಲ್ಫಿ ಕೊಡ. ಅವೇ ಕೋಲ್ಡಾಗಿ ಸೋರ್ತಾವಲ್ವ ಇವು. ತಗೊಳಪ್ಪ, ಈ ಸೋರು ಐಸ್ ಕ್ರೀಮ್ ನ ತಿಂದು ಬಿಡಪ್ಪ. ತಗೋ. ಏನ್ ಸಖತ್ತಾಗಿದೆಯಲ್ಲ. ಪೊಲೀಸ್ಗೆ ಕಾಲ್ ಮಾಡ್ತೀನಿ. ಪೊಲಾಸ್ಕಿ. ಹುಚ್ಚ ನನ್ನ ಮಗನೇ, ಎಲ್ಲ ಐತೆ ನೀನು? ಸರಿ, ಎಲ್ಲಿದ್ದೀರಾ ಸರ್? ವಿಡಿಯೋ ಎಲ್ಲ ಲೀಕ್ ಆಗೋಗಿದೆಯಲ್ಲ ಸರ್. ದಯವಿಟ್ಟು ಡಿಲೀಟ್ ಮಾಡಿಸಿ ಸರ್. ಮಾಡೋಣ. ಯಾವನ್ ಸರ್ ಅಪ್ಲೋಡ್ ಮಾಡಿದ್ದು? ಈಗ ನೀನ್ ಎಲ್ಲಿದ್ಯಾ? ನಾನು ಎಲ್ಲಿದ್ರೆ ಏನು ಸರ್ ನಿಮ್ಗೀಗ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ನಾಳೆ ನನ್ನ ಮದ್ವೆ ಇದೆ ಸರ್. ಏನು ಮದುವೆನಾ? ಸರ್, ಏನಾದ್ರೂ ಮಾಡಿ ಡಿಲೀಟ್ ಮಾಡಿಸಿ ಸರ್, ಪ್ಲೀಸ್ ಸರ್. ನಾನೀಗ ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಾ, ಮಾತಾಡೋಣ. ಸರ್. ಮ್ಯಾನ್ ಡಸ್ಟಾ ಅಳು ಬರ್ತಿದೆ ಕಣ. ಅಳ್ಬೇಡ. ಇಲ್ಲಿ ಯಾರು ಇಲ್ವಲ್ಲೋ? ನಿನಗಿಲ್ಲಿ ಅವನು ಬರೋಕ್ ಕೇಳಿದ್ನೋ? ಯಾವುದೋ ಲೊಕೇಶನ್ ಇದು? ಪಾಳ್ ಬೆಟ್ಟ? ಗೊತ್ತಿಲ್ಲ ಕಣೋ, ನೆಟ್ವರ್ಕ್ ಸಿಗ್ತಿಲ್ಲ.
ಲೇ ನಮ್ಮ ಅಪ್ಪಗೆ ನಾನು ಒಬ್ಬನೇ ಮಗ ಕಣಲೇ, ಕರ್ಕೊಂಬಂದು ಏನಾದರೂ ಮಾಡಿಗಿದ್ದೀರಾ ಲೇ? ಎಲ್ಲೋ ನೆಟ್ವರ್ಕ್ ಸರ್ ಬೇಡ ಸರ್, ಬೇಡ ಸರ್. ಲೇ ಯಾರು ಇದು? ನಮ್ಮ ಡೈರೆಕ್ಟ್ರು ಪೊಲನ್ಸ್ಕಿ ಕಣೋ. ಓ ಮಹಾನ್ ಬವರು. ಹಲೋ, ವೆಲ್ಕಮ್. Won't you give me the beat back? Get back. Get back. Get back. ಶೂಟ್ ಮಾಡಬೇಡಿ. ಈಗ ಎಲೆಕ್ಷನ್ ಟೈಮ್ ಬೇರೆ, ಪ್ರಾಬ್ಲಮ್ ಆಗತ್ತಣ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಈಗ ಸೀಟ್ ಸಿಗ್ತಾ ಇದೆ, ಹಾಲ್ ಮಾಡ್ಕೊಂಬೇಡಿ ಅಣ್ಣ. ಇದ್ರ ಮೇಲೆ ನಿಮ್ಮಿಷ್ಟ ಅಣ್ಣ. ನಾನು ಓಕೆ ಅಂದಾಗ ಶೂಟ್ ಮಾಡು. ಓಕೆ ನಾನು ಓಕೆ ಅಂದಿದ್ದು, ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತಾ ಅಂತ ಕೇಳೋದಕ್ಕೆ, ಶೂಟ್ ಮಾಡೋದಕ್ಕಲ್ಲ. ಹೌದಾ? ನಾನು ಶೂಟ್ ಮಾಡು ಅಂದಾಗ ಮಾತ್ರ ಶೂಟ್ ಮಾಡ್ಬೇಕು. ಅರ್ಥ ಆಯ್ತಾ? ಈಗ್ಲಾದ್ರೂ ಅರ್ಥ ಆಯ್ತಾ? ಯಾವುದಕ್ಕೂ ಒಂದ್ಸತಿ ಕ್ಲಿಯರ್ ಆಗಿ ಹೇಳ್ಬಿಡಿ ಸರ್, ಇದು ಲೈಫ್ ಅಂಡ್ ಡೆತ್ ಮ್ಯಾಟ್ರು. ನಮ್ಮ ಹುಡುಗಿ ಜೀವನಾನ ಹಾಳು ಮಾಡ್ಬಿಟ್ರಲ್ಲೋ. ಓ ಅಂದ್ರೆ ಅವ್ರ ಮಗಳ? ಏಯ್, ಇವ್ರು ನನ್ ಚಿಕ್ಕಪ್ಪ ಕಣ್ರೋ. ಚಿಕ್ಕಪ್ಪ, ನಮ್ಮ ಅಣ್ಣನಿಗೇನಾದ್ರೂ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು ನಿಮ್ಮ ಹೆಣಗಳ ಜೊತೆಲಿ ಮಾತಾಡ್ತಿದ್ದೆ. ನಾನಾಗಿರೋದಕ್ಕೆ ನಿಮ್ಮ ಪ್ರಾಣ ಇರೋ ದೇಹದ ಜೊತೆಲಿ ಮಾತಾಡ್ತಿದ್ದೀನಿ. ಏನ್ ಮಾಡುವಂತೀರ ಇವ್ರನ್ನ? ಶೂಟ್ ಮಾಡೋಣ. ಸುಮ್ನಿರೋ ನನ್ನ ಮಕ್ಳ, ನಿಮ್ಮನ್ನೆಲ್ಲ ಒದ್ದು ಹರಾಸ್ಮೆಂಟ್ ಕೇಸ್ನಲ್ಲಿ ಒಳಗಾಕ್ಸ್ಬಿಡ್ತೀನಿ. ಸರ್ ಅನ್ಯಾಯ ಸರ್ ಇದು. ನಾನ್ ಹಾಕ್ಬೇಕು ಸರ್ ಹರಾಸ್ಮೆಂಟ್ ಕೇಸು. ನಾನು ಏನು ಮಾಡೇ ಇಲ್ಲ ಸರ್, ಸುಮ್ನೆ ಮಲ್ಗಿದ್ದೆ ಅಷ್ಟೇ ಸರ್. ನಾನ್ ಕೊಡ್ಬೇಕು ಸರ್ ಹರಾಸ್ಮೆಂಟ್ ಕಂಪ್ಲೇಂಟ್ ಕೇಸ್ ಇವನ್ ಮೇಲೆ. ಯಾಕೆ ಮಾಡ್ದೆ ಇದನ್ನೆಲ್ಲ? ರೇ ಹೇಳ್ರಿ ರೀ ಸರ್, ಇದು ನನ್ನ ಲೈಫಲ್ಲಿ ನಡೆದ್ರು ರಿಯಲ್ ಸ್ಟೋರಿ ಸರ್. ಕಟ್ ಆಗಲ್ಲ ಆಗಲ್ಲ. ನೀವು ಬಿರಿಯಾನಿ ತಿಂದು ವಾಶ್ರೂಮ್ಗೆ ಹೋಗಿ ಕೈ ತೊಳ್ಕೊಂಡ್ ಬರೋದ್ರೊಳಗೆ ಸಾಹೇಬ್ರು ಕೋಣ ತರ ಮಲ್ಕೊಂಡು ಗೊರಕೆ ಹೊಡಿತಾ ಇರ್ತಾರೆ ಸರ್. ಲೇಡೀಸ್ ಮುಂದೆ ಕೋಣ ಅಂತ ಹೇಳ್ಬಿಡಿ ಸರ್ ಪ್ಲೀಸ್. ಇದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ ಕಣಯ್ಯ. ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ಬೇಕು, ಗೊತ್ತಾಯ್ತಾ? ಸರ್, ನಮ್ಮ ಹುಡುಗಿ ಜೀವನಾನ ಹಾಳು ಮಾಡ್ಬಿಟ್ರಲ್ಲೋ. ಸರ್ ಪದೇ ಪದೇ ಅದೇ ಹೇಳ್ತಿದ್ದೀರಲ್ಲ ಸರ್. ನಾನು ಏನು ಮಾಡೇ ಇಲ್ಲ ಸರ್, ಸುಮ್ನೆ ಮಲ್ಗಿದ್ದೆ ಅಷ್ಟೇ ಸರ್. ನಾಳೆ ನನ್ನ ಮದ್ವೆ ಅರ್ಥ ಮಾಡ್ಕೊಳ್ಳಿ ಸರ್. ಮದುವೆ ಗಿದ್ವೆ ಎಲ್ಲ ಏನೂ ಇಲ್ಲ. ಮೊದ್ಲು ಆ ವಿಡಿಯೋನ ಡಿಲೀಟ್ ಮಾಡೋ, ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಮ್ಮ ಹುಡುಗಿ ಜೊತೆಯಲ್ಲಿ ನಿನ್ನ ಮದುವೆ. ಅಯ್ಯೋ ರಾಮ
ಸರ್ ಅರ್ಥ ಮಾಡ್ಕೊಳ್ಳಿ ಸರ್, ನಾಳೆ ನನ್ ಮದ್ವೆ ಇದೆ ಹೌದು ಸರ್, ನನ್ನ ಮದುವೆ ಇದೆ. ಹ್ಮ್ ಆ, ಅಲ್ಲಲ್ಲ, ನಂದು ಅಂದ್ರೆ ನಂದಲ್ಲ ಸರ್, ಇವಂದು. ಸರ್ ಯಾರೋ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಆ ನೀನಾ? ಸರ್ ಏನ್ ಸರ್ ಹಿಂಗ್ ಮಾತಾಡ್ತೀರಾ? ಆ ವಿಡಿಯೋದಲ್ಲಿ ನಾನೇ ಇದೀನಿ ಸರ್. ನಾಳೆ ಮದ್ವೆ ಇಟ್ಕೊಂಡು ಹುಚ್ಚನಾಯ್ ತರ ತಿರುಗ್ತಿದ್ದೀನಿ. ನಾನಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ನೀನಾ? ಸರ್ ಸರ್ ಇವ್ ನನ್ನ ಫ್ರೆಂಡು ಸರ್. ಆ ತಿಕ್ಲನ್ ಮಗ ಮಾಡಿರೋ ವಿಡಿಯೋಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಸರ್. ನಾಳೆಗೆ ಸರ್ ಅಪ್ಲೋಡ್ ಮಾಡ್ಲಿ. ಹಾಗಾದ್ರೆ ನೀನಿರ್ಬೇಕು. ಸರ್ ಬೆಳಿಗ್ಗೆಯಿಂದ ನಿದ್ದೆನೂ ಮಾಡ್ದೆ, ತಿಂಡಿನೂ ತಿಂದೆ, ಇವ್ರ ಜೊತೆ ಓಡಾಡ್ಕೊಂಡಿದ್ದೀನಿ ಸರ್. ನಿಜ ಸರ್, ನನ್ಗೂ ಈ ವಿಡಿಯೋಗೆ ಸಂಬಂಧನೇ ಇಲ್ಲ ಸರ್. ಐ ಆಮ್ ಅ ಹ್ಯಾಕರ್ ಸರ್. ಹ್ಯಾಕರ್ ಅಂದ್ರೆ ಅಂತಂದ್ರೆ ಆ ವಿಡಿಯೋನ ಇವನಿಂದ ಮಾತ್ರ ಡಿಲೀಟ್ ಮಾಡಕ್ ಸಾಧ್ಯ ಸರ್. ಹೌದು ಸರ್, ಇವನಿಂದ ಮಾತ್ರ. ಸರ್ ನೀವು ಹೀಗೆ ಅರ್ಜೆಂಟ್ ಮಾಡಿದ್ರೆ ವಿಡಿಯೋ ಡಿಲೀಟ್ ಮಾಡೋಕ್ಕಾಗಲ್ಲ ಸರ್. ಆ ವಿಡಿಯೋ ಅಪ್ಲೋಡ್ ಮಾಡಿದ ಅವನಿಗೆ ಒಂದು ಲಿಂಕ್ ಕಳಿಸಿದ್ದೀನಿ ಸರ್. ಆ ಲಿಂಕ್ ಅವನು ಓಪನ್ ಮಾಡಿದ್ರೇ ಈ ವಿಡಿಯೋ ಡಿಲೀಟ್ ಮಾಡೋಕ್ಕಾಗುತ್ತೆ ಸರ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್. ಇಟ್ಸ್ ಹ್ಯಾಕಿಂಗ್ ಸರ್, ಇಟ್ಸ್ ಹ್ಯಾಕಿಂಗ್ ಸರ್. 100 ಎಣಿಸ್ತೀನಿ, ಅಷ್ಟ್ರಲ್ಲಿ ಡಿಲೀಟ್ ಮಾಡು. ಇಲ್ಲ ಅಂತಂದ್ರೆ ನಾನು ನಿನ್ನನ್ನೇ ಡಿಲೀಟ್ ಮಾಡ್ಬಿಡ್ತೀನಿ. ಸರ್ ಸರ್ ಏಯ್ ಕೌಂಟ್ ಮಾಡ. ಅಣ್ಣ ಮೇಲಿಂದನಾ ಇಲ್ಲ ಕೆಳಗಿಂದನಾ? ಕರೆಕ್ಟಾಗಿ ಹೇಳಿ ಅಣ್ಣ. ಸರಿ ಅಣ್ಣ 100, 99, 98, 97, 96. ಹೇಳೋ ಬೇಗ, ಅವ್ನು ಕೌಂಟ್ ಮಾಡ್ತಾನೆ. You can do it, Papa. Come on. ಅಯ್ಯೋ 89, 88. ಆಗ್ತದೆ ಸರ್. Papa, Kung Fu Panda not turn. Come on. 75, 74. ಅಯ್ಯೋ ಕಮ್ ಆನ್ ಕಮ್ ಆನ್. 71. ನಾನು ಡೈರೆಕ್ಟ್ ಹೇಳ್ತಾ ಇದ್ದೀನಿ. ವಂಡರ್ ವುಮನ್, ಬಿಗ್ ವುಮನ್, ಐರನ್ ಮ್ಯಾನ್ ಟ್ರೈ ಮಾಡು. 34, 33. ಕಬಡ್ಡಿ ಕಾಯ್ತು ಅಂತ ಟ್ರೈ ಮಾಡು. ಟ್ರೈ ಮಾಡು. ಕಮಾನ್ ಪಾಪ. 29, 28, 27, 26, 25, ಕೌಂಟಿಂಗ್ ತಪ್ಪು ಸರ್. ಮತ್ತೆ ತಪ್ಪು. 22. ಸರ್ ಸಂಖ್ಯೆ ಮಾಡು. You can do it. Come on, Papa. 15, Shut up, guys. 14, 13, 12, 11, 10, 9, 8, 7, ಅಯ್ಯೋ ಕಮ್ ಆನ್ ಕಮ್ ಆನ್ ಕಮ್ ಆನ್. 4, 3, 2, 1. Come on, come on, come on, come on. Come on, come on, come on. Yes! Got it, guys! Sir, got it, sir. I got it, sir. I got it, sir. Amma. ಸೂಪರ್ ಪಾಪ. Sir, ನೋಡಿ. ಯಾರು ಇಲ್ವಲ್ಲೋ ಇಲ್ಲಿ ಲೋಫರ್? ಏನಾ? ಏಯ್ ಬಫರ್ ಆಗ್ತಾ ಇದೆ ಸರ್. ನೀನಾ ಬ್ರೋ? ಆಫ್ ಕೋರ್ಸ್ ಇಟ್ ಇಸ್ ಮೀ. ಯಾಕೋ ಈಗ ಮಾಡ್ದೆ? ಫೋನ್ ರಿಪೇರಿಗೆ ಅಂತ ಬಂತು ಕಣೋ. ಓಪನ್ ಮಾಡಿ ಆ ವಿಡಿಯೋ ನೋಡಿದ್ರೆ ನಗು ಬಂದು ತಮಾಷಾ ಇರುತ್ತೆ ಅಂತ ಅಪ್ಲೋಡ್ ಮಾಡಿದೆ. ನೋಡಿದ್ರೆ ಹಿಂಗಾಯ್ತು. ಅಯ್ಯೋ ನಿನ್ ತಮಾಷೆಗೆ ಲೇ ತಮಾಷೆಗೆ ಅಂದ್ಬಿಟ್ಟು ಯಾರಾದ್ರೂ ಅಂತ ವಿಡಿಯೋನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ ನೋ ತಗಡ್ ನನ್ ಮಗನೇ. ಏಯ್ ಅದ್ರಲ್ಲಿ ಸ್ವಲ್ಪ ದುಡ್ಡು ಬರ್ತಿತ್ತು ಗೊತ್ತಾ? ದುಡ್ಡು ಬರುತ್ತೆ ಅಂತ ಏನ್ ಕೆಲಸ ಬೇಕಾದ್ರೂ ಮಾಡ್ತೀರಾ? ಅದ್ ಎಂತ ಪಾಪದ ಕೆಲ್ಸ ಗೊತ್ತಾ? ಪಾಪ ಮಾಡೋ ಕೆಲ್ಸನೇ ಗೊತ್ತಾ ನಿನಗೆ? ಏನ್ ಸರ್ ನೀವು ಈ ನನ್ನ ಮಗನ್ ಸುಮ್ನೆ ಬಿಟ್ಟಿದ್ದೀರಾ? ನಾನಾಗಿದ್ರೆ ಇವನ್ ಕಣ್ ಕಿತ್ತು ಗೋಲಿ ಆಡ್ಬಿಡ್ತಿದ್ದೆ. ಖಂಡಿತವಾಗ್ಲೂ ನೆಕ್ಸ್ಟ್ ಕೆಲಸ ಅದನ್ನೇ ಮಾಡ್ತೇನೆ. ನಿನಗ್ ಗೊತ್ತೇನೋ ಇವನು? ಗೊತ್ತಿಲ್ಲ ಸರ್. ಸರ್ ಇದ್ಯಾವುದೋ ಮೊಬೈಲ್ ಸರ್ವಿಸ್ ಸೆಂಟರ್ ತರ ಕಾಣ್ತಾ ಇದೆ ಸರ್ ಇದು. ಯಾರಪ್ಪ ಇವನು? ಹಲೋ. ಹೇ ಲೋಫರ್, ಮೊನ್ನೆ ನೀನು ಮೊಬೈಲ್ ರಿಪೇರಿ ಮಾಡಿ ಕೊಟ್ಟಿದ್ನಲ್ಲ, ಅದನ್ನ ಅಲ್ಲೇ ಇದ್ಬಿಟ್ಟು ರಿಪೇರಿ ಮಾಡ್ಕೊಂಡ್ ಬಂದೆ ತಾನೆ? ಸರ್ ಅವನು 1 ಅವರ್ ಆಗುತ್ತೆ ಅಂದ ಸರ್. ಅಷ್ಟೊಳಗಡೆ ಒಂದು ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಆಚೆ ಹೋಗಿದ್ದೆ ಸರ್. ಏನಾಯ್ತು ಸರ್? ಏ ಲೋಫರ್, ಯಾವ ಶಾಪಿಗೆ ಕೊಟ್ಟಿದ್ಯೋ ಅದನ್ನ? ಸರ್ ಅದು ನಮ್ ಗಾಂಧಿನಗರಲ್ಲಿ ಡೋಮ್ರಿ ಪ್ಯಾಂಡಾ ಮೊಬೈಲ್ ಸರ್ವಿಸ್ ಸೆಂಟರ್ ಅಂತ ಒಂದಿದೆಯಲ್ಲ ಸರ್, ಅಲ್ಲೇ ಕೊಟ್ಟಿದ್ದೀನಿ ಸರ್. ಏಯ್ ನೀನ್ ಕಾರಲ್ಲೇ ಕೂತ್ಕೋ. ಹೋಗೋ.
ಇಲ್ಲ ಇದೆ ಕಣೋ. ಹಾ ಇದಾ ಹಾ ಹೌದು ಅನ್ಸುತ್ತಲ್ವಾ. ಇದೆ ಅಲ್ವೇನ್ರೋ? ಏಯ್ ಫೋನ್ ಮಾಡೋ. ಮಾಡೋ ಸರ್ 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 ವಿಡಿಯೋ ಬಗ್ಗೆ ಗೊತ್ತಾದ್ರೆ ಅವ್ನು ಎಸ್ಕೇಪ್ ಆಗ್ಬಿಡ್ತಾನೆ. ಫೋನ್ ಮಾಡೋದೆಲ್ಲ ಬೇಡ ಸರ್. ಲೈ ಫೋನ್ ಮಾಡಿಬಿಟ್ಟು ಏನು ಸರ್ ಚೆನ್ನಾಗಿದ್ದೀರಾ, ವಿಡಿಯೋ ಚೆನ್ನಾಗಿದೆ ಅಂತ ಕೇಳ್ತೀಯಾ? ಲೈ ಕೊಡಲೇ, ಎಷ್ಟೊತ್ತಿಗೆ ಬೆಳಿಗ್ಗೆ ಅಂಗಡಿ ತೆಗಿತೀರಾ ಅಂತ ಕೇಳಬೇಕು. ನಂಬರ್ ಹೇಳ. 7945118723. ಓಕೆ. ಹಾಂ ಸರ್ ಸರ್ ಬಾಗಿಲು ತೆಗಿಯೋ. ಏಯ್ ಬಾಗಿಲು ತೆಗಿಯೋ. ಶಟ್ರು ಹೊಡೆದ್ರೆ ನೀನಪ್ಪ ಅಮ್ಮ ಅಣ್ಣ ನೀವು ಕೊಡ್ತೀರಾ? ಸರ್ ಒಂದು ಮಾತು ಕೇಳ್ತೀನಿ ಸರ್, ಯಾಕೆ ಹೊಡಿತೀರ ಅಂತ ಹೇಳ್ಬಿಟ್ಟು ಹೊಡೀರಿ ಸರ್. ಕುಂಫು ಪ್ಯಾಂಡಾ 007 ನೀವೇ ಅಲ್ವಾ ಸರ್? ಸರ್ ಏನ್ ಹೇಳ್ತಿದ್ದೀರಾ ಸರ್ ನೀವು? ಏಯ್ ಎಲ್ಲ ಡಿಲೀಟ್ ಮಾಡೋ. ಓಕೆ ಸರ್, ಮಾಡ್ತೀನಿ. ಸರ್ ಏನ್ ಡಿಲೀಟ್ ಮಾಡ್ತಿದ್ದೀರಿ ಸರ್? ಎದ್ದೇಳು ತಮ್ಮ ಎದ್ದೇಳು. ಈಗ ಅರ್ಥ ಆಯ್ತು, ಆ ವಿಡಿಯೋದಲ್ಲಿ ಇರೋದು ನೀವೇ ತಾನೇ ಸರ್? ಅಯ್ಯೋ ನನ್ ಮಗನೇ. ಸರ್ ಇನ್ನೊಂದೆರಡು ಹಾಕಿ ಸರ್ ನನ್ನ ಮಗ. ಲೇ ಐ ಗಿವ್ ಅಪ್ ರಾ, ಐ ಅಡ್ಮಿಟ್ ಡಿಫೀಟ್ ರಾ. ಲೇ ಮಗ ಆಗ್ತಾ ಇಲ್ಲ ಕಣೋ ಇದು. ಏನಾಗ್ತಿಲ್ಲೋ? ಲೇ ಪಾಸ್ವರ್ಡ್ ಹೇಳೋ ಬೋಳೆ ಶಂಕರ. ಹೇಳ ಹೇಳ ಹೇಳ. ಐ ಲವ್ ಚೋಟಾ ಭೀಮ್ $143. ಲೇ ತೇಲಿ ಬಂದ್ರು ಹೆಣ ಇದ್ದಂಗಿದೆಯಲ್ಲ, ಎಂತ ಪಾಸ್ವರ್ಡ್ ಇಟ್ಟಿಯ? ಐ ಲವ್ ಸರ್, ಐ ಲವ್ ಕ್ಯಾಪ್ಸಲೋ, ಯು ಕ್ಯಾಪ್ಸಲೋ, ಚೋಟಾ ಮಾತ್ರ ಸ್ಮಾಲು ಸರ್. ಚೋಟಾ ಭೀಮು ಕುಂಫು ಪಾಂಡ ಅಂತೆ. ಸ್ಕೂಲ್ಗೆ ಹೋಗೋ ಮಗುನೇನೋ ನೀನು? ಕೋಣ ಇದ್ದಂಗಿದ್ಯಲ್ಲ ನೋಡಕ್ಕೆ. ಸರ್ ನೋಡಕ್ ಮಾತ್ರ ಹಿಂಗಿದ್ದೀನಿ ಸರ್, ಮನಸ್ಸು ಮಗು ತರ ಸರ್. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಪಾಪ ಸರ್ ನಾನು. ಏಯ್ ನಿನ್ ಲಿಂಕ್ ಡಿಲೀಟ್ ಆಯ್ತು ಕಣೋ. ಮಗ ಸೋರ್ಸ್ ಕಾಪಿನ ಡಿಲೀಟ್ ಮಾಡ್ಬಿಡೋ ಪ್ಲೀಸ್. ಏಯ್ ಎಲ್ಲಾನು ಡಿಲೀಟ್ ಮಾಡೋ. ಆಯ್ತು ಸರ್, ಆಯ್ತು ಸರ್. ಎಲ್ಲ ಡಿಲೀಟ್ ಮಾಡೋ. ಕಂಗ್ರ್ಯಾಚುಲೇಷನ್ ಕರ. ಏ ಏನೋ ಇದು, ಇಷ್ಟೊಂದು ವಿಡಿಯೋ ಇದೆ. ಇನ್ನು ಯಾರ್ಯಾರ್ದಿಟ್ಟಿಯೋ ಯಪ್ಪ. ನೋಡು ಇವ್ನ ಏನು ಬ್ಲಾಕ್ ಅಂಡ್ ವೈಟ್ ಕಾಲ್ದಿಂದ ಇಟ್ಟಿದ್ದಾನ ಕಣೋ. ಏಯ್ ಎಲ್ಲ ಡಿಲೀಟ್ ಮಾಡೋ. ಸಾರಿ ಸರ್, ವಿಡಿಯೋ ನೋಡ್ದೆ ಎಡಿಟ್ ಮಾಡಿದೆ ಸರ್, ತಮಾಷಾಗಿರುತ್ತೆ ಅಂತ ಅಪ್ಲೋಡ್ ಮಾಡಿದೆ ಸರ್. ತಮಾಷೆ ಹೌದು ಸರ್. ಸ್ಟೆಫಿ ಎಷ್ಟೇ ಕಾಲ್ ಮಾಡಿದ್ರು ಫೋನ್ ತೆಗಿತಿಲ್ಲ ಕಣೋ. ನೀನೇನಾದ್ರೂ ಮಾಡೋ. ನೀನೇನ್ ಮುಖ ನೋಡ್ತೆ, ಸುಮ್ನೆ ತಿನ್ನೋ. ಮಚ್ಚ ನೀನ್ ಮದುವೆ ಆಗತ್ತೆ ಅನ್ಕೊಂಡಿಯಾ? ಅಪಶಕುನ ಯಾಕಮ್ಮ? ಇನ್ಯಾವುದು ಬೇರೆ ಲಿಂಕ್ಸ್ ಇಲ್ಲ ಅಲ್ವಾ? ಇಲ್ಲ ಸರ್, 100% ಇಲ್ಲ. ಒಂದ್ಸಲ ಚೆಕ್ ಮಾಡ್ತೀನಿ ಸರ್. ಸರಿಯಾಗಿ ಚೆಕ್ ಮಾಡೋ. ನೀನ್ ತುಂಬಾ ಒಳ್ಳೆ ಮನುಷ್ಯ ಕಣಯ್ಯ. ಅದೇ ಸರ್ ನಾನು ಎಲ್ಲರ ಹತ್ರ ಹೇಳ್ತಿದ್ದೀನಿ. ಅಯ್ಯೋ ನೀನ್ ಎಂತ ತುಂಬಾ ಒಳ್ಳೆ ಮನುಷ್ಯ ಅಂತ ನೋಡಿದೀವಪ್ಪ ನಾವು. ಆ ಹುಡುಗಿ ಇದ್ದಾಳಲ್ಲ, ತುಂಬಾ ಡೇಂಜರ್ ಕಣಯ್ಯ. ಯಾಕೆ ಸರ್? ಅದು ನೋಡಲ್ಲಿ. ಏಯ್ ನಿನ್ ಕಾರಲ್ಲೇ ಕೂತ್ಕೋ, ಹೋಗೋ ಹೋಗೋ. ಯಾಕಮ್ಮ ಈ ತರ ಮಾಡ್ದೆ? ನನ್ ಮೇಲೆ ಆಣೆ ಮಾಡಿ ಹೇಳು, ನಾನು ನಿನ್ಗೆ ಹೇಳ ತಾನೆ ಮಾಡಿದ್ದು. ಹೌದು ಸರ್. ಸರ್ ಇದೆಲ್ಲ ಬೇಡ ಸರ್, ಸರಿ ಬರಲ್ಲ. ನೀವಾದ್ರೂ ಹೇಳಿ ಸರ್. ಯೋ ಯಾಕೆ ಸರಿ ಬರಲ್ಲ? ಖಂಡಿತ ಸರಿ ಬರುತ್ತೆ. ಇದ್ರಲ್ಲಿ ಸ್ಟ್ರಾಂಗ್ ಇದೆ, ಸ್ಟ್ರಾಂಗ್ ಮೆಸೇಜ್ ಇದೆ ಕಣಯ್ಯ. ಸರ್ ಮಲ್ಕೊಳ್ಳೋದ್ರಲ್ಲ ಯಾವ ಮೆಸೇಜ್ ಸರ್? ಯೋ ನೀನ್ ಟೆನ್ಷನ್ ಆಗ್ಬೇಡ ಕಣಯ್ಯ.
ಸರ್ ಐ ಆಮ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ ಸರ್. ಭಯ ಪಡ್ಬೇಡಿ. ಯಾಕೆ ಭಯ ಪಡ್ತಾ ಇದ್ದೀರಾ? ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ರೀ, ನಮ್ಮ ಮನೇಲಿ ಬೈತಾರೆ. ಆಕ್ಟಿಂಗ್ ಮಾಡುವಾಗ ನಾಚಿಕೆ ಪಡಬಾರ್ದು, ಧೈರ್ಯವಾಗಿರ್ಬೇಕು. ಏನಕ್ಕೆ ಹೆದರ್ತಾ ಇದ್ದೀರಾ? ನೋಡಯ್ಯ ನೋಡಯ್ಯ, ಈ ಹುಡುಗಿ ನೋಡಿ ಕಲಿಯಯ್ಯ. ಇವಳೇ ಇಷ್ಟು ಧೈರ್ಯವಾಗಿದ್ದಾಳೆ, ನಿನಗೇನಯ್ಯ ಮಾಡೋದಕ್ಕೆ ಪ್ರಾಬ್ಲಮ್? ಕಾನ್ಫಿಡೆಂಟ್ ಆಗಿ ಮಾಡು ಆಕ್ಟಿಂಗ್ ನ. ಸರಿ ಸರ್. ಸೊ ನಾನೇ ಈ ವಿಡಿಯೋ ನೋಡಿ ಟೆನ್ಷನ್ ತಗೋತಾ ಇಲ್ಲ. ಅವನ್ಯಾಕ್ ಸರ್ ಇಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ? ಕೂಲ್ ಸರ್, ಇಟ್ಸ್ ಆಲ್ ಅಬೌಟ್ ಹೌ ಯು ಟೇಕ್ ಇಟ್. ಆ ಹುಡುಗಿ ನೋಡು ಎಷ್ಟು ಧೈರ್ಯವಾಗಿದ್ದಾಳಂತ. ನೀನು ಇದೆಯಾ ನಮ್ಮ ಜೀವ ಹಿಂಡ್ತೀಯ. ಲೇ ಡೌನ್ ಬಂದ ನೋಡೋಲೆ, ಈ ಕಡೆ ಬರ್ತಾವ ನೋಡೋ. ಸರಿಯಾಗಿ ಚೆಕ್ ಮಾಡಿದ್ಯಾ? ಹಾ ಮಾಡಿದ್ದೀನಿ ಸರ್. ಬೇರೆ ಯಾವ್ದು ಲಿಂಕ್ಸ್ ಇಲ್ಲ ತಾನೆ? ಇಲ್ಲ ಸರ್, 100% ಸರ್. ಯು ಕ್ಯಾನ್ ಟ್ರಸ್ಟ್ ಮೀ ಸರ್. ಏಯ್, ನಾಳೆನೆ ತಾನೆ ನಿನಗೆ ಮದುವೆ? ಹೌದು ಸರ್. ಹೊರಗೆ ಯಾವ್ದು ಲಿಂಕ್ ಬರದೆ ಹೋದ್ರೆ ನಿನ್ನ ಮದುವೆ, ಇಲ್ಲ ಅಂದ್ರೆ ಏಯ್, ಬರೀ ಈ ಕಥೆ ಮಾತ್ರ ಬರ್ದಿದ್ಯಾ ಅಥವಾ ಇನ್ಯಾವ್ದಾದ್ರು ಬರ್ದಿದ್ಯಾ? ಬೇರೆ ಯಾವ್ದಾದ್ರು ಕತೆ ಬರ್ದಿದ್ಯಾ ಅಥವಾ ಇದನ್ನ ಮಾತ್ರ ಬರ್ದಿದ್ಯಾ ಅಂದೆ? ಇಲ್ಲ ಸರ್, ಮಾಡಿದ್ರೆ ಇದೇ ಕತೆ ಮಾಡ್ತೀನಿ ಸರ್. ಸರ್ ಕಿಂಗ್ ಹ್ಯಾಕರ? ಏಯ್, ಯಾವ್ದೋ ಒಂದು ಹೊಸ ಲಿಂಕ್ ಬಂದಿರೋ ನನ್ನ ಮೇಲ್ಗೆ. ತೆಗೆದು ನೋಡೋ. ವಾಟ್? Who's this? 20 lakhs? ಏ ಹಲೋ ಸರ್ ಸರ್ ಸರ್, ಹಲೋ ಹಲೋ. ಏನಂತ? 20 lakhs ಕೇಳ್ತಿದ್ದಾನು. 20 lakhs? ಯಾರು? ಕಿಂಗ್ ಹ್ಯಾಕರ್ ಕಣೋ, ಅವನೇ ನಂಗೆ ಇಮೇಲ್ ಕಳಿಸಿದ್ದು. ಇನ್ನು ಫಾಸ್ಟ್ ಆಗಿ ಹೋಗೋ. ಫಾಸ್ಟ್ ಆಗಿ ಹೋಗ್ತಿದ್ದೀನಿ ತಾನೆ. ನನಗೆ ಗೊತ್ತು ಕಣೋ, ಯಾರು ದುಡ್ಡುಗೋಸ್ಕರನೇ ಇದೆಲ್ಲ ಮಾಡ್ತಿರೋದು, ನಂಗೆ ಗೊತ್ತು. ಐನೋ ಲೇ, ಏನು ಮಾಡೋದೀಗ? ಐ ಡೋಂಟ್ ನೋ. ಅಯ್ಯೋ ಅಯ್ಯೋ, ಮದುವೆ ನಿಂತೋದ್ರೆ? ಕಿಂಗ್ ಹ್ಯಾಕರ್ ಕಣೋ. ನಾನು ಮಾತಾಡ್ತೀನಿ. ನಾನು ಮಾಡ್ಬೇಕು ಅದನ್ನ ಹೇಳ್ರು. ಲೌಡ್ ಸ್ಪೀಕರ್ ಆನ್ ಮಾಡೋ. ಜೋರಾಗಿ ಮಾತಾಡೋ. ನಮಸ್ಕಾರಿ ಹ್ಯಾಕರ್. ಐ ಆಮ್ ರಘು. ಹೌ ಆರ್ ಯು ಡೂಯಿಂಗ್? ಐ ಹೋಪ್ ಡೂಯಿಂಗ್ ಗುಡ್. ಅನಾವಶ್ಯಕವಾಗಿ ಮಾತಾಡೋದು ಬೇಡ, ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಾ. 20 lakhs ಈ ವಿಡಿಯೋಗೆ ಹೆಚ್ಚಾಗುತ್ತೆ. ನನ್ನ ಪ್ರಕಾರ 1 lakh. ಅಷ್ಟೊಂದು ಸಿಂಪಲ್ ವಿಷಯ ಆಗಿದ್ರೆ ವೆಬ್ಸೈಟ್ ಯಾಕೆ ಹ್ಯಾಕ್ ಮಾಡ್ತಾ ಇದ್ದೀರಾ? ಅಲ್ಲ, ನಾವೇನ್ ಬೇಕು ಅಂತಾನೆ ಹ್ಯಾಕ್ ಮಾಡಿಲ್ಲ, ಹ್ಯಾಕ್ ಮಾಡೋ ತರ ಆಟ ಆಡ್ತಾ ಇದೀವಿ. ಹಂಗ್ ನೋಡಿದ್ರೆ ನಮ್ಮ ಹುಡುಗ ಗಂಡ್ಸು, ನಮಗೇನ್ ಚಿಂತೆ ಇಲ್ಲ. ಫೈನಲಿ 2 lakh. ಹುಡುಗನ್ ವಿಡಿಯೋ ಅಂತ ಹೇಳಿ ಯಾಕೆ ಭಯ ಪಡ್ತಿದ್ದೀರಾ? 20 lakhs. ಅಲ್ಲ, ನೀವು ಆಕ್ಚುಲಿ ವಿಡಿಯೋನ ಕರೆಕ್ಟ್ ಆಗಿ ನೋಡಿದ್ರೆ ನಮ್ಮ ಹುಡುಗ ಮಲ್ಕೊಂಡು ಗೊರಕೆ ಹೊಡೆದಿದ್ದಾನೆ ಅಷ್ಟೇ, ಬೇರೇನಿಲ್ಲ. 5 ಲಕ್ಷ ಫೈನಲಿ. 20 lakhs. ಅಯ್ಯೋ, 20 ಓಕೆ. ಸ್ವಲ್ಪ ಮುಚ್ಕೊಂಡಿರೋ ನಿನ್ನ. ಏನ್ 10 lakhs ಸರ್? 10 lakh ಅಂತ ಯೋಚಿಸ್ಬೇಡಿ, ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. 1 million ಅಂತ ಯೋಚಿಸಿ, ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. 15. ಅಯ್ಯೋ. ಓಕೆ, ಫೈನಲ್ 19,40,000. Why 19,40,000? Because I say so. What? Arrange the money or go viral. No, sir. I will arrange the money, sir. I will arrange. Good. Tomorrow evening, I'll send the location. 19,40,000. Don't forget. Okay, sir. Okay. ನನಗನ್ಸುತ್ತೆ ಇದು ಯಾರೋ ನಮಗೆ ಗೊತ್ತಿರೋರೇ ಮಾಡ್ತಿದಾರಂತ. ಪಾಪ ಈ ಅನ್ಟ್ರೇಸಬಲ್ ಕಾಲ್ನ ಹೆಂಗ್ ಮಾಡ್ತಾರೆ? ಲೇ, ಕನ್ಫರ್ಮ್ ಕಣ, ಇದು ಬ್ಲ್ಯಾಕ್ ಕ್ಯಾಟೇ ಮಾಡ್ತಾ ಇರೋದು. ಲೈ, ನೀನೇನಾದ್ರೂ ಮಾಡ್ತಿದ್ಯಾನೋ? ಹ್ಞೂ ಕಣ, ನಾನೇ ಮಾಡಿದ್ದು. ನೋಡೋನು ಕೇಳು ಪಾಪ ಯಾಕೆ ಅಂತ. ಜಾಂಡಿಸ್ ಬಂದವಂಗೆ ಜೇಮ್ಸ್ ಬಾಂಡ್ ಜೋಕರ್ ತರ ಕಾಣ್ತಾರಂತೆ, ಹಂಗಾಯ್ತು ನಿನ್ ಬಾಳು. ನೀನಲ್ವಾ? ನಿಜ ಹೇಳೋ, ಮತ್ತೆ ಅಪ್ಲೋಡ್ ಮಾಡಿದ್ ನೀನೇ ತಾನೆ? ದೇವರಣ್ಣ ನಾನಿಲ್ಲ ಗುರು. ನನಗನ್ಸುತ್ತೆ ಆ ವಿಡಿಯೋದಲ್ಲಿರೋ ಹುಡುಗಿನ ಆಟ ಆಡ್ತಿದ್ದಾಳೆ ಅಂತ. ಗುರು, ಅದು ಆ ಹುಡುಗಿನೇ ಮಾಡಿರ್ಬೇಕು. ಪಕ್ಕ ಅದು ಸ್ಯಾಮೆ, ನನಗೆ ಗೊತ್ತು. ಪಕ್ಕ ಅದು ಸ್ಯಾಮ್ ಅಲ್ಲ ಗುರು. ಅದನ್ನ ನಾನ್ ಕಂಡು ಹಿಡಿತೀನಿ ಬ್ರೋ. ಯಾಕೆ ಸುಮ್ನಿರಾ?
ದೊಡ್ಡ ಐನ್ಸ್ಟೈನ್ ಮಗ ಇವನು ಕಂಡಿಡಿತಾನೆ ಬ್ರೋ. ಮುಂದಕ್ಕೆ ನೀವೇ ಹೇಳಿ ಬ್ರೋ. ಮಚ್ಚ ಬಾಯ್ ಕಣೋ, ನಾನು ಬರ್ತೀನಿ. ಪ್ಲೀಸ್ ಬಾರೋ. ನಾನು ಒಳಗಡೆ ಬಂದ್ರೆ ಮೂಗಲ್ ಬೆಳ್ಳಕ್ಕೆ ಕಿವಿಲ್ ತೆಗೆದು ಬಿಡ್ತಾರೆ ಕಣ. ಚಚ್ಚೆ, ನಮ್ದು ತುಂಬಾ ಒಳ್ಳೆ ಫ್ಯಾಮಿಲಿ ಕಣೋ. ಗೊತ್ತು, ನಿಂದು ವಸುದೈವ ಕುಟುಂಬ ಅಂತ. ಅದೆಲ್ಲ ಬಿಡು. ನಾಳೆ ನಿಂಗೆ ಹುಟ್ಟೋ ಮಗುಗೆ ಅವ್ರ ಹೆಸರು ಇಡ್ತೀಯಾ, ನಮ್ಮ ಹೆಸರು ಇಡ್ತೀಯಾ? ತಿರುಮಲೇಶ, ಟಾಮ್ ಕ್ರೂಸಾ? ಹೆಸರಲ್ಲಿ ಏನಿದೆ ಮಾವ? ಕೇಳ್ತಾ ಇದ್ದೀನಲ್ಲ, ಹೇಳು. ಇಂಡಿಯಾ ಇಂಡಿಯಾ ಅಂತ ಹೆಸರಿಡ್ತೀನಿ. ನನ್ಗೆ ಯಾವ್ದು ಜಾತಿ ಮತ ಜೊತೆ ಸಂಬಂಧ ಇಲ್ಲ. ಸಂತೋಷವಾಗಿರ್ತೀನಿ, ಸಂತೋಷವಾಗಿ ಸಾಯ್ತೀನಿ. ಓಕೆ? India is my country. All Indians are my brothers and sisters. I love my country. I'm truly proud of its rich and varied heritage. I strive hard to be worthy of it. I shall give my parents, teachers, elders with the same respect and everyone else with the same courtesy. To my country and my people, I pledge my devotion in their well-being and prosperity alone. Lies my happiness. ಸರಿ, ನಾನು ಜೈ ಹಿಂದ್. ಸೂಪರ್. ನಮಗೀಗ 19,40,000 rupees ಬೇಕು. ನಿನ್ನ ಹತ್ರ ಎಷ್ಟಿದೆಯಪ್ಪ? 1 ಲಕ್ಷ ಇದೆ ಕಣೋ. ಅಷ್ಟೇನಾ? ಅಲ್ಲಿಗೆ ನಮಗೆ 18,40,000 rupees ಬೇಕು. ನಿನ್ನ ಹತ್ರ ಎಷ್ಟಿದೆ? ಈ ಗುಣಿಸಿ ಬಾಗಿಸಿ ಅಳುದು ತೂಗಿ ಲೆಕ್ಕಾಚಾರ ಹಾಕಿದ್ಮೇಲೆ ಎಷ್ಟು ಬೇಕಾಗುತ್ತೆ ನಮಗೆ? 18,39,000. ಒಂದೇ 1,000 ಇಟ್ಟಿದ್ಯೇನೋ? ಹ್ಞೂ ಕಣ, ನಿನ್ ಮದ್ವೆಗೆ ಗಿಫ್ಟು. ಒಂದ್ ಕೆಲಸ ಮಾಡು, ನೀನು ನಿನ್ ಸರ್ಕಲ್ ಅಲ್ಲಿ ಅರೇಂಜ್ ಮಾಡು, ನಾನು ನನ್ನ ಸರ್ಕಲ್ ಅಲ್ಲಿ ಅರೇಂಜ್ ಮಾಡ್ತೀನಿ. ವೆರಿ ಸಿಂಪಲ್. ಓಕೆ, ಥ್ಯಾಂಕ್ ಯು. ಮಗ, ನೀನೆಷ್ಟು ಅಡ್ಜಸ್ಟ್ ಮಾಡಿದೆ? 40,000ಗೆ ನೀರು ಎಳ್ದೋಯ್ತು ಕಣೋ. ನೀನು? 6,36,000. ಲೇ, ಹೆಂಗೋ? ಲೇ, ನಾನು ಎಕನಾಮಿಕ್ಸ್ ಎಕ್ಸಾಮ್ ಅಲ್ಲಿ ಟಾಪರ್ ಅಮ್ಮ. ಇಟ್ಸ್ ಆಲ್ ಅಬೌಟ್ ಕಮ್ಯುನಿಕೇಶನ್ ಸ್ಕಿಲ್ ಯಾ. ಸರಿ, ಈಗ ಮುಂದೆ ಏನ್ ಮಾಡೋದು ಹೇಳು? ಅದೇ ಏನ್ ಮಾಡೋದು ಈಗ ಮುಂದೆ? ನೀ ನನ್ನ ಮಕ್ಳು ಯಾಕೆ ಬಂದ್ರು? ಮಾವ, ಆಗ್ಲೇ ಕೋಪದಲ್ಲಿ ಏನೇನೋ ಹೇಳ್ಬಿಟ್ಟು ಏನೋ ಅನ್ಕೊಳಕ್ ಹೋಗ್ಬೇಡಿ. ಸರಿ, ಆಯ್ತು, ಹೇಳು. ಒಂದು ಪ್ರಾಬ್ಲಮ್ಮು. ಏನ್ ಪ್ರಾಬ್ಲಮ್ಮು? ಸ್ವಲ್ಪ ದುಡ್ಡು ಬೇಕಿತ್ತು. ಯಾಕೆ? ಒಂದು ಪರ್ಸನಲ್ ಪ್ರಾಬ್ಲಮ್ ಮಾವ. ನೀನ್ ಚಡ್ಡಿ ಇಲ್ದೇನೆ ನೋಡಿದೀನಿ. ಹಲೋ, ಸಣ್ಣ ಮಗು ಇದ್ದಾಗ. ನನ್ನ ಹತ್ರ ಏನ್ ಪರ್ಸನಲ್ ಹೇಳ? ಅದು ಒಂದು ಪರ್ಸನಲ್ ವಿಡಿಯೋ ಲೀಕ್ ಆಗ್ಬಿಟ್ಟಿದೆ. ಏನ? ನನ್ನಲ್ಲಿ ಒಂದು ಅದನ್ನ ಡಿಲೀಟ್ ಮಾಡ್ಸೋದಕ್ಕೆ ಸ್ವಲ್ಪ ಕಾಸು ಬೇಕಿತ್ತು. ನಿನ್ ವಿಡಿಯೋ ಆದ್ರೆ ಡಿಲೀಟ್ ಮಾಡಿಸ್ಬೋದು. ಇವ್ನ್ಗೆ ಯಾಕೋ ನಾನ್ ದುಡ್ಡು ಕೊಡ್ಲಿ? ಮಾವ, ಅವ್ನ್ ನನ್ನ ಫ್ರೆಂಡು ಮಾವ. ಅವನ್ ಪ್ರಾಬ್ಲಮ್ ನನ್ ಪ್ರಾಬ್ಲಮ್, ನನ್ ಪ್ರಾಬ್ಲಮ್ ಅವನ್ ಪ್ರಾಬ್ಲಮ್. ಬ್ರದರ್ ಫ್ರಮ್ ಅನದರ್ ಮದರ್ ಮಾಮ. ಈ ಕರೆಕ್ಟಾಗಿ ಹೇಳ್ದಕ್ಕಣ. ಎಷ್ಟ್ ಬೇಕಿತ್ತು? 10 lakhs ಬೇಕಿತ್ತು. 5 ಸಾಕು ಮಾವ, 5. ಇವನ್ ವಿಡಿಯೋಗೆಲ್ಲ 5 ಜಾಸ್ತಿ. 3 ಕೊಡ್ತೀನಿ ಅಷ್ಟೇ. 3 ಸಾಕು ಮಾವ, 3 ಸಾಕು. ಐ ಲವ್ ಯು ಮಾವ. ಟ್ರಾನ್ಸ್ಫರ್ ಮಾಡ್ತೀರಾ? ಇಲ್ಲ, ಮನೇಲೇ ಇದೆ, ಕ್ಯಾಶ್ ಕೊಡ್ತೀನಿ, ತಗೋ. ಓಕೆ, ಥ್ಯಾಂಕ್ ಯು ಕಣ. ಥ್ಯಾಂಕ್ ಯು ಕಣ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು, ಥ್ಯಾಂಕ್ ಯು. ತೊಲಗಿ. ಪರವಾಗಿಲ್ಲ ಕಣೋ, ನಿಮ್ಮ ಅವನ ಒಳ್ಳೆ ಗೂಡ್ ಪಾರ್ಟಿ. ಇವನ್ ವಿಡಿಯೋನ ಮಗ, ಎಲ್ಲ ಓಕೆ ಅಲ್ವಾ? ನಡಿ. ತಗೊಳಪ್ಪ, ನೀನ್ ಕೇಳಿದ ದುಡ್ಡು. ಥ್ಯಾಂಕ್ಸ್ ಮಾವ. ವೆಲ್ಕಮ್. ಥ್ಯಾಂಕ್ಸ್ ಮಾವ. ವೆಲ್ಕಮ್. ಥ್ಯಾಂಕ್ಸ್ ಮಾವ. ವೆಲ್ಕಮ್, ವೆಲ್ಕಮ್. ಇಳಿಯಲ್ವಾ ಮಾವ? ಎಲ್ಗೋ ಹೋಗ್ಬೇಕು ಅಂತಿದ್ಯಾ? ಇವತ್ತಿನ ನಿನ್ ಪೂರ್ತಿ ಇನ್ಚಾರ್ಜ್ ನಾನೇ. ಇಲ್ಲಿಂದ ಡೈರೆಕ್ಟ್ ಆಗಿ ಶೋರೂಮ್ಗೆ ಹೋಯ್ತೀವಿ, ಅಲ್ಲಿ ನಿನ್ ಸೂಟ್ ಚೇಂಜ್ ಮಾಡ್ತೀಯಾ, ಅಲ್ಲಿಂದ ಡೈರೆಕ್ಟ್ ಆಗಿ ಕಲ್ಯಾಣ ಮಂಟಪಕ್ಕೆ ಹೋಯ್ತೀವಿ. ಅಲ್ಲೇ ನಿನ್ ಫಸ್ಟ್ ಆಯ್ತು ಅಲ್ವಾ ಮಾವ? ನಡಿ ವರ್ಷ. ನಂಗೆ ಯಾಕೋ ಹೊಟ್ಟೆ ಒಂಥರ ಇದೆ, ಬಂದು ತಡೀರೋ. ಮಗ, ಓಕೆನಾ? ಮಾವ ಇಲ್ಲೋ? ಟಂಪ್ ಮಾಡಕ್ ಹೋಗಿದ್ದಾನೆ. ಏನ್ ವಿಡಿಯೋನಾ? ರೆಸ್ಟ್ ರೂಮ್ಗೆ ಹೋಗಿದ್ದಾನೆ ಕಣ. ಅರ್ಧ ಗಂಟೆ ಆಯ್ತು, ಏನು ಮಾಡ್ತಾನೋ ಒಂದು ಗೊತ್ತಾಗ್ತಿಲ್ಲ. ಓಕೆ.
ಮಗ ಮುಂದೇನ್ ಮಾಡೋದು? ಲೇ ನೀನು ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ನಮ್ಮ ಅಪ್ಪ ಅಮ್ಮ ಹುಟ್ಟಿಸಿದಾರೇನೋ? ಚಚ್ಚೆ ಆ ಥರ ಏನಿಲ್ಲ, ಪ್ಲೀಸ್ ಕಣೋ. ಲೇ ಇಂಥ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಏನಾದ್ರೂ ಸೊಲ್ಯೂಷನ್ ಹೇಳು ಅಂತಂದ್ರೆ ಕ್ವಶನ್ ಮೇಲೆ ಕ್ವಶನ್ ಕೇಳಿ ಜೀವ ತಿಂತೀಯಲ್ಲೋ. ನೀನ್ ಕೇಳೋದಾದ್ರೆ ಎಂತದ್ದು? ಇಷ್ಟು ಚಿಕ್ಕ ಕ್ವಶನ್ ಕೇಳ್ತೀಯಾ, ದೊಡ್ಡ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಏನಾದ್ರೂ ಯೋಚನೆ ಮಾಡು. ಐಡಿಯಾ ಹೇಳು. ಮಾಡ್ತೀನಿ. ಐಡಿಯಾ ಕಾಡಿಬೇಡಿ ಅರ್ಜೆಂಟಲ್ಲಿ ನಮ್ಮ ಬಾಸ್ಗೆ ಪ್ರಾಮಿಸ್ ಮಾಡಿ ನೀವು ಎಂತ ಐಡಿಯಾ ಕೊಟ್ಟರು ಮಾಡಿ ಚಾನಲ್ TRP ನ ಎತ್ತಿವಂತ ಬುರುಡೆ ಬಿಟ್ಟು ಬುಟ್ಟಿಗೆ ಹಾಕೊಂಡ್ವಿ. ಸ್ಯಾಲ್ರಿ ಅಡ್ವಾನ್ಸು ಅಂತ ಒಂದಿಷ್ಟು ಲಕ್ಷ ಸಾಲ ತಗೊಂಡ್ವಿ. ಏಯ್ ಬಂದ್ರಲ್ಲ ನೀವು, ಯಾಕ್ರ ಲೇಟ್? ಅಯ್ಯೋ ಇವ್ರು ಊರೆಲ್ಲ ಬಂದ್ರು ಮಮ್ಮ. ಅಪ್ಪ ಅದು ಟ್ರಾಫಿಕ್ ಇವ್ನ್ ಕಟಿಂಗ್ ಮಾಡಿಸ್ಬೇಕು ಅಂತ. ಹೌದು, ಸ್ವಲ್ಪ ಕಟಿಂಗ್ ಮಾಡಿಸೋದಿತ್ತ. ನಿಮ್ಮನ್ನೆಲ್ಲ ನಂಬ್ಕೊಂಡು ನನ್ನ ಮನೆ ಮಗಳನ್ನ ಕೊಡ್ತಾ ಇದ್ದೀವಿ. ಯಾರು ಹೇಳಿದ್ರು ನಿಮ್ ಕೊಡೋದಕ್ಕೆ? ಜೋಕ್ ಅಂಕಲ್, ಜೋಕ್. ಹಂಗಾದ್ರೆ ಓಕೆ. ಬನ್ನಿ ಸರ್, ನಡೀರಲ್ಲ. ಒಳ್ಳೆ ಚಡ್ಡಿ ಒಳಗೆ ಇರುವೆ ಬಿಟ್ಕೊಂಡು ಅವ್ರಂಗ ಆಡ್ತಾವ್ರೆ. ಸರ್ ಮೇಡಮ್ ಹತ್ರ ಬನ್ನಿ. ಡನ್. ಓಕೆ ಸರ್. ಹಾ ಓಕೆ, ನಾನು ಬರ್ತೀನಿ ಕಣ. ಏನಾದ್ರೂ ಬೇಕು ಮಚ್ಚ ಆರಾಮಾಗಿರೋ. ನೀನೇ ಅವರ ಮತ್ತೆ ಏನ್ ಮೇಡಮ್ ಚೆನ್ನಾಗಿದ್ದೀರಾ? ಹತ್ರ ಬನ್ನಿ. ಸ್ವಲ್ಪ ಮೇಲೆ, ಸ್ವಲ್ಪ. ಒಂದ್ ಸೆಕೆಂಡ್. ಓಕೆ ಸರ್, ನಾನ್ ನಿಮ್ಮನ್ನೆಲ್ಲೋ ನೋಡಿದೀನಿ, ಎಲ್ಲಿ ಅಂತ ನೆನಪಾಗ್ತಿಲ್ವಲ್ಲ? ಹೇಳಿದ್ದಲ್ಲ, LTV ವಿಜಯ್. ನಾನು ಹೇಳದ್ನಲ್ಲ ಆ ಥರ TV ಚಾನಲ್ ನೋಡಲ್ಲ ಅಂತ. ಏನಂತೆ? ಏನಿಲ್ಲ, ಚಾನೆಲ್ ಬಗ್ಗೆ. ವಾ ಓ ಹಿಂಗೆ ಯಾಕಂದ್ರೆ ಫೋನ್ ಮಾಡಿದ್ನು? ಮೈಸೂರು ಹತ್ರ ಯಾವ್ದೋ ಬಸ್ ಸ್ಟಾಪ್ ಅಂತು, ಇವಾಗ್ಲೇ ಬರ್ಬೇಕಂತೆ. ಓಕೆ. ಪಕ್ಕ ಕಣೋ, ಇದು ಬ್ಲ್ಯಾಕ್ ಕ್ಯಾಟ್ ಕನ್ಫರ್ಮ್. ಒಂದ್ ಕೆಲಸ ಮಾಡೋ, ಈ ದುಡ್ಡು ನಾವು ಕೊಟ್ಟು ಆ ಲಿಂಕ್ ನ ಡಿಲೀಟ್ ಮಾಡಿಸಿ ವಾಪಸ್ ಬಾ. ನಾನು ಹೆಂಗ ಹೋಗ್ಲಿ? ಮತ್ತೆ ನೀನು ಹೋಗ್ತೀನಿ, ಯಾರು ಹೋಗ್ತಾರೆ? ಎಲ್ಲೋಗಿದ್ದೆ? ಸ್ವಲ್ಪ ನಿಧಾನಕ್ಕೆ ಮಾತಾಡು, ಯಾಕೆ ಇರಿಸ್ತಾ ಇದೆಯಾ? ಎಲ್ಲೋಗಿದ್ದೆ? ಅವಳು ಯಾಕೆ ಅಳ್ತಿದ್ದಾಳೆ? ಯಾರು? ಸ್ಟೆಫಿ ಯಾಕೆ ಅಳ್ತಿದ್ದಾಳೆ? ಓ ಅದು ಮದುವೆ ಆಗಿದ್ರಲ್ಲ, ಅಪ್ಪ ಅಮ್ಮನ್ ಬಿಟ್ಟು ಹೋಗ್ಬೇಕು ಫೀಲ್ ಮಾಡ್ಕೊಂಡು ಅಳ್ತಾ ಇರ್ಬೇಕು ಅಷ್ಟೇ. ಅಲ್ಲಿ ನೋಡು, ನಿಮ್ಮ ಮತ್ತೆ ಕರೀದವ್ರು ನೋಡಲ್ಲಿ. ಯಾವತ್ತೆ? ಅದಕ್ಕೆ ನೀನು ಲಾಸ್ಟ್ ಟೈಮ್ ಲಾಕ್ಡೌನ್ ಅಲ್ಲಿ ಕರೋನಾ ಬಂದು ಸತ್ತೋದ್ಲಲ್ಲ, ಅವ್ರ ಚಿಕ್ಕಮ್ಮ ಬಂದಿರ್ಬೇಕು. ಹೋಗು ನೀನು ನೋಡು, ಹೋಗು. ನಾನು ಹೆಂಗ ಹೋಗ್ಲಿ? ನಾನು ಪ್ರೊಫೆಷನಲ್ ಹ್ಯಾಕರ್ ಕಣೋ, ನೋಡಕ್ ಸ್ವಲ್ಪ ಗುಂಡಾಗಿದ್ದೀನಿ, ಹಾಗಂತ ಗುಂಡೇನಲ್ಲ ಕಣ. ಲೇ ನಾನು ಇಲ್ಲಿ ಇರ್ಬೇಕಣೋ, ನನ್ನ ಅವಶ್ಯಕತೆ ಇದೆ. ನಾನೇನಾದ್ರೂ ಬಿಟ್ಟು ಹೋದ್ರೆ ಅವ್ನು ಸತ್ತೇ ಹೋಗ್ತಾನೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಲೋ ನಾನು ಯಾಕೋ ಹೋಗ್ಲಿ? ಈ ಹ್ಯಾಕರ್ ಯಾರಿಗೆ ಫೋನ್ ಮಾಡಿದ್ದು? ನಿನಗೆ ತಾನೆ? ನಂಗೆ. ಮತ್ತೆ ದಯಮಾಡಿ ನೀನೇ ಹೋಗಿ ದುಡ್ಡು ಕೊಟ್ಟು ಡೀಟೇಲ್ಸ್ ತಗೊಂಡು ವಾಪಸ್ ಬಾ. ಮದುವೆ ಆದ್ಮೇಲೆ ಇಬ್ರು ಸೇರ್ಕೊಂಡು ಹೋಗಿ ಆ ನನ್ನ ಮಗನ ಚಚ್ಚಿ ಕೆಡವಿ ಫಸ್ಟ್ ಟೈಟ್ ಮಾಡೋಣ. ಹೋಗ. ಲೇ ಊಟ ಮಾಡ್ಕೊಂಡು ಹೋಗ್ಲಿನಾ? ಲೇ ಈ ಕೆಲಸ ಇಂಪಾರ್ಟೆಂಟ್ ಇದೆ ಕಣೋ, ಅರ್ಜೆಂಟ್ ಇದೆ, ದಯವಿಟ್ಟು ಹೋಗಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೆಳಿಗ್ಗೆ ಕೂತ್ಕೊಂಡು ತಿರುವಂತೆ. ಹೋಗು. ನಾನು ನಿನ್ನ ಕುಡಿಬೇಡ, ಸ್ಮೋಕ್ ಮಾಡಬೇಡ ಅಂತ ಯಾಕೆ ಹೇಳ್ತೀನಿ ಗೊತ್ತಾ? ಯಾಕೆ? ಅದರಿಂದ ಎಷ್ಟು ಸಫರ್ ಆಗ್ತಾರೆ ಅಂತ ಗೊತ್ತಾ? ದಿನ ನೋಡ್ತೀನಿ ನಾನು ಹಾಸ್ಪಿಟ್ಲಲ್ಲಿ. ನಾನು ನಿನ್ನ ಕಂಟ್ರೋಲಲ್ಲಿ ಇಟ್ಕೋತಿದ್ದೀನಿ ಅಂತ ಅನ್ಕೋತೀಯಲ್ಲ, ಬಟ್ ಐ ರಿಯಲಿ ಕೇರ್ ಫಾರ್ ಯು. ಐ ಲವ್ ಯು. ಹಲೋ. ಹಾಗೇನಿಲ್ಲ ಅಪ್ಪ. ಕಂಗ್ರಾಟ್ಸ್ ಮಗ. ಥ್ಯಾಂಕ್ಸ್ ಮಗ. ನಿನ್ನೆ ರಾತ್ರಿ ಯಾವುದೋ ವಿಡಿಯೋ ಬಂದಿದೆ ಅಂತೆ. ಕಂಗ್ರಾಟ್ಸ್ ಮಗ. ಥ್ಯಾಂಕ್ಸ್ ಮಗ, ಥ್ಯಾಂಕ್ಸ್. ಏನು ವಿಡಿಯೋದಲ್ಲಿ ನಿದ್ದೆ ಮಾಡ್ತಿದ್ದಂತ?
ಯಾವನ ಹೇಳಿದ್ ನಿಂಗಿದೆಲ್ಲ? ನಮ್ ರಾಘು. ಓಕೆ ಸರಿಮಾ. ಓಕೆ. ಹಲೋ. ಏಯ್, ಊರ್ಗೆಲ್ಲ ಹೇಳ್ಕೊಂಡ್ ಬಂದಿದ್ದೀನ ನೀನು? ಇಡಿಯಾಟಿಕ್ ಫೆಲೋ. ಹಲೋ, ನಾನು ಮೊದಲು ನಾರ್ಮಲ್ ಆಗಿ ಎಲ್ಲರ ಹತ್ರ ಕೇಳಿದೆ, ಯಾವ ನನ್ನ ಮಗನ ₹1 ಬಿಸ್ಲಿಲ್ಲ ಕಣ. ಆಮೇಲೆ ನಿನ್ ಫಿಲಂ ಕತೆ ಹೇಳ್ದೆ ನೋಡು. ಬಾಕ್ಸ್ ಆಫೀಸ್ ಹಿಟ್ಟು, ಬಂಪರ್ ಕಲೆಕ್ಷನ್. ಸರ್, ನಾನೇ ಬರ್ತೀನಿ ಸರ್, ಪ್ಲೀಸ್. ಸ್ಟೆಫಿ, ಒಂದು 2 ಮಿನಿಟ್ಸ್ ಸ್ಟೇಜ್ ಕೆಳಗಡೆ ಹೋಗಿ ಬಂದ್ಬಿಡ್ತೀನಿ. ಏಕೆ? ಅದು ಸ್ವಲ್ಪ ಅರ್ಜೆಂಟ್ ಇದೆ, ಪ್ಲೀಸ್. ಏನಂತ ಅರ್ಜೆಂಟು? ಸೂಸಿಗೆ ಹೋಗ್ಬೇಕು, ಪ್ಲೀಸ್ ಬೇಗ ಬಂದ್ಬಿಡ್ತೀನಿ. ಆಮೇಲೆ ಹೋಗು. ಸ್ಟೇಜ್ ಮೇಲೆ ನಾನು ಒಬ್ಳೆ ನಿಂತ್ಕೊಂಡಿದ್ರೆ ಅಸಹ್ಯವಾಗಿರುತ್ತೆ. ಅಲ್ಲ, ಪ್ಲೀಸ್ ಪ್ಲೀಸ್ ಸ್ಟೆಫಿ, ಹೋಗಿ ಬಂದ್ಬಿಡ್ತೀನಿ. ಸ್ಟೆಫಿ, 2 ಮಿನಿಟ್ಸ್ ಬಂದ್ಬಿಡ್ತೀನಿ. 2 ಮಿನಿಟ್ಸ್. ಸಂಜು, 14 ಚೌಲ್ಟ್ರಿ ಸುತ್ತಿದ್ದೀನಿ ನಿಮ್ಮನ್ನ ಹಿಡಿಯೋಕೆ. ಇದೊಂದೇ ಕಾರಣ ಸಾಕು ನಿಮ್ಮನ್ನೆಲ್ಲ ಶೂಟ್ ಮಾಡೋಕೆ. ಬೇಡ ಸರ್. ಮ್ಯಾರೇಜ್ ಡೇಟು ಡೆತ್ ಡೇಟು ಒಂದೇ ಆಗುತ್ತೆ, ಓಕೆನಾ? ಶೂಟ್ ಮಾಡ್ಲಾ? ಗನ್ ಕೆಳಗಿಲ್ಸಿ ಅಣ್ಣ, ಮೊದಲೇ ಇದು ಪಬ್ಲಿಕ್ ಪ್ಲೇಸು. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಿದ್ದೀರಾ ಇಲ್ಲಿ? ಅದದು ವಾಶ್ರೂಮ್. ಯಾರು ಇವರೆಲ್ಲ? ನಾ ಹೇಳ್ತೀನಿ, ಇವರೆಲ್ಲ ನಮ್ಮ ಸಂಜಯ್ ಸ್ಕೂಲ್ ಟೀಚರ್ಸ್. ಅವರು ಕೆಮಿಸ್ಟ್ರಿ ಸರ್, ಇವರು ಬಯಾಲಜಿ ಮೇಡಮ್, ಇವರು ಹೆಡ್ ಮಾಸ್ಟರ್. ಬಟ್ ಕಂಪ್ಯೂಟರ್ ಬಯಾಲಜಿ ಕೂಡ ಓದಿದ್ದೀರಾ? ಅಲ್ಲ, ಫಸ್ಟ್ ಇಯರ್ ಬಯಾಲಜಿ, ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್. ಕಾಲೇಜಲ್ಲಿ ಒಪ್ಕೊಂಡ್ರಾ? ಅಲ್ಲ, ಅದು ಕಾಲೇಜು ಪ್ರೋಸೆಸ್ ಬಂದು ತುಂಬಾ. ಅಲ್ಲ, ಅದು ಸ್ಟೆಫಿ ಒಬ್ಳು ಸ್ಟೇಜ್ ಮೇಲೆ ಇದ್ದಾಳೆ, ಭಯ ಪಡ್ತಾಳೆ. ಹೋಗ್ನಿ ಅಲ್ಲಿ. ಓಕೆ, ಎಲ್ರೂ ಊಟ ಮಾಡ್ಕೊಂಡು ಹೋಗಿ. ಯಾಕೋ ನೀವೆಲ್ಲ ತಪ್ಪಿಸ್ಕೊಂಡು ಓಡ್ ಬಂದ್ರಿ? ಸರ್, ಅದು ಹೊಸ ಲಿಂಕ್ ಬಂದಿತ್ತಲ್ಲ ಸರ್, ಅದನ್ನ ಡಿಲೀಟ್ ಮಾಡ್ಸಕ್ ಟ್ರೈ ಮಾಡ್ತಾ ಇದ್ವಿ. ಅವರು ದುಡ್ಡು ಬೇರೆ ಕೇಳ್ತಿದ್ರು ಸರ್. ದುಡ್ಡ? ಯಾರು ಕೇಳ್ತಾ ಇರೋದು? ಅದು ಎಲ್ಲೋಗಿದ್ದೆ? ಯಾಕೆ ಇಷ್ಟೊತ್ತು? ಸ್ಟಮಕ್ ಅಪ್ಸೆಟ್. ಐಮ್ ಓಕೆ ನೌ. ಓಕೆ, ನೋ ಪ್ರಾಬ್ಲಮ್. ಹಲೋ 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 ಹಲೋ. ನಿನಗಲ್ಲ ಕಣ, ಪಾಪನಿಗೆ. ಏನ್ ಹಲೋ? ಹಲೋ 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 ಹಲೋ. ಹುಚ್ಚನ್ ತರ ಆಡ್ತಾ ಇದ್ದಾನೆ. ಎಷ್ಟು ಸತಿ ಹಲೋ ಅಂತೀಯ? ಏನಾಯ್ತು? ಇಲ್ಲ ಮಗ, ಅದ್ಯಾವ್ದೋ ಬಸ್ ಸ್ಟಾಪ್ ಅಂತ. 2 ನಿಮಿಷ ಕಣ, ಹೋಗ್ತೀನಿ. ಲವ್, ಅರ್ಜೆಂಟ್ ಆಗಿ ಏನಾದ್ರು ಮಾಡ್ರೋ. ಏನ್ ಅರ್ಜೆಂಟ್ ಆಗಿ ಮಾಡೋದು? ಅದು ಅರ್ಜೆಂಟಲ್ಲಿ ಮದುವೆ ಆಗ್ತಿದ್ವಲ್ಲ, ಅದು ಅದು ಅಂದ್ರೆ ಅರ್ಜೆಂಟ್ ಆಗಿ ಮದ್ವೆ ಬೇಡವಾಗಿತ್ತು ಅಂತನಾ? ಚಚ್ಚಾ, ಆ ಥರಲ್ಲಿ ನಿಲ್ಲಮ್ಮ, ನೀನ್ ಒಳ್ಳೆ ಸುಮ್ಮನೆ. ಏನಾಯ್ತು ಹೇಳು. ವೇಟ್ ಮಾಡ್ತಿದ್ದೆ ಮಗ. ಈ ಬಸ್ ಸ್ಟಾಪ್ ಅಲ್ವಂತ, ಮುಂದಿನ ಬಸ್ ಸ್ಟಾಪ್ ಅಂತೆ. ಹೋಗ್ತಾ ಇದೀನೋ. ಏಯ್, ಅದ್ ಯಾವ ಸ್ಟೇಷನ್ ಅಂತ ಹೇಳು, ನಾನು ಎಲ್ಲಿಗೆ ಬರ್ತೀನಿ. ಸರ್, ಬೇಡ ಸರ್, ಅನಾವಶ್ಯಕವಾಗಿ ಕನ್ಫ್ಯೂಷನ್ ಬೇಡ ಸರ್, ಪ್ಲೀಸ್. ಓಕೆ, ಸುನೀಲು ಲೈನಲ್ಲಿದೆ, ನೀರು ಆ್ಯಡ್ ಮಾಡ್ತೀನಿ. ಮಗ ಜಾನ್ಸನ್ ತಪ್ಪಿಸ್ಕೊಂಬಿಟ್ಟ ಮಗ. ಏನ್ ಬೋಗೊಳ್ತಿದ್ಯೋ? ತಮಾಷೆ ಮಾಡ್ತಿಲ್ಲ ತಾನೆ? ಪ್ರಾಮಿಸ್ ತಪ್ಪಿಸ್ಕೊಂಬಿಟ್ಟ ಮಗ. ಮೂಗಕ್ ಬೇರೆ ಗುದ್ಬಿಟ್ಟ ಊಟ ಮಗ. ಏಯ್, ಈ ಜಾನ್ಸನ್ ಯಾರೋ? ಅಯ್ಯೋ, ಏನಯ್ಯೋ? ಸ್ಮಾಲ್ ಕಿಡ್ಸ್ ಆರ್ ಫಾಲಿಂಗ್. ಕಂಟ್ರೋಲ್ ಆಂಟಿ. ಆಂಟಿ, ಕಿಡ್ಸ್ ಕಿಡ್ಸ್. ಹುಚ್ಚುಚ್ಚಂಗ್ ಮಾತಾಡ್ಕೋತಾ ಇದ್ದಾನೆ. ಏಯ್, ಈ ಜಾನ್ಸನ್ ಯಾರೋ? ಅಲ್ಲ, ನಾವು ಅಷ್ಟೆಲ್ಲ ಮುಗ್ದೋಗ್ಬಿಟ್ರೆ ಅಯ್ಯಯ್ಯೋ, ಏನ್ ಮಾಡೋದು? ಏನಾದ್ರೂ ಮಾಡ್ಲೇಬೇಕಲ್ಲ.
ಡ್ರೈವರ್ ಬ್ರೋ ಸ್ವಲ್ಪ ಅರ್ಜೆಂಟು. ಅರ್ಜೆಂಟ್ ಅಲ್ಲ, ಗಾಡಿ ಸ್ಲೋ ಆಗ್ಬಿಡಿ, ಇದು ಬೇರೆ ಅರ್ಜೆಂಟು. ನಿಮ್ ಫೋನ್ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಏಯ್, ಈ ಜಾನ್ಸನ್ ಯಾರು ಅಂತ ಹೇಳಿಲ್ಲ ಅಂತಂದ್ರೆ ಒಬ್ಬೊಬ್ಬನ್ನು ಶೂಟ್ ಮಾಡ್ಬಿಡ್ತೀನಿ. ಅದು ಅಂಕಲ್ ಹೇಳಲೇ. ಸಾರಿ ಸರ್, ಡಾನ್ಸರ್ ಅದು ಜಾನ್ಸನ್ ಸ್ಟೆಫಿ ಲವರ್ ಸರ್. ಸ್ಟೆಫಿ ಮದುವೆ ಹೆಣ್ಣಲ್ವೇನೋ? ಸ್ಟೆಫಿ ಜಾನ್ಸನ್ ಲವರ್ ಆದ್ರೆ ಅದಕ್ಕೆ ಸಂಜಯ್ ಯಾಕೋ ಮದುವೆ ಆಗ್ತಿದ್ದಾಳು ಅವಳು? ಅದು ಏನಾಯ್ತು ಅಂತ ಮೊದಲಿಂದ ಡೀಟೇಲ್ ಆಗಿ ಕತೆ ಹೇಳ್ತೀನಿ ಕೇಳಿ. ಜಾನ್ಸನ್ ಚಿಕ್ಕ ವಯಸ್ಸಿನಿಂದ ಸ್ಟೆಫಿನ ಲವ್ ಮಾಡ್ತಾ ಇದ್ದ ಸರ್. ನಮ್ ಸಂಜಯ್ ಕೂಡ ಅಷ್ಟೇ ಸ್ಟೆಫಿನ ಲವ್ ಮಾಡ್ತಾ ಇದ್ದ, ಚಿಕ್ಕ ವಯಸ್ಸಿಂದಲ್ಲ ದೊಡ್ಡವನಾದ್ಮೇಲೆ. ಈ ವಿಷಯ ಸ್ಟೆಫಿ ಗೊತ್ತಾಗಿ ಸ್ಟೆಫಿನೂ ಕೂಡ ಸಂಜಯ್ನ ಲವ್ ಮಾಡಕ್ ಶುರು ಮಾಡಿದ್ಲು ಸರ್. ಇದು ಜಾನ್ಸನ್ಗೆ ಗೊತ್ತಾಗಿ ಅಲ್ಲಿಗೆ ಅವ್ನ್ ಲವ್ ಒನ್ ವೇ ಅಂತ ಕ್ಲಿಯರ್ ಆಗಿ ಕಾಲೆತ್ಕೊಂತು ಸರ್ ಪಾಪ. ಈಗ ಸ್ಟೆಫಿ ಸಂಜಯ್ನ ಲವ್ ಮಾಡ್ತಾ ಇದ್ದಾಳೆ, ಸಂಜಯ್ ಕೂಡ ಸ್ಟೆಫಿನ ಲವ್ ಮಾಡ್ತಾ ಇದ್ದಾನೆ. ಏಯ್, ನೀನು ಬೇಡದೆ ಇರೋ ವಿಷಯನ ಅನಾವಶ್ಯಕವಾಗಿ ಮಾತಾಡಿ ನನ್ನ ತಲೆ ತಿಂತಾ ಇದ್ರೆ ನನ್ನ ಮಗನೇ ನಿನ್ನ ಚರ್ಮ ಸುಲಿದು ಚಾಕ್ನ ಮಾಡಿ ಬೀದಿ ನಾಯಿಗಳಿಗೆ ಬಿಸಾಕ್ಬಿಡ್ತೀನಿ ಬದ್ಮಾಶ್. ಸಾರಿ ಸರ್, ನಾನು ನಿಮ್ಗೆ ಈ ತರ ಕತೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅದಕ್ಕೆ ಹಿಂಗೆ ಹೇಳಿದೆ ಸರ್. ಪ್ಲೀಸ್ ಸಾರಿ ಸರ್. 7965 ಅಯ್ಯೋ ಸ್ಟೆಫಿ, ನೀನು ನೆನಪಿದೆಯಾ? ನಿನ್ನ ನಂಬರೇ ನೆನಪಿಲ್ವಲ್ಲ. ಏಯ್, ಏನದು ನೆಕ್ಸ್ಟ್ ಸ್ಟಾಪ್ ಅನ್ಕೊಂಡು ದುಡ್ಡು ಬೇಕಾ ಬೇಡವಾ? ನಾ ಹೋಗ್ತಾ ಇದ್ದೀನಿ ಇವಾಗ. ಕನ್ಫರ್ಮಾ? ಶುವರಾ? ಮುಂದಿನ ಬಸ್ ಸ್ಟಾಪ್ ಅಂತ? ಹಾ, ಓಕೆ, ಡನ್. ಅವ್ನ್ ಬಂದೇನು? ಹಲೋ, ಅವ್ನ್ ಸುಮ್ನೆ ಬೇಕು ಅಂತ ಮುಂದಿನ ಬಸ್ ಸ್ಟಾಪ್ ಅಂತ ಹೇಳ್ತಿದ್ದಾನು. ನೀ ಈಗ್ಲೇ ಹೇಳೋ, ಅವ್ನ್ ಹ್ಯಾಕ್ ಮಾಡ್ಬೇಕಾ? ಯಾವ ಸ್ಟಾಪ್ ಅಂತ ಹೇಳೋ, ನಾನು ಈಗಲೇ ಬರ್ತೀನಿ. ಸರ್ ಬೇಡ ಸರ್, ನಿಮ್ ಕಾಲಿಗೆ ಬೀಳ್ತೀನಿ ಸರ್, ಬೇಡ. ಪಾಪ ನಿಮ್ಮ ಅಕ್ಕ ಮದುವೆಗೆ ಬರಲ್ಲಲ್ವಾ? ಸುಮ್ನೆ ಅನ್ನೆಸೆಸರಿ ಸ್ಟ್ರೆಸ್ ಅಲ್ವಾ? ಅವರೆಲ್ಲ ಯಾಕೆ ಬಂದಿಲ್ಲ? ಹಾಯ್ ಹಾಯ್ ಹಾಯ್. ಸ್ಟೆಫಿ, ಸಂಯುಕ್ತ ನನ್ನ ಫ್ರೆಂಡ್ ಪಾಪ ಅವ್ರ ಅಕ್ಕ. ಹಾಯ್ ಹಾಯ್. ಹೇಳಿದ್ಯಾ? ಪ್ಲೀಸ್ ಅದ್ರ ಬಗ್ಗೆ ಏನು ಹೇಳಕ್ ಹೋಗ್ಬಿಡಿ ಪ್ಲೀಸ್. ಏನ್ ಹೇಳಿದ್ಯಾ? ಆ ಕಡೆ ಬಾಬು, ಪಕ್ಕದ ಮನೆಯವ್ರ ಮಗ. ಪ್ಲೀಸ್ ನಿಮ್ ತಮ್ಮಯ್ಯ ಏನು ಹೇಳಕ್ ಹೋಗ್ಬಿಡಿ ಪ್ಲೀಸ್. ನೀನ್ ಹೇಳ್ತೀಯಾ ನಾನು ಹೇಳ? ಏನ್ ಹೇಳ್ಬೇಕು ಅಂತಿದ್ದೀರಾ? ಏನ್ ಹೇಳ್ಬೇಕು ಹೇಳಿ, ಪರವಾಗಿಲ್ಲ. ಪ್ಲೀಸ್. ಸ್ಟೂಡೆಂಟ್ಸ್ಗೆ ಜನರಲ್ ಚೆಕಪ್ ಮಾಡಿಸ್ಬೇಕು ಅಂತ ಕ್ಯಾಂಪ್ ಮಾಡ್ತಾ ಇದೀವಿ. ಸೊ ನಿಮ್ಮಿಂದ ಏನಾದ್ರೂ ಸಹಾಯ ಆಗ್ಬೋದಾ ಅಂತ. ಶೋರ್, ವೈ ನಾಟ್. ಥ್ಯಾಂಕ್ ಯು. ಫೋಟೋ ಯೋಚನೆ ಮಾಡಿ ನೋಡಿದೆ, ಒಮ್ಮೊಮ್ಮೆ ಭಯ ಪಟ್ಕೊಂಡು ಅಥವಾ ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಅಂತನೋ ಸುಳ್ಳು ಹೇಳ್ಬೇಕಾಗಿ ಬರುತ್ತೆ. ನನ್ನ ಎಕ್ಸ್ ಹಸ್ಬೆಂಡು ಅಷ್ಟೇ, ನನಗೆ ಹರ್ಟ್ ಆಗುತ್ತೆ ಅಂದ್ಬಿಟ್ಟು ಸುಳ್ಳು ಹೇಳಿದ್ರು. ಎನಿವೇಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಹಲೋ ಸ್ಟೆಫಿ, ರಾಂಗ್ ನಂಬರ್. ನಿನಗೆ ನಾನ್ ರಾಂಗ್ ನಂಬರ್ ಅಂದ್ರೆ ನನಗೆ ನೀನ್ ರಾಂಗ್ ನಂಬರ್ ಕೊಡೋ. ಇಡೋ ಫೋನ್ ಲೂಸು, ಇಡೋ. ಹಲೋ, ಆ ಲಿಂಕ್ ಡಿಲೀಟ್ ಆಯ್ತು ಕಣೋ. 100% ಕನ್ಫರ್ಮ್ ಕಣೋ, ಆ ಲಿಂಕ್ ಡಿಲೀಟ್ ಆಯ್ತು. ಎಸ್ ಹ್ಯಾಪಿ, ವೆರಿ ಹ್ಯಾಪಿ. #wedding ಬಲ್ಬ್ ಲೈಟ್ಸ್ ಎಕ್ಸೆಟ್ರಾ. ಹ್ಯಾಪಿ. ಅವ್ನು ಯಾರು ಅಂತ ಗೊತ್ತಾಯ್ತಾನೋ? ಅವ್ನು ಯಾರು ಅಂತ ನೋಡಕ್ ಆಗಿಲ್ಲ ಕಣೋ, ನೋಡೋಷ್ಟ್ರಲ್ಲಿ ಎಸ್ಕೇಪ್ ಆಗೋದ. ಆದ್ರೆ ಪಕ್ಕ ಕಣೋ, ಬ್ಲ್ಯಾಕ್ ಕ್ಯಾಟ್ ಕಣೋ, 100% ಬ್ಲ್ಯಾಕ್ ಕ್ಯಾಟ್ ಮಚ್ಚ. ಹೋಗ್ಲಿ ಬೆಟ್ಟಾಕ. ಕಂಗ್ರಾಟ್ಸ್ ಕಣೋ ಸಂಜಯ್. ಜಾನ್ಸನ್ ಬರ್ದಿರೋ ಥರ ನೋಡ್ಕೊಳ್ಳೋ. ಈಗ ಅವನು ಏನು ಹೇಳೋದು ಯಾರೂ ನಂಬೋದಿಲ್ಲ ಕಣ, ಯಾಕಂದ್ರೆ ಅವನ ಹತ್ರ ಪ್ರೂಫೇ ಇಲ್ಲ. ಓಕೆ. ಅಣ್ಣ ಸ್ವಲ್ಪ ಸ್ಪೀಡು ಪ್ಲೀಸ್, ಸ್ವಲ್ಪ ಸ್ಪೀಡು. ಅರ್ಜೆಂಟು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಬೇರೆ ಯಾವ್ದಾದ್ರು ಲಿಂಕ್ಸ್ ಹೊರಗೆ ಬಂದ್ರೆ ಕಂಗ್ರ್ಯಾಚುಲೇಷನ್ಸ್ ಕ್ಯಾನ್ಸಲ್. ಓಕೆ ಸರ್, ಓಕೆ. Congratulations. Thank you. Congrats. Thank you. ಹ್ಯಾಪಿ ಮ್ಯಾರಿಡ್ ಲೈಫ್. Thank you, sir. ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್. Thank you.
ಇವರೆಲ್ಲ ಯಾರು? ಇವರೆಲ್ಲ ನನ್ನ ಸ್ಕೂಲ್ ಟೀಚರ್ಸ್. ಇವರು ಕೆಮಿಸ್ಟ್ರಿ ಟೀಚರ್, ಇವರು ಬಯಾಲಜಿ, ಇವರು ಹೆಡ್ ಮಾಸ್ಟರ್. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಇವ್ರು ಯಾರು? ನನ್ನ ಮಗಳು, ಐ ಮೀನ್ ಇವ್ರ ಮಗಳು. ಯಾ. ಇದೆಲ್ಲ ಆದ್ಮೇಲೆ ಒಂದ್ಸಲ ನಿನ್ ಸ್ಟೋರಿ ಹೇಳು, ಕೇಳೋಣ. ಬೇಬಿ, ಹನಿಮೂನಲ್ಲಿ ನಿದ್ದೆ ಮಾಡಬೇಡ. ನಥಿಂಗ್. ಹ್ಯಾಪಿ ಮ್ಯಾರಿಡ್ ಲೈಫ್. ಕಂಗ್ರ್ಯಾಚುಲೇಷನ್ಸ್. ಫೋಟೋ ಹೋಗೋಣ. ಓಕೆ, ಶೋರ್. ಬಾಯ್. ಇವರಿಬ್ಬರನ್ನು ಜೊತೆಗೆಲ್ಲೋ ನೋಡ್ದಂಗಿದೆಯಲ್ಲ. ನಮಸ್ತೆ ಸರ್. ನೀನ್ ಯಾಕೋ ಬಂದೆ? ಇವ್ರು ಯಾರು? ನನ್ನ ಫ್ರೆಂಡ್. ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ನಲ್ಲ ನನ್ನ ಫ್ರೆಂಡ್. ಇವಾಗ ಹೇಗಿದ್ದೀರಾ? ಆಲ್ ಓಕೆನಾ? ಆಲ್ ಓಕೆ. ಸಾರಿ ಬ್ರದರ್, ತುಂಬಾ ನೋವು ಆಗ್ತಿದೆ ಸರ್ ನನಗೆ. ಇವ್ರು ಯಾಕೆ ನಿಂಗೆ ಸಾರಿ ಕೇಳ್ತಾ ಇದಾರೆ? ಅದು ನಾಳೆ ಮದ್ವೆ ಇಟ್ಕೊಂಡು ಇವತ್ತು ಹೆಲ್ಪ್ ಮಾಡಿದ್ನಲ್ಲ, ನಾನೊಂದ್ಸರಿ ಹೆಲ್ಪ್ ಕೇಳಿದಾಗ ಅವ್ನು ಮಾಡಿರ್ಲಿಲ್ಲ. ತುಂಬಾ ಗಿಲ್ಟಿ ಫೀಲ್ ಆಗ್ತಿದ್ದಾನೆ. ಕ್ಷಮಿಸಿದೀನಿ. ಕ್ಷಮಿಸಿದೀರಾ ಬ್ರದರ್? ನಿಮ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ನೀವು. ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತಿದ್ದೀನಿ, ನೀನು ಕ್ಷಮಿಸಿದೀನಿ. ಕಾಲಿಗೆ ಬೀಳ್ತೀನಿ, ಹೋಗೋ. ಬೇಡ. ಸಾರಿ ಬ್ರದರ್. ಥ್ಯಾಂಕ್ ಯು ಬ್ರದರ್. ಇನ್ನೊಂದ್ಸರಿ ಹಿಂಗ್ ಮಾಡಲ್ಲ ಸರ್. ಮನ್ನಿಸಿದ್ರೆ ಹ್ಯಾಪಿ ಬರ್ತ್ಡೇ ಮೇಡಮ್. ಏನು? ಅವ್ನು ಹಂಗೆ ಬಿಡು. ಏ ಗುರು, ಬಾರೋ ಇಲ್ಲಿ. ಇದನ್ನ ತಗೊಂಡೋಗಿ ಚಾರ್ಜ್ ಹಾಕು. ಹುಷಾರದು. ಹೋಗಿ. ಸರ್, ಒಂದು ಕೆಲಸ ಮಾಡಿ ಸರ್, ನೀವಿಬ್ರು ಸೆಲ್ಫಿ ತಗೊಳ್ಳಿ ಸರ್, ನಾನು ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ರೆಡಿನಾ ಸರ್? ಮೇಡಮ್ ನೀವು ತಗೊಳ್ಳಿ ಮೇಡಮ್. ನೀನು ಫೋನ್ ಕೊಡು. ಅದು ಓಕೆ. ಐ ಹೇಟ್ ಯು. ಪರವಾಗಿಲ್ಲ, ಐ ಲವ್ ಯು. ಓಕೆ ಸರ್. ಓಕೆ ಅಲ್ವಾ ಸರ್? ಚೆನ್ನಾಗಿ ಬಂದಿದೆಯಲ್ವ ಪ್ರೇಮ? ಓಕೆ, ಪರವಾಗಿಲ್ಲ. ಓಕೆನಾ ಸರ್? ಏನಿದು? ಏನಿದು? ಈ ವಿಡಿಯೋ. ಯಾವ ವಿಡಿಯೋ? ಹನಿಮೂನ್ಗೆ ಬಂದು ಗೊರ್ಕೆ ಹೊಡಿತ್ಯಾ? ನಾನಿನ್ನ ಬಿಡಲ್ಲ. ಲೆಟ್ಸ್ ಪ್ಲೇ. ಮುಗೀತು ಕತೆ. ಚೆಕ್ ಪೋಸ್ಟ್ ತಪ್ಪಿಸ್ಕೊಂಡು ಹೋಗಿ ಏರ್ಪೋರ್ಟ್ ಅಲ್ಲಿ ಹಾಕದಂಗೆ ಊರಲ್ಲಿರೋ ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಸ್ವಂತ ಮೊಬೈಲ್ ವಿಡಿಯೋ ಡಿಲೀಟ್ ಮಾಡಿದೆ. ಎಂತ ದಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟೆ ಬ್ರೋ. ಎಲ್ಲ ಈ ಸೆಲ್ ಫೋನ್ ಬಂದ್ಮೇಲೆ ಇಂಥ ಪ್ರಾಬ್ಲಮ್ಗಳೇ. ಹೌದು, ಎಲ್ಲ ಪ್ರಾಬ್ಲಮ್ ಸೆಲ್ ಫೋನಿಂದಾನೆ. ಸರಿ, ಮುಂದೆ ಏನಾಯ್ತು ಬ್ರೋ? ಒಂದು ನಿಮಿಷ, ನಾನು ಹೆಂಡತಿ ಫೋನ್ ಮಾಡಿ ಯಾರೋ ಮಾತಾಡ್ತಾರೆ. ಮಾತಾಡ್ಕಣ. ಏನ್ ಹೇಳ್ತಾನೋ ಅವಾಗ ಹೇಳಿದೆ. ಹಲೋ, ಹೇಳಮ್ಮ. ಎಲ್ಲಿದ್ಯಾ? ಒಂದು ಅರ್ಧ ಗಂಟೆ ಬಂದ್ಬಿಡ್ತೀನಮ್ಮ. ಈಗ ಎಲ್ಲಿದ್ಯಾ? ಆಫೀಸಲ್ಲಿ ಇದ್ದೀನಿ. ಸುಳ್ಳು ಹೇಳ್ಬೇಡ. ಇಲ್ಲ, ನಾನು ಆಫೀಸಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದ್ದೀನಮ್ಮ. ನಾನು ಸಂಜೆ ಕಾಲ್ ಮಾಡಿದ್ದೆ, ನೀನ್ ಆಫೀಸಲ್ಲಿ ಇಲ್ಲ ಅಂತ ಹೇಳಿದ್ರು. ಅಲ್ಲ, ಅವನು ಹೇಳಿದ್ನಾ? ಅವನು ಹೇಳೋದೆಲ್ಲ ಸುಳ್ಳಿರುತ್ತೆ. ನೀನ್ ಕ್ರಿಕೆಟ್ ಆಡ್ತಿದ್ಯಾ ಅಂತಾನೂ ಹೇಳಿದ್ರು. ಸುಳ್ಳು ಸುಳ್ಳು ಸುಳ್ಳು, ಯಾವಾಗ ನೋಡು ಸುಳ್ಳು. ನೀನ್ ಬದ್ಲೇ ಆಗಿಲ್ವಾ ಇನ್ನ? ಹಲೋ, ಸಂಜಯ್ ಯಾವಾಗ ಬಂದಿಯೋ? ಇವರೆಲ್ರಿಗೂ ಏನೋ ಹೇಳಿದ್ಯಾ? ಅದು ಅದೇ ಏನ್ ಹೇಳಿದ್ಯಾ? ಲೇ, ಆಫೀಸಲ್ಲಿ ಮೀಟಿಂಗ್ ಇತ್ತಲ್ಲ, ಮೀಟಿಂಗ್ ಮುಗಿದೋಯ್ತಾ? ಅದು ಮೀಟಿಂಗ್ ಕ್ಯಾನ್ಸಲ್ ಆಯ್ತಂತೆ. ಲೈ, ಜಾಕ್ಲಿ ನಿಂಗೆ ಫೋನ್ ಮಾಡಿದ್ರೆ ನಾನು ಇಲ್ಲಿ ಕ್ರಿಕೆಟ್ ಆಡ್ತಿರೋ ವಿಷಯ ಯಾಕೆ ಹೇಳಿದೆ? ರಾಘು, ಸಿಚುವೇಶನ್ ಕೈ ಮೀರೋಯ್ತು ಕಣೋ. ಗೇಮ್ ಓವರ್. ಏನೋ ಓವರ್? ಇವ್ರಿಗೆಲ್ಲ ಏನ್ ಹೇಳಿದ್ಯಾ ಫಸ್ಟ್ ಹೇಳು ನನ್ನ ಮಗನೇ. ಏನೋ ಹೇಳ್ತೀನಿ ನಾನು, ಏನ್ ಹೇಳ್ತೀನಿ? 19,40,000 ಲೋನ್ ಟೆನ್ಷನ್ ನನಗೆ. ಅದೇ ಯಾಕೆ 19,40,000? ಅದೇ ಹನಿಮೂನ್ ಟ್ರಾಜಿಡಿ. ಹನಿಮೂನ್ ಟ್ರಾಜಿಡಿ ಏನು? ಏನ್ ಹನಿಮೂನ್ ಟ್ರಾಜಿಡಿ ಏನು? ಏನ್ ಹನಿಮೂನ್ ಟ್ರಾಜಿಡಿ? ಆಯ್ತು ಹೇಳ್ತೀನಪ್ಪ.
ಅದು What you running from? Who you know you got Jason? What you running from? Who you know you got Jason? ಆ ವಿಡಿಯೋದಲ್ಲಿರೋದು ಯಾರೋ ನಿಜವಾಗ್ಲೂ ವಿಡಿಯೋ ಸ್ಟೋರಿ ಯಾರ್ದು Got me in my bag, big money rolling, fresh cuff my wrist, so the timepiece keep showing. Cross lace my sneakers, and my size name brand new on my soles, cause I'm sticking to the game plan. ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ವಿಡಿಯೋದಲ್ಲಿ ತಗ್ಲಾಕೊಂಡಿದ್ ಯಾರು? ಪುಗಳು. ಐ ಜಸ್ಟ್ ವಾಂಟ್ ಬಿ ಶ್ಯೂರ್, ನೀವು ಸ್ಮೋಕ್ ಮಾಡ್ತೀರಾ? ನೋ, ಈ ಸ್ಮೋಕಿಂಗ್ ಕಿಲ್ಸ್ ಅಂತ ಪ್ಯಾಕೆಟ್ ಮೇಲೆ ಬರ್ದಿರುತ್ತಲ್ಲ, ಅದಕ್ಕೆ ನಂಗೆ ಮಾಡಕ್ ಇಷ್ಟ ಇಲ್ಲಪ್ಪ. ಮತ್ತೆ ಡ್ರಿಂಕ್ಸ್? ಡ್ರಿಂಕ್ಸಾ? ಹಂಗಂದ್ರೆ ಗಾಂಜಾ? ಅಯ್ಯೋ, ಇದುವರೆಗೂ ನನ್ನ ಲೈಫಲ್ಲಿ ಆ ಥರ ವರ್ಡೇ ಕೇಳಿಲ್ಲ ನಾನು. ಗರ್ಲ್ಸ್? ಓ ಎಸ್. ಅಲ್ಲ, ಅದು ನಾನು ಏಕಪತ್ನಿ ವ್ರತಸ್ಥ ಅಂತ ಹೇಳಕ್ ಬಂದೆ ಅಷ್ಟೇ. ವಿ ಆರ್ ಡೀಪ್ಲಿ ಇನ್ ಲವ್ ಅಂಕಲ್. ಅವ್ರಿಗೆ ನಾನಂದ್ರೆ ಇಷ್ಟ, ನನಗೆ ಅವ್ರಂದ್ರೆ ಇಷ್ಟಪ್ಪ. ನೀವು ತೋರಿಸೋದು ಹುಡುಗಿನೇ ಮದುವೆ ಆಗ್ಬೇಕು ಅಂದ್ರೆ ನೀವೇ ಡಿವೋರ್ಸ್ ಕೊಡಿಸ್ಬೇಕಾಗತ್ತೆ. ನಿಮ್ಮ ಇಷ್ಟ. ಈ ಸಿನಿಮಾ ರಿಲೀಸ್ ಆದ್ರೆ ಬೇರೆ 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 ಲೆವೆಲ್ ಹೋಗ್ತೀಯ ನೀನು. ಏ ಆರಾಮಾಗಿರು ಮಗ. ಹುಡುಗನ ವಿಡಿಯೋ ಏನು ಪ್ರಾಬ್ಲಮ್ ಏನೋ? ಕೂಲ್ ಆಗಿರೋ. ಏನು ಅನ್ಯಾಯ ಇದು. ಜೆಂಡರ್ ಈಕ್ವಾಲಿಟಿ ಅಂದ್ರೆ ಹೀಗೂ ಇರಬಾರ್ದು, ಹೀಗೂ ಇರಬಾರ್ದು, ಈಕ್ವಲ್ ಇರ್ಬೇಕನೋ. ನಿಮ್ ಫಿಯಾನ್ಸಿ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆ ನಿಜ ಹೇಳ್ಬಿಡಿ. ಇಲ್ಲ ಇವ್ರೆ, ಅದು ಫೋನ್ ವಿಡಿಯೋ, ನಾವು ಅದರಲ್ಲಿ ಆಕ್ಟ್ ಮಾಡಿದೀವಿ ಅಷ್ಟೇ. ನನಗಿನ್ನೂ ಅರ್ಥ ಆಗ್ಲಿಲ್ಲ ಬ್ರೋ. ಇನ್ನೂ ಅರ್ಥ ಆಗಿಲ್ವಾ ಬ್ರೋ? ನಾನ್ ಮದ್ವೆ ಆಗಿರೋದು ಅವನಿಗೂ ಸ್ಟೆಫಿಗೂ ಅಲ್ಲ, ಇವನಿಗೂ ಜಾಕ್ಲಿನ್. ಇವನು ಇವನ್ ಕಥೆನ ಅವನ್ ಕಥೆ ಅಂತ ತಿರ್ಸ್ಕೊಂಡು ಹೇಳಿದಾನೆ ಅಷ್ಟೇ. ಚೈನಾ ಟ್ಯೂಬ್ಲೈಟ್ ಫೆಲಾಸ್. ಲೇ ಬೋಡ, ಈ ಸ್ಟೋರಿ ನಿನಗೆ ಮೊದ್ಲೇ ಗೊತ್ತಿತ್ತಲ್ವಾ? ಆ ಕಥೆ ಶುರುವಾಗಿದ್ದು ನನ್ನಿಂದಲ್ವೇನೋ? ಸೂಪರ್ ಕಡೋ. ಇನ್ ಮುಂದೆ ನಾನ್ ಮನೇಲಿ ತಗ್ಲಾಕೊಂಡಿದ್ ಸ್ಟೋರಿನ ಯಾರಿಗಾದ್ರೂ ಹೇಳ್ಬೇಕಾದ್ರೆ ಇವನನ್ನೇ ಹೀರೋ ಮಾಡ್ತೀನಿ ಕಣ್ರೋ. ಆಮೇಲೆ ಎಷ್ಟ್ ಸತಿ ಹೇಳಿದೀನಿ, ಏನಕ್ಕೆ ಮುಚ್ಚಿಟ್ಟೆ? ಅಯ್ಯೋ ನೋಡು, ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳ್ಳೋಲಾಗಿದ್ರೆ ನಾನು ಯಾವತ್ತೂ ನಿಂಗೆ ಹೇಳಿರ್ತಿದ್ದೆ. ನೀನ್ ಸರಿಯಾಗಿ ಹೇಳಿದಿದ್ರೆ ನಾನು ಯಾವತ್ತೂ ಅರ್ಥ ಮಾಡ್ಕೋತಿದ್ದೆ. ಓಕೆ ಫೈನ್, ನಿನಗೂ ಮೆಚುರಿಟಿ ಇಲ್ಲ, ನನಗೂ ಮೆಚುರಿಟಿ ಇಲ್ಲ. ಓಕೆನಾ? ಇಬ್ರು ಒಂದೇ ಥರ ಇದ್ದೀವಿ. ಮದುವೆ ಆಗೋಣವಾ ಜಾಕ್ಲಿನ್? ಐ ಲವ್ ಯು. ಇನ್ನೂ ಅಕ್ಕನ ಸಾಗೆ ಇದೆ. ನಿನಗೆ ಮ್ಯಾಗಿ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಉಪ್ಪಿಟ್ಟು ಚಿತ್ರನ ಆನ್ಲೈನಲ್ಲಿ ಆರ್ಡರ್ ಮಾಡಿ ಸಂಸಾರ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ನಾನೇನಾದ್ರೂ ಸ್ವಲ್ಪ ಮಾತಾಡಬೇಕು. ನಾನು ಸಿಗರೇಟ್ ಸೇದಲ್ಲ, ಕುಡಿಯಲ್ಲ, ಡ್ರಿಂಕ್ಸ್ ಮಾಡಲ್ಲ. ಅವೆರಡು ಬಂದೆ. ಥ್ಯಾಂಕ್ಸ್ ಬಾಸ್. ನೋ ಗರ್ಲ್ಸ್, ನೋ ವಿಡಿಯೋಸ್. ಎಲ್ಲದಕ್ಕಿಂತ ಮುಖ್ಯವಾಗಿ ನಾ ಸುಳ್ಳು ಹೇಳಲ್ಲ, ನೋ ಲೈಸ್. ಅಲ್ಲ, ನನಗೊಂದು ಅರ್ಥ ಆಗ್ತಲ್ಲ, ನನ್ನ ಹತ್ರ ಇಲ್ಲದೆ ಇರೋದು ಅವನ ಹತ್ರ ಏನಿದೆ ಏನಿದೆ ಏನಿದೆ? ಐ ಥಿಂಕ್ ಹಿ ಮೇಕ್ಸ್ ಮಿ ಲಾಫ್, ಅದಕ್ಕೆ ಅನ್ಸುತ್ತೆ. ಕಾಮಿಡಿ ಕಿಲಾಡಿಗಳು. ದಯವಿಟ್ಟು ನಿನ್ ಸ್ಟೋರಿಲಿ ನಿನಗೆ ಗೊತ್ತಿಲ್ದಿರೋ ಒಂದ್ ಸೀಕ್ರೆಟ್ ಇದೆ. ಅದೇನು ಅಂತ ಗೊತ್ತಾ? ನಿನಗ್ ಗೊತ್ತಿರೋ ಕಿಂಗ್ ಹ್ಯಾಕರ್ ಯಾರು? ಬ್ಲ್ಯಾಕ್ ಕ್ಯಾಟು. ನಿಜವಾದ ಕಿಂಗ್ ಹ್ಯಾಕರ್ ಯಾರು ಅಂತ ನಿನಗ್ ಗೊತ್ತಾ? ಯಾರು? ಏನಾಯ್ತು ಮಾಮ್ಸ್? ನಾನು ಮೊನ್ನೆ ಬಸ್ ಸ್ಟ್ಯಾಂಡಲ್ಲಿ ಕಿಂಗ್ ಹ್ಯಾಕರ್ ನೋಡಿಲ್ಲ ಅಂತ ಸುಳ್ಳು ಹೇಳ್ದೆ. ಏನೋ? ಹೌದು, ನಾ ಮೊನ್ನೆನೇ ಕಿಂಗ್ ಹ್ಯಾಕರ್ ನೋಡಿದೀನಿ ಕಣೋ. ಹಲೋ, ಇದೇ ಬಸ್ ಸ್ಟಾಪಾ?
ನೀನಾ? ಲೆಟ್ ಮೀ ಎಕ್ಸ್ಪ್ಲೇನ್. ಅವತ್ತು ನನ್ನ ಸ್ಟೂಡೆಂಟ್ಗೆ ಹುಷಾರಿಲ್ಲ ಅಂತ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಅವತ್ತೇ ನಿಮ್ಮ ಹತ್ರ ದುಡ್ಡು ಕೇಳಬೇಕು ಅಂತ ಡಿಸೈಡ್ ಮಾಡಿದೆ. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ದೆನ್ ಐ ಗೂಗಲ್ಡ್. ಹೆಲೋ, ದಿಸ್ ಇಸ್ ಕಿಂಗ್ ಹ್ಯಾಕರ್ ಅಂಡ್ ಐ ಹ್ಯಾವ್ ಯು ವಿಡಿಯೋ. ನಿಮಗೆ ನನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ನಾನು ಮದುವೆಗೂ ಬಂದೆ. ಅಲ್ಲಿಂದಾನೇ ಕಿಂಗ್ ಹ್ಯಾಕರ್ ಥರ ಕಾಲ್ ಮಾಡಿದೆ. ಈ ಸ್ಟಾಪ್ ಅಲ್ಲ, ನೆಕ್ಸ್ಟ್ ಸ್ಟಾಪ್. ಯಾವತ್ತಾದ್ರೂ ರಘು ಬಂದು ನನ್ನ ಹತ್ರ ಕೇಳ್ತಾನಲ್ಲ ಕಿಂಗ್ ಹ್ಯಾಕರ್ ಯಾರು ಅಂತ. ವಾಟ್ ಡು ಐ ಸಿ? ಅವನೊಬ್ಬ ಗಾಬ್ರಿ ಗೋವಿಂದ ಕಣೋ. ಆಲ್ಪಚಿನ ಫೋಟೋ ತೋರಿಸಿ ಇವನೇ ಅಂತ ಹೇಳಿದ್ರು ನಂಬ್ತಾನೆ. ಗೂಪ್ ಶಂಕರ ದ್ರೋಹಿ. 19,40,000 ಈಗಲೂ EMI ಕಟ್ತಾ ಇದ್ದೀನಿ ಗೊತ್ತಾ? ಬಾಸ್, ಆ ವಿಡಿಯೋ ಇದೆಯಾ? ನೋಡ್ಬೋದಾ? ಹನಿಮೂನ್ ಬಂದು ಗೊರ್ಕೆ ಹೊಡಿತ್ಯಾ? ನಾನೆನ್ನ ಬಿಡಲಾರೆ. ನೋಡಿ, ಆದ್ರೆ ಯಾರಿಗೂ ಹೇಳ್ಬಿಡಿ.